ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ವಿಮರ್ಶೆ ವಿಷಯಕ್ಕೆ ಸಂಬಂಧಿಸಿದ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ, ಅದು ವಿಭಿನ್ನ ಪ್ರಶ್ನೆಗಳೊಂದಿಗೆ ವಿಮರ್ಶೆಯಲ್ಲಿ ಕೇಳಲ್ಪಡುವಂತಹ ಎಲ್ಲ ಪರಿಕಲ್ಪನೆಗಳನ್ನು ಇಲ್ಲಿ ವ್ಯವಸ್ಥಿತವಾಗಿ ನಾವು ಅಧ್ಯಯನ ಮಾಡಿಕೊಂಡು ಹೋಗ್ಬೇಕು. ಹಾಗಿದ್ರೆ ಇದರಲ್ಲಿ ಕೇಳಿರುವ ಮತ್ತು ಕೇಳಬಹುದಾದ ಪ್ರಶ್ನೆಗಳು ಏನಿವೆ ಅನ್ನೋದನ್ನ ತುಂಬಾ ಮಹತ್ವಪೂರ್ಣವಾಗಿರ್ತಕ್ಕಂಥ ವಿಷಯ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ನೇರವಾಗಿ ನಾವು ನೋಟ್ಸ್ ಅನ್ನ ಶೇರ್ ಮಾಡಿಕೊಂಡು ಸಬ್ಜೆಕ್ಟ್ ಅನ್ನ ಅರ್ಥೈಸಿಕೊಳ್ಳುವಂತ ಪ್ರಯತ್ನವನ್ನು ನಾವು ಈಗ ಮಾಡೋಣ. ಓಕೆ, ಹೀಗೆ ಇನ್ನು ಮೇಲಿನ ಪ್ರಶ್ನೆ ಪತ್ರಿಕೆಗಳು ಏನಿದ್ದಾವೆ ಇವು ಬಹುಶಃ ವಿಮರ್ಶೆ ಎನ್ನುವ ಕಲ್ಪನೆಯನ್ನು ವ್ಯವಸ್ಥಿತವಾಗಿ ಅರ್ಥೈಸಿಕೊಳ್ಳೋದಕ್ಕೆ ಇರುವಂತಹ ಒಂದು ದೊಡ್ಡ ರಾಜಮಾರ್ಗ ಅಂತ ನಾನು ಅನ್ಕೊಂಡಿದ್ದೆ. ಇಲ್ಲಿ ನೋಡ್ರಿ, ಹೀಗಿದೆ ಕ್ವಶನ್: ಥೀಸಿಸ್, ಆಂಟಿಥೀಸಿಸ್ ಅಂಡ್ ಸಿಂಥೆಸಿಸ್ ಅಂತ ಈ ಹಿಂದಿನ ವಿಡಿಯೋದಲ್ಲೂ ಕೂಡ ಮಾಡಿದ್ದೀನಿ, ಬಟ್ ಇದನ್ನ ನಾವು ವ್ಯವಸ್ಥಿತವಾಗಿ ನೋಡ್ತಾ ಹೋಗ್ಬೇಕು. ಮಾರ್ಕ್ಸ್ವಾದಿ ವಿಮರ್ಶೆ ಅಂತ ಬರ್ತದ. ಮಾರ್ಕ್ಸ್ವಾದಿ ವಿಮರ್ಶೆಗೆ 3 ಮುಖ್ಯವಾದ ಪರಿಕಲ್ಪನೆಗಳು: ಥೀಸಿಸ್, ಆಂಟಿಥೀಸಿಸ್ ಮತ್ತು ಸಿಂಥೆಸಿಸ್ ಅಂತ. ಈ ಪರಿಕಲ್ಪನೆಗಳನ್ನು ಮಾರ್ಕ್ಸ್ವಾದಿ ವಿಮರ್ಶೆಗೆ ಯಾರು ಕೊಟ್ರು? ಹೆಗಲ್ ಅಂತ ಕೊಟ್ರು. ಹೆಗಲ್ ಮಾರ್ಕ್ಸ್ವಾದಿ ವಿಮರ್ಶೆಯನ್ನು ಮುಂದುವರಿಸಿರ್ತಕ್ಕಂಥ ಒಬ್ಬ ವಿಮರ್ಶಕ. ಇವರು ಹೀಗೆ ಹೇಳಿದ್ರು. ಅವರು ಏನಂದ್ರೆ, ಥೀಸಿಸ್ ಅಂದ್ರೆ ಇಸ್ ಅನ್ ಇಂಟೆಲೆಕ್ಚುಯಲ್ ಪ್ರಪೋಸಿಷನ್, ಬೌದ್ಧಿಕ ಪ್ರತಿಪಾದನೆ ಅಂತ. ಅಂದ್ರೆ ಇವತ್ತೇನು ನಾವು PhD ಪ್ರಬಂಧಗಳನ್ನು ಕೊಡ್ತೀವಿ, MPhil ಪ್ರಬಂಧಗಳನ್ನು ಕೊಡ್ತೀವಿ, ಅಥವಾ ಸಿನಾಪ್ಸಿಸ್, ಸಾರಲೇಖ, ಇವೆಲ್ಲ ಏನ್ ಕೊಡ್ತೀವಿ ಎಲ್ಲ ಪ್ರಬಂಧಗಳೇ. ಆದ್ರೆ ಪ್ರಬಂಧ ಅನ್ನೋದು ಸುಮ್ಮನೆ ಏನೋ ಒಂದು ಅಲ್ಲಿಷ್ಟು ವಿಷಯ ಸಂಗ್ರಹ ಮಾಡಿ ಮಂಡನೆ ಮಾಡುವಂಥದ್ದು ಪ್ರಬಂಧ ಅಲ್ಲ. ಪ್ರಬಂಧ ಇಟ್ ಈಸ್ ಆನ್ ಇಂಟೆಲೆಕ್ಚುಯಲ್ ಪ್ರಪೋಸಿಷನ್, ಬೌದ್ಧಿಕ ಪ್ರತಿಪಾದನೆ. ಅಲ್ಲಿ ಬುದ್ಧಿ ಕೆಲಸ ಮಾಡಿರ್ತದೆ, ಬೌದ್ಧಿಕ ಪ್ರತಿಪಾದನೆ. ಇದಕ್ಕೆ ದ ಥೀಸಿಸ್ ನೋಡ್ರಿ, ದ ಅನ್ನುವಂಥ ಪದ ಬಳಸ್ಕೊಂಡಾರ ಹಿಂದೆ. ದ ಥೀಸಿಸ್ ಇಸ್ ಡಿಫರೆಂಟ್ ಫ್ರಮ್ ದ ಥೀಸಿಸ್. ದ ಥೀಸಿಸ್ ಅಂದಾಗ ಸಮಥಿಂಗ್ ಯುನಿಕ್ನೆಸ್ ವಿಲ್ ಬಿ ಫೌಂಡ್ ದೇರ್, ಅದು ತಿಳ್ಕೋಬೇಕು. ಹಾಗಾಗಿ ಮಾರ್ಕ್ಸ್ವಾದಿ ವಿಮರ್ಶೆಗೆ ದ ಥೀಸಿಸ್ ಅನ್ನುವಂತಹ ಪರಿಕಲ್ಪನೆಯನ್ನು ಕೊಟ್ಟವನು ಹೆಗಲ್. ಇನ್ನು ಆಂಟಿಥೀಸಿಸ್ ಅಂದ್ರೇನು ಅಂದ್ರೆ, ಈಸ್ ಸಿಂಪ್ಲಿ ದ ನೆಗೇಷನ್ ಆಫ್ ದ ಥೀಸಿಸ್. ಏನು ಪ್ರಬಂಧ ಮಂಡಿಸಲ್ಪಟ್ಟಿದೆ ಆ ಪ್ರಬಂಧಕ್ಕೆ ವಿರೋಧವಾಗಿರ್ತಕ್ಕಂತಹ, ಎಂಟೈರ್ಲಿ ಅಪೋಸಿಟ್ ಸೈಡ್ ಅನ್ನ ಹೇಳುವಂತಹ ಒಂದು ತತ್ವ. ಇದಕ್ಕೆ ಆಂಟಿಥೀಸಿಸ್ ಅಂತ ಕರೀತಾರೆ. ಥೀಸಿಸ್ ಏನ್ ಹೇಳ್ತದೋ ಅದರ ವಿರುದ್ಧವಾಗಿ ಹೇಳೋದು. ವಿರುದ್ಧ ಅಂದ್ರೆ ಸಮರ್ಥವಾದ ಅಂಶಗಳನ್ನ ಪ್ರತಿಪಾದನೆ ಮಾಡ್ತಾ ಪ್ರಬಂಧದಲ್ಲಿ ಹೇಳುವಂತ ವಿಷಯಗಳನ್ನ ಖಂಡಿಸುವಂತ ಪ್ರಯತ್ನವನ್ನ ಆಂಟಿಥೀಸಿಸ್ ಮಾಡ್ತದೆ. ರಿಯಾಕ್ಷನ್ ಟು ದ ಪ್ರಪೋಸಿಷನ್ ಅಂದ್ರೆ, ನೋಡ್ರಿ, ಏನು ಹೇಳಲ್ಪಟ್ಟಿದೆ, ಏನ್ ಪ್ರತಿಪಾದಿತವಾಗಿದೆ ಪ್ರಬಂಧದಲ್ಲಿ, ಆ ಪ್ರಬಂಧದಲ್ಲಿ ಪ್ರತಿಪಾದಿತವಾದ ವಿಷಯವನ್ನ ಕಾರಣ ನೀಡುತ್ತಾ ಅದನ್ನ ಸಾಧ್ಯವಾದಷ್ಟು ತಿರಸ್ಕರಿಸುವ, ವಿರೋಧಿಸುವಂತ ಅಂಶ ಇರುವಂತದ್ದು ದಿ ಆಂಟಿಥೀಸಿಸ್ ಅನ್ನುವಂಥದ್ದು. ಇದನ್ನು ಕೂಡ ಮಾರ್ಕ್ಸ್ವಾದಿ ವಿಮರ್ಶೆಗೆ ಕೊಟ್ಟಂತ ವ್ಯಕ್ತಿ ಹೆಗಲ್ ಅಂತ. ಆಮೇಲೆ ದ ಸಿಂಥೆಸಿಸ್ ಅಂತ ಬರ್ತದೆ. ಈ ಸಿಂಥೆಸಿಸ್ ಅನ್ನುವಂಥದ್ದು ಸಾಲ್ವ್ ದ ಕಾನ್ಫ್ಲಿಕ್ಟ್ಸ್ ಬಿಟ್ವೀನ್ ದ ಥೀಸಿಸ್ ಅಂಡ್ ಆಂಟಿಥೀಸಿಸ್. ವಿಚಿತ್ರ ಏನದ, ಪ್ರಬಂಧದೊಳಗೆ ಏನು ಹೇಳಲ್ಪಟ್ಟಿದೆ ಥೀಸಿಸ್ ನಲ್ಲಿ, ಆಂಟಿಥೀಸಿಸ್ ನಲ್ಲಿ ಅದನ್ನು ವಿರೋಧ ಮಾಡ್ತಾ ಇದೆ. ಎರಡರಲ್ಲಿ ದ್ವಂದ್ವ ಸೃಷ್ಟಿ ಆಯ್ತು. ಪ್ರಬಂಧ ನಾನು ಹೇಳೋದು ಸರಿ ಅಂತದ, ಆಂಟಿಥೀಸಿಸ್ ನೀ ಹೇಳೋದು ಸರಿ ಇಲ್ಲ ಅಂತಂತದ. ಹೇಳೋದು ಸರಿ ಇಲ್ಲ, ಇವೆರಡರ ನಡುವೆ ಹೊಂದಾಣಿಕೆ ಮಾಡುವಂತಹ ಒಂದು ತತ್ವಕ್ಕೆ ದಿ ಸಿಂಥೆಸಿಸ್ ಅಂತ ಕರೀತಾರೆ. ಸಾಲ್ವ್ ದ ಕಾನ್ಫ್ಲಿಕ್ಟ್ ಬಿಟ್ವೀನ್, ಕಾನ್ಫ್ಲಿಕ್ಟ್ ಅಂದ್ರೆ ದ್ವಂದ್ವ, ಅಂದ್ರೆ ಥೀಸಿಸ್ ಮತ್ತು ಆಂಟಿಥೀಸಿಸ್ ಗಳ ನಡುವೆ ಏನ್ ದ್ವಂದ್ವ ಉಂಟಾಗಿತ್ತು, ಆ ದ್ವಂದ್ವವನ್ನ
ಪರಿಹರಿಸುವ ಕೆಲಸದ ಒಂದು ಪರಿಕಲ್ಪನೆಗೆ ದ ಸಿಂಥಿಸಿಸ್ ಅಂತೇಳಿ ಕರೀತಾರ. ಬೈ ದ ರಿಕನ್ಸಿಲಿಂಗ್ ದೇರ್ ಕಾಮನ್ ಟ್ರೂತ್ಸ್ ಅಂಡ್ ಫಾರ್ಮಿಂಗ್ ದ ನ್ಯೂ ಪ್ರಪೋಸಿಷನ್. ಅಂದ್ರೆ ಪ್ರಬಂಧ ಒಂದು ಸತ್ಯವನ್ನು ಹೇಳ್ತದ, ಆಂಟಿಥೀಸಿಸ್ ಇನ್ನೊಂದು ರೀತಿ ಸತ್ಯವನ್ನು ಹೇಳ್ತದೆ. ಅದು ಸತ್ಯ, ಇದು ಸತ್ಯ. ನಾನು ಪ್ರತಿಪಾದನೆ ಮಾಡೋದು ಯಾಕಂದ್ರೆ ನಾನು ರಿಸರ್ಚ್ ಮಾಡಿ ನಾನು ಹೊಸದನ್ನು ಕೊಟ್ಟಿದ್ದೀನಿ, ಪ್ರಬಂಧ ಹೇಳ್ತದೆ. ಆಂಟಿಥೀಸಿಸ್ ಏನ್ ಹೇಳ್ತದ, ನಿನ್ನ ಪ್ರಬಂಧದಲ್ಲಿ ಈ ತರವಾಗಿರ್ತಕ್ಕಂಥ ಒಂದೇನು ಮಿಸ್ಟೇಕ್ ಇದೆ, ಹೌದಾ? ಆಂಟಿಥೀಸಿಸ್ ಹೀಗೆ ಹೇಳ್ತದ. ಅದಕ್ಕೆ ಪ್ರಬಂಧ ಹೇಳುವುದು ಸತ್ಯ, ಆಂಟಿಥೀಸಿಸ್ ಹೇಳುವುದು ಕೂಡ ಸತ್ಯ. ಇವೆರಡರ ನಡುವೆ ದ್ವಂದ್ವ ಸೃಷ್ಟಿ ಆಯಿತು, ಹೌದಾ? ಹಾಗಾಗಿ ಪ್ರಬಂಧ ಮತ್ತು ಆಂಟಿಥೀಸಿಸ್, ಹೌದಾ, ಎರಡೂ ವಿಷಯಗಳಲ್ಲಿರುವ ಸತ್ಯಾಂಶಗಳನ್ನ ಒಂದುಗೂಡಿಸಿ ಹೊಸದಾಗಿರ್ತಕ್ಕಂತಹ ಪದಬಂಧವನ್ನು ಸೃಷ್ಟಿ ಮಾಡುವಂತಹ ಕೆಲಸವನ್ನ ದ ಸಿಂಥಿಸಿಸ್ ಅನ್ನುವಂಥ ಪದ ಮಾಡ್ತದ. ಅದಕ್ಕೆ ದಿ ಥೀಸಿಸ್ ಅನ್ನೋದು ಬೌದ್ಧಿಕ ಪ್ರತಿಪಾದನೆ, ಆಂಟಿಥೀಸಿಸ್ ಅನ್ನುವಂಥದ್ದು ಆ ಬೌದ್ಧಿಕ ಪ್ರತಿಪಾದನೆಯ ವಿರೋಧಾಭಾಸ, ಅದರ ವಿರುದ್ಧವಾಗಿ ಮಾತಾಡೋದು. ಸಿಂಥಿಸಿಸ್ ಅನ್ನುವಂಥದ್ದು ಥೀಸಿಸ್ ಮತ್ತು ಆಂಟಿಥೀಸಿಸ್ ನಲ್ಲಿರುವ ಸತ್ಯಗಳನ್ನು ಹೊರತೆಗೆದು ಹೊಸದಾಗಿರ್ತಕ್ಕಂಥ ಪದಬಂಧವನ್ನು ಸೃಷ್ಟಿ ಮಾಡುವಂತ ಕೆಲಸವನ್ನು ಮಾಡುತ್ತದೆ. ಈ ಮೂರು ಪರಿಕಲ್ಪನೆಗಳನ್ನ ಕೊಟ್ಟಿರುವಂತವನು ಹೆಗಲ್. ಯಾವುದಕ್ಕೆ? ಮಾರ್ಕ್ಸ್ವಾದಿ ವಿಮರ್ಶೆಗೆ ಅಂತ ನೀವು ಇಲ್ಲಿ ಮುಖ್ಯವಾಗಿ ಗೊತ್ತಿರಬೇಕು. ನೆಕ್ಸ್ಟ್ ಗೈನೋ ಕ್ರಿಟಿಸಿಸಮ್ ಅಂತ ಬರ್ತದೆ. ಒಂದು ಫೆಮಿನಿಸಮ್, ಹೌದಾ, ವುಮೆನ್ಸ್ ಕ್ರಿಟಿಸಿಸಮ್, ಗೈನೋ ಕ್ರಿಟಿಸಿಸಮ್, ಹೀಗೆ ಬೇರೆ ಬೇರೆ ಪದಗಳನ್ನ ಸ್ತ್ರೀವಾದಿ ವಿಮರ್ಶೆಗೆ ಬಂದಂತ ಸಂದರ್ಭದಲ್ಲಿ ಬಹಳಷ್ಟು ಬಾರಿ ಚರ್ಚೆ ಮಾಡ್ತಾರೆ. ಸ್ತ್ರೀವಾದಿ ವಿಮರ್ಶೆಗೆ ಗೈನೋ ಕ್ರಿಟಿಸಿಸಮ್ ಎನ್ನುವಂತ ಹೆಸರನ್ನ ಯಾರು ಬಳಸಿದ್ರು ಅಂದ್ರೆ ಎಲನ್ ಶೂವಾಲ್ಟರ್. ನೆನ್ಪಿಟ್ಕೊರಿ, ಗೈನೋ. ನೋಡ್ರಿ, ಈಗ ಸ್ತ್ರೀ ಏನು ಆರಾಮಿಲ್ಲ ಹೆಣ್ಮಕ್ಳಿಗೆ ಅಂದ್ರೆ ಅವ್ರು ಗೈನೋ ಕಡೆ ಹೋಗ್ತಾರೆ. ಗೈನೋಕಾಲಜಿಸ್ಟ್, ಗೈನೋ ಇದ್ದಾರ ಕೇಳ್ತೀವಿ. ಗೈನೋ ಅಂದ್ರೆ ಏನು? ಸ್ತ್ರೀ ನಿಷ್ಠ ಅಂತ ಹೇಳ್ದಂಗೆ. ಹಾಗಾಗಿ ಸ್ತ್ರೀವಾದಿ ವಿಮರ್ಶೆಗೆ ಗೈನೋ ಕ್ರಿಟಿಸಿಸಮ್ ಅನ್ನುವಂತ ಹೆಸರನ್ನ ಯಾರು ಬಳಸಿದ್ರು? ಎಲಾನ್ ಶೂವಾಲ್ಟರ್ ಬಳಸಿದ್ರು. ಬಟ್ ಇದಕ್ಕೊಂದು ವಿವರಣೆ ಏನಪ್ಪಾ ಅಂದ್ರೆ, ಗೈನೋ ಕ್ರಿಟಿಸಿಸಮ್ ಅಥವಾ ಗೈನೋ ಕ್ರಿಟಿಕ್ಸ್ ಅಂತಂದ್ರೆ ಎಲನ್ ಶೂವಾಲ್ಟರ್ ಅವರು ಮಹಿಳಾ ಸಾಹಿತ್ಯದ ವಿಶ್ಲೇಷಣೆಗಾಗಿ ಸ್ತ್ರೀ ಚೌಕಟ್ಟನ್ನು ನಿರ್ಮಿಸುವುದು. ಬಹಳ ಮಸ್ತಿದೆ ಇದು. ಹಂಗಂದ್ರೆ ಏನಂದ್ರೆ, ನಿನ್ನೆ ದಿವಸ ಇಲ್ಲ ಒಂದ್ ಕಡೆ ನೋಡ್ತಿದ್ವಿ ನಾವು, ಪಾಲೋಗೋ ಸೆಂಟ್ರಿಸಮ್ ಅಂತ ಒಂದು ಪದವನ್ನು ಬಳಸ್ಕೊಂಡಿವಿ ನಿನ್ನೆ ದಿವಸ ನಾವು. ಪಾಲೋಗೋ ಸೆಂಟ್ರಿಸಮ್, ಪಾಲಸ್ ಅಂತಂದ್ರ ಇದು ಪುರುಷರನ್ನ ಕುರಿತು ಹೇಳುವಂತ ಪದ, ಅದು ಪಾಲಸ್ ಅಂತ ಕರೀತಾರೆ. ಪಾಲೋಗೋ ಸೆಂಟ್ರಿಸಮ್ ಅಂದ್ರ ಏನೋ ಒಂದು ವಿಷಯ ಇದೆ, ಆ ವಿಷಯ ಅರ್ಥೈಸ್ಬೇಕಾದ್ರೆ ಪುರುಷನ ದೃಷ್ಟಿಕೋನ ಇಟ್ಕೊಂಡು ಅರ್ಥೈಸುವುದಕ್ಕೆ ಪಾಲೋಗೋ ಸೆಂಟ್ರಿಸಮ್ ಅಂತ ಕರೀತಾರೆ. ಆದ್ರೆ ಮಹಿಳಾ ಸಾಹಿತ್ಯದ ವಿಶ್ಲೇಷಣೆಗಾಗಿ ಸ್ತ್ರೀ ಚೌಕಟ್ಟು ಅಂದ್ರೆ ಮಹಿಳೆಯರು ಬರೆದಿದ್ದಾರೆ, ಮಹಿಳಾ ಸಂವೇದನೆ ಇದೆ ಸಾಹಿತ್ಯದೊಳಗ. ಆ ಮಹಿಳಾ ಸಂವೇದನೆ, ಮಹಿಳೆ ಹೇಳಿರ್ತಕ್ಕಂಥ ವಿಷಯದ ವಿಶ್ಲೇಷಣೆಯನ್ನ ಮಹಿಳಾ ದೃಷ್ಟಿಕೋನದಿಂದ ನೋಡುವುದು. ಇದಕ್ಕೆ ಗೈನೋ ಕ್ರಿಟಿಸಿಸಮ್ ಅಂತ ಕರೀತಾರೆ, ಹೌದಾ? ಇದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಸ್ತ್ರೀ ಬರೆದಿದ್ದಾಳೆ, ಸ್ತ್ರೀಯ ಸಂವೇದನೆ ಇದೆ, ಅದರ ವಿಶ್ಲೇಷಣೆ ಸ್ತ್ರೀಯ ಮನೋಧರ್ಮದಿಂದನೇ ಮಾಡಬೇಕು ವಿನಃ ಪುರುಷ ಮನೋಧರ್ಮದಿಂದ ಮಾಡಬಾರದು. ಪುರುಷ ಮನೋಧರ್ಮದಿಂದ ಮಾಡಿದ್ರೆ ಅದು ಸ್ತ್ರೀ ವಿರೋಧಿ ಚೌಕಟ್ಟಿನ ಅಡಿಯಲ್ಲಿ ಬರ್ತದೆ, ಪಾಲೋಗೋ ಸೆಂಟ್ರಿಸಮ್ ಆಗ್ತದೆ. ಅದಕ್ಕೋಸ್ಕರ ಇದಕ್ಕೆ ಗೈನೋ ಕ್ರಿಟಿಸಿಸಮ್ ಅನ್ನುವಂತ ಹೆಸರನ್ನ ಕೊಟ್ಟಂತವರು ಎಲನ್ ಶೂವಾಲ್ಟರ್ ಅನ್ನುವಂಥವರು. ಇದು 1970ರ ದಶಕದಲ್ಲಿ ಬಂದಿರತಕ್ಕಂತ ಒಂದು ಪರಿಕಲ್ಪನೆ, ಗೈನೋ ಕ್ರಿಟಿಸಿಸಮ್. ನೋಡ್ರಿ, ಇಲ್ಲಿ ಸಿಂಥೆಸಿಸ್ ಅಂತ ಕರೀತಾರ, ಒಂದ್ ರೀತಿ ಸಿನೆಸ್ಥೆಸಿಸ್ ಅಂತಾನು ಕೂಡ ಕರೆದಾರ. ಎರಡು ರೀತಿ ಪದ ಬಳಸ್ಕೊಂಡಾರ, ಸಿಂಥೆಸಿಸ್, ಸಿನೆಸ್ಥೆಸಿಸ್ ಅಂತ. ಈ ಸಿದ್ಧಾಂತ ಯಾರು ಕೊಟ್ರು? ಐ.ಎ. ರಿಚರ್ಡ್ಸ್ ಕೊಟ್ಟ. ಸಮಷ್ಟಿ ಕಲಾ ಅನುಭವ, ಇದು ಬಹಳ ಇಂಪಾರ್ಟೆಂಟ್ ಇದೆ. ಅಂದ್ರೆ ಕಲೆ ಎಕ್ಸ್ಪ್ರೆಸ್ ಏನ್ ಮಾಡ್ತಾ ಇರ್ತದಲ್ಲ, ಏನೋ ವಿಷಯ ಹೇಳ್ತಾ ಇರ್ತದ, ಕಲೆ ಪ್ರದರ್ಶನಗೊಳ್ತಾ ಇರ್ತದೆ. ಕಲೆ ಪ್ರದರ್ಶನಗೊಳ್ಳುವಾಗ ಕಲೆಯ ಒಂದು ಮುಖವನ್ನು ಮಾತ್ರ ಅರ್ಥೈಸಿಕೊಂಡರೆ ಕಲೆಯ ನಿಜವಾದ ಗ್ರಹಿಕೆ ಆಗೋದಿಲ್ಲ. ಹಾಗಾಗಿ ಸಮಷ್ಟಿ ಕಲಾನುಭವ, ಸಿನೆಸ್ಥೆಸಿಸ್ ಏನ್ ಹೇಳ್ತದಂದ್ರೆ, ಕಲೆ ಕೊಡುವ ಸಕಾರಾತ್ಮಕ ನಕಾರಾತ್ಮಕ ಪ್ರತಿ ಮಗ್ಗಲುಗಳನ್ನು ವ್ಯವಸ್ಥಿತವಾಗಿ ಅರ್ಥೈಸಿಕೊಳ್ಳುವ ರೀತಿ, ಹೌದಾ? ಇದು ಸಿನೆಸ್ಥೆಸಿಸ್, ಇದು ಸಮಷ್ಟಿ ಕಲಾನುಭವ. ಸಮಷ್ಟಿ ಕಲಾನುಭವವನ್ನು ಕೊಟ್ಟವನು ಐ.ಎ. ರಿಚರ್ಡ್ಸ್. ಇದು ನಮಗೆ ಬೇಕಾಗಬೇಕು. ನೆಕ್ಸ್ಟ್ 4ನೇದಕ್ಕೆ ಹೋಗ್ತೀವಿ ನಾವು. ನೋಡ್ರಿ, ಇಲ್ಲಿ ಈ ಪದವನ್ನ ಸೌಂದರ್ಯ ಅನುಭವವನ್ನು ಕುರಿತಾಗಿ ಇದೊಂದು ಹೇಳ್ಬೇಕು ನಿಮಗೆ. ಸಿನೆಸ್ಥೆಸಿಸ್ ಅನ್ನುವಂತ ಪದವನ್ನ ಐ.ಎ. ರಿಚರ್ಡ್ಸ್ ಯಾವಾಗ ಕೊಟ್ಟ? ಸೌಂದರ್ಯದ ಅನುಭವವನ್ನು ಮಾಡುವಾಗ. ಸೌಂದರ್ಯದ ಅನುಭವ ಅಂದ್ರೆ ಏನು? ಈಗ ನೋಡ್ರಿ, ನೋಡ್ರಿ, ಭಾರತೀಯರ ವಿಷಯಕ್ಕೆ ಬಂದಾಗ ಸ್ತ್ರೀಯನ್ನು ಒಬ್ಬ ದೇವತೆ ಅಂತ ಕರೀತಾರ. ಸ್ತ್ರೀಗೆ ಒಂದು ಲಾವಣ್ಯವತಿ ಅಂತ ಕರೀತಾರ. ಅಂದ್ರೇನು?
ಹೊರಗಿನ ಅಂದ್ರೆ ನೋಡುವುದಕ್ಕೆ, ಹೊರಗಿನಿಂದ ನೋಡುವುದಕ್ಕೆ ಸೌಂದರ್ಯವನ್ನು ಮಾತ್ರ ಕೊಡುವುದು ಮಾತ್ರ ಸ್ತ್ರೀ ಅಲ್ಲ, ಸ್ತ್ರೀಯ ಆಂತರಿಕ ವ್ಯಕ್ತಿತ್ವವು ಕೂಡ ಆಕೆಯ ಸೌಂದರ್ಯದ ಅವಿಭಾಜ್ಯ ಅಂಗ. ಹೌದಾ? ಹಾಗಾಗಿ ಸೌಂದರ್ಯಾನುಭವ ಕೇವಲ ಬಾಹ್ಯ ಆಕರ್ಷಣೆ ಅಲ್ಲ, ಆಕೆಯ ವ್ಯಕ್ತಿತ್ವದ, ಆಕೆಯ ಹೃದಯಾಂತರಾಳದಲ್ಲಿರ್ತಕ್ಕಂಥ ಶ್ರೀಮಂತ ಭಾವನೆಗಳನ್ನು ಕೂಡ ವ್ಯವಸ್ಥಿತವಾಗಿ ಅರ್ಥೈಸಿಕೊಳ್ಳುವಂತ ರೀತಿ. ಇದಕ್ಕೆ ಸಮಷ್ಟಿ ಕಲಾನುಭವ ಅಂತೇಳಿ ಕರೀತಾರ. ಅಂದ್ರೆ ಕೇವಲ ಹೊರಗಿನ ಅಥವಾ ನೋಡಿದ ಕ್ಷಣವೇ ತಿಳಿಯುವಂತ ವಿಷಯವನ್ನ ಮಾತ್ರ ಗ್ರಹಿಸಿಕೊಳ್ಳೋದಕ್ಕಿಂತ ಆ ಪದವನ್ನ ಡಿಕನ್ಸ್ಟ್ರಕ್ಟ್ ಮಾಡಿ, ಆ ಪದವನ್ನ ಒಡೆದು, ಆ ಪದದ ಅಂತರಂಗದಲ್ಲಿರ್ತಕ್ಕಂಥ ವಿಷಯಗಳನ್ನು ಕೂಡ ಗ್ರಹಿಸಿಕೊಳ್ಳುವ ರೀತಿ ಏನಿದೆಯಲ್ಲ, ಇದು ಸಿನೆಸ್ಥೆಸಿಸ್. ಇದನ್ನ ಕೊಟ್ಟವನು ಯಾರು? ರಿಚರ್ಡ್ಸ್ ಅಂತ. ಆಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ ಚೆನ್ನಾಗಿದೆ. ನಮ್ಮ ಪ್ರವೃತ್ತಿಗಳ ಸಮನ್ವಯ ಮತ್ತು ಸಾಮರಸ್ಯ ಹಾಕೊಟ್ಟ. ನಾವು ಸಮಷ್ಟಿಯನ್ನು ಆಧರಿಸಿದ ಸೌಂದರ್ಯ ಅನುಭವ ಅಂದ್ರೆ ನಮ್ಮ ಪ್ರವೃತ್ತಿಗಳ ಸಮನ್ವಯ, ಅಂದ್ರೆ ಹೊರಗಿನ ನಮ್ಮ ವ್ಯಕ್ತಿತ್ವ ಮತ್ತು ನಮ್ಮ ಪ್ರವೃತ್ತಿ ಆಂತರಂಗಿಕ ವ್ಯಕ್ತಿತ್ವ, ಇವುಗಳ ಸಮನ್ವಯ. ಈ ಸಮನ್ವಯವನ್ನು ಸಿನೆಸ್ಥೆಸಿಸ್ ಅಂತ ಕರಿಬೇಕು ಅಂತ ಇಲ್ಲಿ ಕೊಟ್ಟಿರ್ತಕ್ಕಂಥ ತತ್ವ. ಇಲ್ಲಿ ಒಂದು ಪಾಯಿಂಟ್ ನೆನ್ಪಿಡಬೇಕು. ಹಾಗಾದ್ರೆ ಸಿನೆಸ್ಥೆಸಿಸ್ ಅನ್ನೋದು, ಸಮಷ್ಟಿ ಕಲಾನುಭವ ಅನ್ನೋದು ಏನೇನನ್ನು ಒಳಗೊಂಡಿದೆ ಅಂದ್ರೆ ನೋಡ್ರಿ, ಮಾರ ಇವ್ರು ಏನ್ರಿಪ್ಪ, ಇವ್ರು ಒಟ್ಟ ವಿಚಿತ್ರ ಮಾಡ್ತಾರಪ್ಪ ಇವ್ರು. ರಿಕ್ವೆಸ್ಟ್ ಕಳಿಸಿಲ್ಲ ಮಾರೆ, ಏನ್ ಜೀವ ತಿಂತಾರ್ರಿ ಮಾರೆ ಇವ್ರು. ಸರ್ ರಿಕ್ವೆಸ್ಟ್ ಕಳಿಸ್ರಿ, ಕೊಡ್ತೀನಿ. ಈಗ ನೋಡ್ರಿ, ಸಿನೆಸ್ಥೆಸಿಸ್ ನಲ್ಲಿ ಪ್ರವೃತ್ತಿ ಹಂಗದ ನೋಡ್ರಿ, ಅಪಿಟೆನ್ಸಿ ಮತ್ತು ಅನರ್ಷನ್ಸ್ ಅಂತ ಎರಡು ತತ್ವಗಳು ಬರ್ತಾವ. ಸಮಷ್ಟಿ ಕಲಾನುಭವ ಅಂದ್ರೇನು? ಅಪಿಟೆನ್ಸಿ ಅಂದ್ರೆ ಏನಂದ್ರ ಯಾವುದನ್ನಾದ್ರೂ ಬಯಸುವುದು ಅಥವಾ ಒಳಗೊಳ್ಳುವುದು ಅಂತ. ಅಂದ್ರೇನು? ನನ್ನ ಒಂದು ಕಥೆ, ನನ್ನ ಒಂದು ಕಲೆ ಅದು ಸುಂದರ ಆಗ್ಬೇಕಾಗಿತ್ತು ಅಂದ್ರ ಅದಕ್ಕೆ ನಾನು ಏನೇನು ಆ ಕಲೆಯ ಸೌಂದರ್ಯ ಹೆಚ್ಚಬೇಕಾದ್ರೆ ಏನೇನು ಬೇಕು ಎಲ್ಲದನ್ನು ಕೂಡ ತಂದು ಸೇರಿಸುವುದು. ನೋಡ್ರಿ, ಅಪಿಟೆನ್ಸಿ ಹೆಂಗಪ್ಪ ಹೋಗ್ಲಿ, ಒಂದು ಸ್ತ್ರೀಯ ಮುಖ ಇದೆ ಅಂತ ತಿಳ್ಕೊರಿ. ಒಂದನೇದು, ಸ್ತ್ರೀ ಮುಖದ ಬಣ್ಣ ಚಂದ ಕಾಣ್ಬೇಕಂತ ನಾವೇನೇನೋ ಹಚ್ಕೋತೀವಿ, ಅದು ಬೇರೆ 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 ಪ್ರಸಾದನ ಹಚ್ಕೋತೀವಿ. ಇನ್ನೂ ನಾವು ಚಂದ ಕಾಣ್ಲಿಲ್ಲ, ಐಬ್ರೋ ಮಾಡ್ಕೋತೀವಿ. ಇನ್ನೂ ನಾವು ಚಂದ ಕಾಣ್ಲಿಲ್ಲ, ಮತ್ ಇನ್ನೂ ಏನೇನೋ ಹಚ್ಕೋತೀವಿ, ಲಿಫ್ಟಿಗೆ ಹಚ್ಕೋತೀವಿ, ಪಾರ್ಲರ್ಗೆ ಹೋಗ್ತೀವಿ, ಮತ್ತೆ ಕಾಡಿಗೆ ಹಚ್ಕೋತೀವಿ, ಏನೇನೋ ಹಚ್ಕೋತೀವಿ. ಇದೇನರ್ಥ? ನಾನು ಸುಂದರವಾಗಿ ಕಾಣಲು ಏನೇನು ಸಿಗುತ್ತದೋ ಎಲ್ಲದನ್ನು ಅಪ್ಲೈ ಮಾಡಿಕೊಳ್ಳುವುದು, ಯಾವುದನ್ನಾದ್ರೂ ಬಯಸುವುದು, ಒಳಗೊಳ್ಳುವುದು. ಅಂದ್ರೆ ಸುಮ್ಮನೆ ಯಾವ್ದು ಬೇಕೋ ಅದಂತಲ್ಲ, ಆ ಸೌಂದರ್ಯವರ್ಧನೆಗೆ ಬೇಕಾಗಿರುವ ಹೊರಗಿನ ಎಲ್ಲಾ ವಿಷಯಗಳನ್ನು ಒಳಗೊಳಿಸಿಕೊಂಡು ಸೌಂದರ್ಯವನ್ನು ಹೆಚ್ಚಿಸುವ ರೀತಿ. ಇದು ಅಪಿಟೆನ್ಸಿ ಅಂತ ಕರೀತೀವಿ. ಇನ್ನು ಅನರ್ಷನ್ಸ್ ಅಂತಂದ್ರ ನೋಡ್ರಿ, ಇಲ್ಲಿ ನೋಡ್ರಿ, ಯಾವುದರಿಂದಲೂ ದೂರ ಸರಿಯುವುದು, ಹೊರಗಿಡುವುದು. ನೋಡ್ರಿ, ನನ್ನ ಸೌಂದರ್ಯವನ್ನ ಹೆಚ್ಚಿಸುವುದಕ್ಕೆ ಅಡ್ಡಿಪಡಿಸುವ ಯಾವುದೇ ವಸ್ತು ಇರಲಿ ಅದನ್ನ ದೂರ ಇಡೋದು, ಅದರಿಂದ ದೂರ ಇಡೋದು. ಹೆಂಗ? ಅದಕ್ಕೆ ಹೇಳಿದೆ ನಾನು, ಬೇಕಾಗಿದ್ದನ್ನ ಹಚ್ಚಿಕೊಳ್ಳೋದು. ಹೌದಾ? ಈಗ ನೋಡ್ರಿ, ಅಲ್ಲಿ ಏನೋ ಇತ್ತು, ಏನೋ ಫೇರ್ ಅಂಡ್ ಲವ್ಲಿ ಇತ್ತು, ಏನೋ ಇತ್ತು, ಅದನ್ನ ಹಚ್ಕೋತ ಹೋದ್ವಿ. ಅದು ಸಂಬಂಧ ಇಲ್ಲ, ಸಂಬಂಧ ಇರದೇ ಇರೋದನ್ನ ಹಚ್ಕೊಂತ ಹೋದ್ವಿ. ಕೆಲವೊಮ್ಮೆ ನೋಡ್ರಿ, ಕೈ ಚೆಂದ ಕಾಣಿಸ್ಲಿಲ್ಲ, ಉಗುರು ಕತ್ತರಿಸಿ ಒಗದ್ ಬಿಟ್ವಿ. ಹೌದಾ? ಹುಬ್ಬಿನ ಮೇಲೆ ಭಯಂಕರ ಕೂದಲು ಬಂದಿದ್ದು, ಕತ್ತರಿಸಿ ಒಗದ್ ಬಿಟ್ವಿ. ಅಂದ್ರ ಏನ್ ನಮ್ಮಲ್ಲಿ ಇದೆಯೋ ಸೌಂದರ್ಯವನ್ನ ಹೆಚ್ಚಿಸುವುದಕ್ಕೋಸ್ಕರ ಅದು ನಮಗೆ ಅಡ್ಡಿ ಆಗಿತ್ತು ಅಂದ್ರೆ ಕತ್ತರಿಸಿ ಹೋಗೋದ್ ಬಿಡೋದು. ಇದಕ್ಕೆ ಅನರ್ಷನ್ಸ್ ಅಂತ ಕರೀತಾರೆ. ಅಪಿಟೆನ್ಸಿ ಅಂಡ್ ಅನರ್ಷನ್ಸ್. ಅಪಿಟೆನ್ಸಿ ಸೌಂದರ್ಯ ವರ್ಧನೆಗೆ ಬೇಕಾಗಿರತಕ್ಕಂಥ ಸಮಷ್ಟಿ ಕಲಾನುಭವದ ಅನುಭವವನ್ನು ಕೊಡುವುದಕ್ಕೋಸ್ಕರ ಬೇಕಾಗಿರುವ, ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸಲು ಬೇಕಾಗಿರುವ ಎಲ್ಲ ವಸ್ತುಗಳನ್ನು ತಂದು ಸೇರಿಸುವಿಕೆ ಅಪಿಟೆನ್ಸಿ ಆಗುತ್ತದೆ. ಹೌದಾ? ಕಾವ್ಯದ ಸೌಂದರ್ಯಕ್ಕೆ ತೊಂದರೆಯನ್ನು ಉಂಟು ಮಾಡುವಂತಹ ಯಾವುದೇ ವಿಷಯ ಇರಲಿ ಅದು ಅನರ್ಷನ್ಸ್ ಆಗುತ್ತದೆ, ಅದನ್ನು ಕತ್ತರಿಸಿ ತೆಗೆಯುತ್ತೇವೆ. ಇದು ಏನಂದ್ರ ಸಮಷ್ಟಿ ಕಲಾನುಭವದಲ್ಲಿ ಮಾಡುವ ಎರಡು ಬಹಳ ಮುಖ್ಯವಾಗಿರ್ತಕ್ಕಂಥ ಕ್ರಿಯೆಗಳು. ಇದು ಏನಂದ್ರೆ ಸಿನೆಸ್ಥೆಸಿಸ್ ಅನ್ನುವಂಥ ಪರಿಕಲ್ಪನೆಯನ್ನು ತಿಳಿಸುವಂತ ಬಹಳ ಮುಖ್ಯವಾದ ಪಾಯಿಂಟ್. ನೆಕ್ಸ್ಟ್ ಕ್ವಶನ್ ನಂಬರ್ 5 ಕಡೆ ಹೋಗ್ತಾ ಇದ್ವಿ ನಾವು. ಟಿ.ಎಸ್. ಎಲಿಯಟ್ ಸೃಜನ ಕ್ರಿಯೆ ಬಗ್ಗೆ ಮಾತಾಡ್ತಾ ನೋಡ್ರಿ, ಕ್ರಿಯೇಷನ್ ಬಗ್ಗೆ, ಸೃಜನ ಬಗ್ಗೆ ಮಾತಾಡ್ತಾ ಕಲೆಯ ರೂಪದಲ್ಲಿ ಭಾವಕ್ಕೆ ಅಭಿವ್ಯಕ್ತಿ ಕೊಡುವ ಉತ್ತಮ ವಿಧಾನ ಅಂತ ಯಾವುದನ್ನ ಹೇಳ್ತಾ ಇದ್ದಾನೆ.
ಬಹಳ ಸೂಪರ್ ಆಗಿರ್ತಕ್ಕಂಥ ಒಂದು ತತ್ವ. ಈಗ ನೋಡ್ರಿ, ಏನೋ ಒಂದು ವಸ್ತುವನ್ನ ನೋಡಿದ್ವಿ ನಾವು, ನೋಡಿದ ಮೇಲೆ ಅದನ್ನು ಹೇಳಬೇಕು ಅಂತ ಅನಿಸ್ತು ನಮಗೆ. ಆದ್ರೆ ಹೇಳ್ಬೇಕಾದಾಗ ಈಗ ನೋಡ್ರಿ, ಮನಸ್ಸಿಗೆ ಸಂತೋಷ ಆಗ್ಯದ, ಸಂತೋಷ ಆಗಿದೆ, ಸೌಂದರ್ಯದ ಅನುಭವ ಮನಸ್ಸಿಗೆ ಬಂದಿದೆ, ಆದ್ರೆ ಅದು ಅಮೂರ್ತವಾಗಿದೆ. ವಿಚಿತ್ರದ ಇದು. ಅಂದ್ರೆ ಖುಷಿ ಆಗೈತೆ, ನಮ್ಮ ಕರೆ ಮುಖ ಅರಳಿದೆ ಅಷ್ಟೇ. ಆ ಸಂತಸದ ಭಾವವನ್ನ ವ್ಯಕ್ತಪಡಿಸುವುದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂದ್ರೆ ವಸ್ತು ಪ್ರತಿರೂಪವನ್ನು ತಂದುಕೊಳ್ತೀವಿ. ಹಾಗಂದ್ರೆ ಏನಪ್ಪಾ, ನನಗೆ ಇವತ್ತು ಹಾಲು ಕುಡಿದಷ್ಟು ಸಂತಸವಾಗಿದೆ. ಹಾಲು ಕುಡಿಯುವಿಕೆಗೂ ನಮಗೆ ಆಗಿರ್ತಕ್ಕಂಥ ಸಂತಸಕ್ಕೂ ಸಂಬಂಧ ಇಲ್ಲ. ಸಂತಸ ಅನ್ನುವಂತ ಅಮೂರ್ತ ಕಲ್ಪನೆಯನ್ನ ನಾವು ವ್ಯವಸ್ಥಿತವಾಗಿ ತಿಳಿಸೋದು ಹೇಗೆ ಅಂದ್ರೆ, ಹಾಲು ಕುಡಿದಷ್ಟು ಸಂತಸವಾಗಿದೆ, ಹಾಲು ಜೇನಿನಷ್ಟು ನಮ್ಮ ಕುಟುಂಬ ಬಹಳ ಸುಂದರವಾಗಿದೆ. ನೋಡ್ರಿ, ಅಂದ್ರೆ ವಸ್ತು ಪ್ರತಿರೂಪ. ನಮಗೆ ಉಂಟಾಗಿರುವ ಭಾವವನ್ನು ಸ್ಪಷ್ಟಪಡಿಸುವುದಕ್ಕೋಸ್ಕರ ನಾವು ಹೊರಗಿನ ಉಪಮೆಗಳನ್ನ, ಹೊರಗಿನ ಒಂದು ವಸ್ತುವನ್ನ ತಂದುಕೊಳ್ಳುವಿಕೆ, ಅದನ್ನು ಸ್ಪಷ್ಟಪಡಿಸುವಂತ ಪ್ರಯತ್ನ ಮಾಡ್ತೀವಿ. ಭಯದ ಭಾವವನ್ನು ತಿಳಿಸ್ಬೇಕಾಗ್ಯದ. ಭಯಂಕರ ನಮಗೆ ಹೆದರಿಕೆ ಬಂದಿತ್ತು, ಅದನ್ನ ನಾವು ಕಲೆಯಲ್ಲಿ ತೋರಿಸ್ಬೇಕಾಗ್ಯದ. ಅವಾಗ ನಾವೇನ್ ಮಾಡ್ತೀವಿ, ದಟ್ಟವಾದ ಕತ್ತಲಿತ್ತು, ಅಲ್ಲಿ ಭೂತ ಪ್ರೇತಗಳ ಧ್ವನಿ ಬರ್ತಾ ಇತ್ತು, ಆ ಭೂತಗಳು ಬಿಳಿ ಸೀರೆಯನ್ನ ಹಾಕೊಂಡಿತ್ತು, ಆ ಭೂತ ಕೂದಲನ್ನ ಹರವಿಕೊಂಡಿತ್ತು, ಅದರ ಮುಖ ಕಪ್ಪಿತ್ತು, ಮುಖ ತುಂಬಾ ಬೆಳ್ಳಗಿನ ಏನೋ ಹಚ್ಕೊಂಡಿತ್ತು. ನೋಡ್ರಿ, ಇವೇನು ವಸ್ತು ಪ್ರತಿರೂಪಗಳು. ಭಯವನ್ನ ಹುಟ್ಟಿಸಲು ನಾವೇನ್ ಮಾಡಿದೀವಿ, ಪ್ರತಿರೂಪಗಳನ್ನ, ಆ ಭಯದ ಭಾವನೆ ನಮಗ್ ಬಂದಿದ್ದನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ, ಪ್ಲಸ್ ನಾವು ಹೇಳಿದ ಕಥೆ, ನಾವು ಹೇಳುವ ಕಥನ ವಿಧಾನ ಇನ್ನೊಬ್ಬರಿಗೂ ಅರ್ಥ ಆಗ್ಬೇಕು ಅನ್ನೋ ಕಾರಣಕ್ಕಾಗಿ ಉಪಮೆಗಳನ್ನ ತಂದುಕೊಳ್ಳುವಿಕೆ ಏನ್ ಸೂಚಿಸ್ತದ, ಇದಕ್ಕೆ ಆಬ್ಜೆಕ್ಟಿವ್ ಕೋ ರಿಲೇಟಿವ್, ವಸ್ತು ಪ್ರತಿರೂಪ ಅಂತೇಳಿ ಕರೀತಾರ. ಅಂದ್ರೆ ನಮಗೆ ಆದ ಅನುಭವವನ್ನು ಸ್ಪಷ್ಟ ರೂಪದಲ್ಲಿ ಹೇಳಿಕೊಳ್ಳುವುದಕ್ಕೋಸ್ಕರ ವಿಭಿನ್ನ ವಸ್ತುಗಳನ್ನು ಆಶ್ರಯಿಸುವುದೇನಿದೆಯಲ್ಲ, ಅದಕ್ಕೆ ವಸ್ತು ಪ್ರತಿರೂಪ ಎಂದು ಕರೆಯುತ್ತಾರೆ. ನೋಡಿ, ಇದು ನೀವು ಗೊತ್ತಾಗಬೇಕು. ಹೌದಾ? 5ನೇ ಪಾಯಿಂಟ್. ನೆಕ್ಸ್ಟ್ ಇಲ್ಲಿ ಬರ್ತದೆ ನೋಡಿ, 6ನೇ ಕ್ವಶನ್. ರುದ್ರ ನಾಟಕ ನೋಡುತ್ತಾ ಕುಳಿತ ಸಹೃದಯನಲ್ಲಿ ಉಂಟಾಗುವುದು ಭಾವವಿರೇಚನ, ಕೆಥಾರ್ಸಿಸ್ ಎಂದು ಪ್ರತಿಪಾದಿಸಿದವರು ಯಾರು? ಅರಿಸ್ಟಾಟಲ್. ನೋಡ್ರಿ, ಕ್ವಶನ್ ಹಿಂಗಿದೆ. ಇನ್ನೊಂದ್ ಕಡೆ ಕೇಳ್ತಾರ, ಇಲ್ಲಿ ನೋಡ್ರಿ 3-4 ಟೈಪ್ ಕ್ವಶನ್ ಬರ್ತದೆ. ರುದ್ರ ನಾಟಕವನ್ನು ನೋಡುತ್ತಾ ಕುಳಿತಿರುವ ಸಹೃದಯರಲ್ಲಿ ಉಂಟಾಗುವುದು ಏನು? ಭಾವ ವಿರೇಚನ. 1 ಪಾಯಿಂಟ್. ಯಾವ ಭಾವಗಳ ವಿರೇಚನವಾಗುತ್ತದೆ? ಕರುಣೆ ಮತ್ತು ಭಯ ಎನ್ನುವ ಭಾವಗಳ ವಿರೇಚನೆ ಆಗುತ್ತದೆ. ನೋಡಿ, ಕರುಣೆ ಎನ್ನುವುದು ಸಕಾರಾತ್ಮಕ ಅಂಶ, ಭಯ ಅನ್ನೋದು ನಕಾರಾತ್ಮಕ ಅಂಶ. ನೋಡ್ರಿ, ಹೌದಾ? ಭಯ ಏನು ನೋಡ್ರಿ, ಇದು ಬಹಳ ಚೆನ್ನಾಗಿ ತಿಳ್ಕೋಬೇಕು. ಅರಿಸ್ಟಾಟಲ್ ಕೆಥಾರ್ಸಿಸ್ ಎನ್ನುವಂತಹ ಪದವನ್ನು ಕೊಟ್ಟ, ಭಾವ ವಿರೇಚನ ಅಂತ ನಾವು ಕರೆದಿವಿ ಅದಕ್ಕೆ. ಕೆಥಾರ್ಸಿಸ್ ಅಥವಾ ಭಾವ ವಿರೇಚನ ಎನ್ನುವಂತಹ ಪದ ಏನಿದೆಯಲ್ಲ, ಇದು ಯಾವಾಗ ಉಂಟಾಗುತ್ತದೆ ಅಂದ್ರೆ ರುದ್ರ ನಾಟಕವನ್ನು ನೋಡುತ್ತಾ ಕುಳಿತಾಗ ಸಹೃದಯನಲ್ಲಿ ಉಂಟಾಗುವಂತ ಒಂದು ಭಾವ. ಇದು ಭಾವ ವಿರೇಚನ, ಭಾವಗಳನ್ನು ಹೊರಹಾಕುವಿಕೆ. ನೋಡ್ರಿ, ಒಂದು ಕರುಣೆ ಎನ್ನುವಂತ ಭಾವ ಏನಿದೆಯಲ್ಲ, ಇದು ಪಾತ್ರಗಳ ಹತ್ತಿರಕ್ಕೆ ಕರ್ಕೊಂಡು ಹೋಗುತ್ತದೆ. ಭಯ ಅನ್ನುವಂತ ಭಾವ ಏನಿದೆಯಲ್ಲ, ಪಾತ್ರಗಳ ಭಾವದಿಂದ ದೂರ ಕರೆದುಕೊಂಡು ಹೋಗುತ್ತದೆ. ಏಕಕಾಲದಲ್ಲಿ 2 ಕ್ರಿಯೆಗಳಲ್ಲಿ ನಡೆಯುತ್ತವೆ. ಕರುಣೆ ಕಾರಣದಿಂದ ಸಮೀಪ ಹೋಗುತ್ತೇವೆ, ಭಯ ಕಾರಣದಿಂದ ದೂರ ಹೋಗುತ್ತೇವೆ. ಮತ್ತೆ ಕರುಣೆ ಏನು? ಅಯ್ಯೋ ಪಾಪ, ಅಯ್ಯೋ ಪಾಪ, ಅಯ್ಯೋ ಹೀಗಾಗಬಾರ್ದಾಗಿತ್ತು. ಇಂಥ ಶ್ರೇಷ್ಠವಾದ ಅರಸನೊಬ್ಬನು, ನೋಡ್ರಿ, ಶ್ರೇಷ್ಠವಾದ ಅರಸನೊಬ್ಬನು ತನ್ನಲ್ಲಿರುವ ಒಂದೇ ಒಂದು, ನೋಡ್ರಿ, ಎರರ್ ಆಫ್ ಜಡ್ಜ್ಮೆಂಟ್ ಉಂಟಾಗ್ಬಿಡುತ್ತೆ ಅಲ್ಲಿ. ಹೌದಾ? ಅಲ್ಲಿ ಬಹಳ ಹೊಸ ರೀತಿಯಾದ ಪಾಯಿಂಟ್ಸ್ ಗಳನ್ನ ಅಲ್ಲಿ ಚರ್ಚೆ ಮಾಡಿದ್ದೀನಿ. ಇಲ್ಲಿ ಎರರ್ ಆಫ್ ಜಡ್ಜ್ಮೆಂಟ್ ಏನು? ಹೆಮರ್ಷಿಯಾ, ಪೆರಿಫಿಟಿಯಾ, ಎನಾಗ್ನೋರಾಸಿಸ್, ಬಹಳಷ್ಟು ಪದಗಳು ಬರ್ತಾವೆ ಇಲ್ಲಿ. ಹೆಮರ್ಷಿಯಾ ಅನ್ನೋದು ಎರರ್ ಆಫ್ ಜಡ್ಜ್ಮೆಂಟ್. ಇದು ಏನ್ ಎರರ್ ಆಫ್ ಜಡ್ಜ್ಮೆಂಟ್ ಅಂದ್ರ, ಈಗ ನೋಡ್ರಿ, ಕರ್ಣ, ಮಹಾಭಾರತದಲ್ಲಿ ಕರ್ಣ ಇದ್ದ. ಮಹಾಭಾರತದಲ್ಲಿ ಕರ್ಣ ಭಯಂಕರ ಶೂರ ಇದ್ದ.
ಪರಶುರಾಮನ್ ಕಡೆ ಓದಿದ, ಎಲ್ಲ ಆಯ್ತು. ಶ್ರೇಷ್ಠ ಜಗತ್ತಿನ ಶ್ರೇಷ್ಠ ಬಿಲ್ಲು ಏನು ಆಚಾರ್ಯರೊಂದಿಗೆ ಆತ ಕಲ್ತ, ಎಲ್ಲ ವಿದ್ಯೆಗಳನ್ನು ಕಲ್ತ. ಆದ್ರೆ ಆ ವಿದ್ಯೆ ಪ್ರದರ್ಶನಕ್ಕೆ ಸೇರಬೇಕಾದ ಗುಂಪಿದೆಯಲ್ಲ, ಆ ಗುಂಪು ಧರ್ಮದ ಪರ ಇರಲಿಲ್ಲ, ಅಧರ್ಮದ ಪರ ಇತ್ತು. ನಾನು ಕೌರವರ ಕಡೆ ಸೇರಬೇಕು ಅಂತೇಳಿ ಅವನು ತೆಗೆದುಕೊಂಡ ನಿರ್ಧಾರ ಇಟ್ ಈಸ್ ವಾಟ್ ಕ್ಯಾ ಹೋತಾ ಹೈ, ಹೆಮರ್ಷಿಯಾ ಹೋ ಜಾತಾ ಹೈ, ಎರರ್ ಆಫ್ ಜಡ್ಜ್ಮೆಂಟ್. ಈ ಕಾರಣದಿಂದ ನೋಡ್ರಿ, ಯಾವ ಕರ್ಣನನ್ನ ಮಹಾಭಾರತದಲ್ಲಿ ಅತಿ ಶ್ರೇಷ್ಠ ಧನುರ್ಧಾರಿ ಅಂತ ಕರಿಬೇಕಾಗಿತ್ತು, ಆತನನ್ನ ದುಷ್ಟ ಚತುಷ್ಟಯಗಳ ಸಾಲಿನಲ್ಲಿ ಸೇರಿಸ್ಬಿಟ್ರು. ಮಹಾಭಾರತದಲ್ಲಿ 4 ಕೆಟ್ಟ ಪಾತ್ರಗಳು ಬರ್ತಾವಂತೆ. ಅದರಲ್ಲಿ ದುರ್ಯೋಧನ, ದುಶಾಸನ, ಶಕುನಿ ಜೊತೆಗೆ ಕರ್ಣನನ್ನ ಸೇರಿಸ್ಬಿಡ್ತಾರೆ. ವಿಚಿತ್ರದ, ಹೌದಾ? ಕರ್ಣ ಶ್ರೇಷ್ಠವಾದ ವ್ಯಕ್ತಿ, ಶ್ರೇಷ್ಠ ಗುಣಗಳು ಅವನಲ್ಲಿದ್ದು, ಆದ್ರೆ ಅವನು ತೆಗೆದುಕೊಂಡ ಆ ಒಂದು ಕಾರಣದಿಂದಾಗಿ ಅವನು ಸಂಪೂರ್ಣವಾಗಿ ಫಾಲ್ ಆಗಿಬಿಟ್ಟ. ನೋಡ್ರಿ, ಎರರ್ ಆಫ್ ಜಡ್ಜ್ಮೆಂಟ್ ಕಾರಣದಿಂದ ಪಾತಾಳಕ್ಕೆ ಬಿದ್ದುಬಿಟ್ಟ ಕರ್ಣ. ಅವನ ವ್ಯಕ್ತಿತ್ವ ಮಹಾಭಾರತದಲ್ಲಿ ಅತ್ಯಂತ ಕೀಳು ಅನ್ನೋ ರೀತಿಯಲ್ಲಿ ನೋಡಲಕ್ಕೆ ಪ್ರಾರಂಭ ಆಯಿತು. ಇಟ್ ಈಸ್ ಎಮರ್ಷಿಯಾ ಅನ್ನುವಂತಹ ಪದಕ್ಕೆ ಗುರಿ ತಪ್ಪಿದ ಬಾಣ ಅಂತ ಕೊಡ್ತಾರೆ. ಗುರಿ ತಪ್ಪಿದ ಬಾಣ ಕೆಲವು ಸಾಧಾರಣವಾಗಿರ್ತಕ್ಕಂಥ ಜನರು ಕೊಡುವಂತ ಒಂದು ಮಾತದು ಅಷ್ಟೇ. ಆದ್ರೆ ಗುರಿ ತಪ್ಪಿದ ಬಾಣ ಅಂದ್ರೆ ಏನಂದ್ರ, ಸರಿಯಾಗಿ ಹೋಗ್ತಿತ್ತು, ಅದು ತಪ್ಪಿ ಬಿಡುತ್ತೆ ದಾರಿಯನ್ನ. ಹಾದಿ ತಪ್ಸ್ಕೊಂಡು ಬಂದಿತ್ತು. ಆನೆ ಬಂತಂದ ಆನೆ, ಯಾವ ಊರ ಆನೆ ಇಲ್ಲಿಗೆ ಹಾಕ ಬಂದಿತ್ತು, ಹಾದಿ ತಪ್ಸ್ಕೊಂಡು ಬಂದಿತ್ತು, ಹಾದಿ ತಪ್ಪಿ ಬಿಡ್ತದ್ರ. ಆ ಕಾರಣದಿಂದ ಒಳ್ಳೆ ಮಾರ್ಗದಲ್ಲಿ ಹೋಗ್ಬೇಕಾಗಿರ್ತಕ್ಕಂಥ ವ್ಯಕ್ತಿ ಪಾತಾಳಕ್ಕೆ ಬಿದ್ದ್ಬಿಟ್ಟ. ಅವನ ಸಾವಿಗೆ ಅಂತ್ಯಕ್ಕೆ ಆ ಜಡ್ಜ್ಮೆಂಟೇ ಕಾರಣ ಆಯ್ತು. ಇದನ್ನ ನೋಡಿರ್ತಕ್ಕಂಥ ಸಹೃದಯ ಅಯ್ಯೋ ಪಾಪ ಕರ್ಣ ಅಂದ್ಬಿಟ್ಟ. ಕರುಣೆ ಹುಟ್ಟಿತು ಆ ಪಾತ್ರವನ್ನು ನೋಡಿದಾಗ. ಮುಂದೆ ಭಯ ಹುಟ್ಟಿತು. ಹೇಗೆ ಅಂದ್ರೆ, ಕರ್ಣನಂತ ಮಹಾನುಭಾವ ಧರ್ಮದ ಮಾರ್ಗದಲ್ಲಿ ಹೋಗೋದು ಬಿಟ್ಟು ಅಧರ್ಮಿಯನ್ನ ಜೊತೆಗೆ ಹೋಗ್ಬಿಟ್ಟ. ನಾನು ಹಾಗಿದ್ರೆ ಅಧರ್ಮಿಯ ಸಾಥ್ ಕೊಡುವುದನ್ನ ಬಿಡಬೇಕು ಅಂತ ತಿಳ್ಕೊಂಡು ಯಾರ ಒಂದು ಅಧರ್ಮದ ಗುಂಪನೊಂದಿಗೆ ತಾನು ಹೋಗುತ್ತಿದ್ದನೋ ಅವರಿಂದ ದೂರ ಹೋಗುವುದನ್ನು ಸೂಚಿಸುತ್ತದೆ ಭಯ. ಹಾಗಾಗಿ ಇದಕ್ಕೇನಂತಾರ ಕೆಥಾರ್ಸಿಸ್. ಕರುಣೆ ಮತ್ತು ಭಯದ ಭಾವವನ್ನು ಹುಟ್ಟಿಸಿ ಏನಾಗ್ತದ, ಕೆಥಾರ್ಸಿಸ್ ಸಂಭವಿಸುತ್ತದೆ. ಅವಾಗ ಸಹೃದಯ ನಾಟಕವನ್ನು ನೋಡುತ್ತಿರುವಾಗ ಅವನ ಕಣ್ಣಲ್ಲಿ ನೀರು ಬರ್ತದ, ಹೃದಯ ದ್ರವಿಸುತ್ತದೆ. ಹೃದಯ ದ್ರವಿಸುವಿಕೆ ಅನ್ನೋದು ಏನಿದೆ ಇದರಲ್ಲಿ, ಅರಿಸ್ಟಾಟಲ್ ಹೇಳಿದ ಪ್ರಕಾರ ಸುಮ್ನೆ ಅದು ಲಾಸ್ ಆಫ್ ಡಿಸ್ಟೆನ್ಸ್, ಅಂಡರ್ ಡಿಸ್ಟೆನ್ಸ್, ಓವರ್ ಡಿಸ್ಟೆನ್ಸ್ ಅಂತ ಅಲ್ಲ. ಅದನ್ನ ಲಾಸ್ ಆಫ್ ಡಿಸ್ಟೆನ್ಸ್ ಅನ್ನಬಾರ್ದು. ಅಲ್ಲಿ ಏನಾಗಿದೆ ಅಂದ್ರೆ, ಅವನ ವ್ಯಕ್ತಿತ್ವ ನಿರಸನ ಆಗ್ತಾ ಇದೆ. ಅವನ ವ್ಯಕ್ತಿತ್ವದಲ್ಲಿರ್ತಕ್ಕಂತಹ ಕೆಟ್ಟ ಅಂಶಗಳು ಸೋರಿ ಹೋಗುತ್ತಿವೆ. ಅವನು ಪರಿಪೂರ್ಣನಾಗ್ತಾ ಇದ್ದಾನೆ. ನೋಡ್ರಿ, ಇಟ್ ಈಸ್ ಕೆಥಾರ್ಸಿಸ್ ಅಂತೇಳಿ ಹೇಳ್ತಾ ಇರೋದು ಭಾವ ವಿರೇಚನ. ರುದ್ರ ನಾಟಕವನ್ನು ನೋಡುತ್ತಾ ಇರ್ತಕ್ಕಂಥ ಸಹೃದಯನಲ್ಲಿ ಉಂಟಾಗಿರ್ತಕ್ಕಂಥ ಈ ಭಾವನೆಗೆ ಕೆಥಾರ್ಸಿಸ್ ಅಂತೇಳಿ ಕರೆದ. ಹಾಗಾಗಿ ಕೆಥಾರ್ಸಿಸ್ ಅನ್ನುವ ತತ್ವವನ್ನು ಕೊಟ್ಟವನು ಯಾರು? ಅರಿಸ್ಟಾಟಲ್. ಕೆಥಾರ್ಸಿಸ್ ಅನ್ನುವ ತತ್ವವನ್ನು ಕೊಟ್ಟಿರುವ ಪದ ಯಾವುದು, ಪುಸ್ತಕ ಯಾವುದು? ಪೊಯೆಟಿಕ್ಸ್. ಹೌದಾ? ಕೆಥಾರ್ಸಿಸ್ ಸಂಭವಿಸುವ ಸಂದರ್ಭದಲ್ಲಿ ಯಾವ 2 ಭಾವನೆಗಳು ಕೆರಳುತ್ತವೆ ಅಂದ್ರೆ ಕರುಣೆ ಮತ್ತು ಭಯ. ಹೌದಾ? ಕರುಣೆ ಅನ್ನೋದು ಸಕಾರಾತ್ಮಕ ಇದೆ, ಪಾತ್ರಗಳ ಸಮೀಪಕ್ಕೆ ಕರ್ಕೊಂಡು ಹೋಗುತ್ತದೆ. ಭಯ ಅನ್ನೋದು ನಕಾರಾತ್ಮಕವಾಗಿದೆ, ಪಾತ್ರಗಳ ಕೆಟ್ಟ ಕೃತ್ಯಗಳಿಂದ ದೂರ ಕರ್ಕೊಂಡೋಗಿ ನಮ್ಮ ಮನಸ್ಸಿನಲ್ಲಿ ಕೆಥಾರ್ಸಿಸ್ ಉಂಟಾಗುವಂತೆ ಮಾಡುತ್ತದೆ. ವ್ಯಕ್ತಿತ್ವದಲ್ಲಿ ಭಾವ ವಿರೇಚನವಾಗುತ್ತದೆ. ಹಾಗಾಗಿ ನಾಟಕವನ್ನು ನೋಡುತ್ತಾ ಕುಳಿತಿರ್ತಕ್ಕಂತಹ ಸಹೃದಯನು ಅಳುತ್ತಿರುತ್ತಾನೆ. ಇದರರ್ಥ ವ್ಯಕ್ತಿತ್ವ ಪರಿಪೂರ್ಣವಾಗ್ತಾ ಇದೆ, ಅವನ ವ್ಯಕ್ತಿತ್ವದಲ್ಲಿರ್ತಕ್ಕಂತಹ ನಕಾರಾತ್ಮಕ ಅಂಶಗಳು ಸೋರಿ ಹೋಗುತ್ತಿವೆ ಅಂತ ಹೇಳುವಂತ ತತ್ವ ಈ ಒಂದು ಪಾಯಿಂಟ್ ನಲ್ಲಿದೆ. ಇದು ನಿಮಗೆ ಗೊತ್ತಾಗಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 7 ಕಡೆ ನಾವು ಹೋಗ್ತಾ ಇದ್ದೀವಿ. ಇದು ಏನಿದೆ ಅಂದ್ರೆ, ವ್ಯಕ್ತಿತ್ವ ನಿರಸನವಾದವನ್ನು ಪ್ರತಿಪಾದಿಸಿದ ಮೀಮಾಂಸಕ ಯಾರು? ಟಿ.ಎಸ್. ಇಲಿಯಟ್. ಹೌದಾ? ಇದೇನು ವ್ಯಕ್ತಿತ್ವ ನಿರಸನ, ದಿ ಥಿಯರಿ ಆಫ್ ಇಂಪರ್ಸನಾಲಿಟಿ ಅಂತ ಇದಕ್ಕೆ ಕರೆದ್ರು. ವ್ಯಕ್ತಿತ್ವ ನಿರಸನ ಅಂದ್ರೆ ಏನಪ್ಪಾ? ಡಿಪರ್ಸನಲೈಸೇಷನ್ ಒಂದು ರೀತಿ ಅರ್ಥ ಇದು. ಡಿಪರ್ಸನಲೈಸೇಷನ್. ಹೌದಾ? ಪರ್ಸನಲೈಸೇಷನ್ ಅನ್ನುವಂತ ಪದ ಏನ್ ಹೇಳ್ತದೆ? ಪರ್ಸನಲ್ ಅಂದ್ರೆ ವ್ಯಕ್ತಿ ಭಾವಗಳನ್ನು ಹೇಳುತ್ತದೆ. ವ್ಯಕ್ತಿತ್ವ ನಿರಸನ ಅಂದ್ರೆ ನಾನಿದ್ದು ಇಲ್ಲದ ಸ್ಥಿತಿಯನ್ನು ಸೂಚಿಸುವ ಪದ. ಇಟ್ ಈಸ್ ಡಿಪರ್ಸನಲೈಸೇಷನ್ ಅಂತ. ಅಂದ್ರೆ
ಗಂಧಕಾಮ್ಲ ತಯಾರು ಮಾಡ್ಬೇಕಾಗ್ಯದ. ಗಂಧಕಾಮ್ಲ ಇದು ಸೈನ್ಸ್ ಇಂದ ಒಂದು ಪದ, ಅದನ್ನು ಹೇಳಿದೆ. ಕೆಥಾರ್ಸಿಸ್ ಅನ್ನೋದು ವೈದ್ಯಕೀಯ ಪದ, ಅದು ನಾನು ಈ ಹಿಂದೆ ಹೇಳಿದ್ದು. ಇದು ಒಂದು ಕೂಡ ವಿಜ್ಞಾನದ ಒಂದು ಪದ. ಇದು ಡಿಪರ್ಸನಲೈಸ್. ಪರ್ಸನಾಲಿಟಿ ಮೀನ್ಸ್ ನನ್ನದು, ಪರ್ಸನಲ್ ಅಂದ್ರೆ ನನ್ನದು, ಡಿಪರ್ಸನಲ್ ಅಂದ್ರೆ ನಾನಿದ್ದು ಇಲ್ಲವಾಗುವ ಸ್ಥಿತಿ. ಇದು ವ್ಯಕ್ತಿತ್ವ ನಿರಸನ. ಹೀಗಂದ್ರೆ ಏನು? ಡೀಪ್ ಅಪ್ಪ ಒಂದು ನಿಮಿಷ. ಓಕೆ, ಡಿಪರ್ಸನಲ್ ಅಂದ್ರೆ ಏನು ಅಂದ್ರೆ ನೋಡ್ರಿ, ಗಂಧಕಾಮ್ಲ ತಯಾರು ಮಾಡಿ ಸುಮಾರು ಪುಸ್ತಕದಲ್ಲಿ ಬರೀತಾರೆ. ಗಂಧಕಾಮ್ಲ ತಯಾರು ಮಾಡಬೇಕಾದಾಗ ಪ್ಲಾಟಿನಂ ಮತ್ತು ಇಂಗಾಲದ ಡೈಆಕ್ಸೈಡ್ ಎರಡು ಸೇರಿಸುತ್ತಾರೆ. ನೋಡ್ರಿ, ಅಲ್ಲಿ ಆಕ್ಸಿಜನ್ ಇದೆ, ಇಂಗಾಲ ಡೈಆಕ್ಸೈಡ್ ಇದೆ. ನೋಡ್ರಿ, ಗಂಧಕ ಇದೆ, ಗಂಧಕದ ಡೈಆಕ್ಸೈಡ್ ಇದೆ, ಮತ್ತು ಇನ್ನೊಂದು ಕಡೆ ಆಕ್ಸಿಜನ್ ಇದೆ. ಅವೆರಡನ್ನ ಸೇರಿಸ್ತಾರ. ಒಂದು ಅಂದ್ರೆ ಒಂದು ಸಣ್ಣದು ಒಂದು ನಳಿಕೆ ಒಂದು ಗ್ಲಾಸ್ ಅಂತ ತಿಳ್ಕೊರ, ಒಂದು ಗ್ಲಾಸ್ ತಗೋತಾರ, ಅದ್ರಾಗ ಗಂಧಕಾಮ್ಲ ಹಾಕ್ತಾರ, ಆಕ್ಸಿಜನ್ ಹಾಕ್ತಾರ. ನಮಗೇನ್ ಬೇಕು? ಗಂಧಕಾಮ್ಲ ಬೇಕಾಗ್ಯದ, ಹೌದಾ? ಸಲ್ಫ್ಯೂರಿಕ್ ಆಸಿಡ್ ಬೇಕಾಗ್ಯದ. ಸೈನ್ಸ್ ಇದೊಂದು ಪದ. ಸಲ್ಫ್ಯೂರಿಕ್ ಆಸಿಡ್ ತಯಾರಾಗಬೇಕಾದ್ರೆ ಅದರಲ್ಲಿ ನೋಡ್ರಿ, ಗಂಧಕದ ಡೈಆಕ್ಸೈಡ್ ಹಾಕಬೇಕು ಮತ್ತು ಆಕ್ಸಿಜನ್ ಹಾಕಬೇಕು. ಎರಡನ್ನು ಸೇರಿ ಕಾಯಿಸ್ಬೇಕು. ಎರಡು 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 ಕಂಪೌಂಡ್ ಆಗ್ಬೇಕು, ಎರಡು ಸೇರ್ಬೇಕು. ಎರಡು ಸೇರಿದ್ರೆ ಮಾತ್ರ ಗಂಧಕದ ಅದು ಗಂಧಕಾಮ್ಲ ಆಗ್ತದೆ. ಆದ್ರೆ ವಿಚಿತ್ರ ಏನದ, ಸಲ್ಫ್ಯೂರಿಕ್ ಗಂಧಕದ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ಅನ್ನು ಹಾಕ್ತಾರ, ಆಕ್ಸಿಜನ್ ಹಾಕ್ತಾರೆ. ಎರಡೂ ಸೇರಿಸಿದ್ರು ಕೂಡ ಅವು ಪರಸ್ಪರ ಕೂಡ್ತಾನೆ ಇಲ್ಲ. ಮತ್ತೆ ಅವು ಎರಡು ಕೂಡ್ಬೇಕಂದ್ರೆ ಅದ್ರೊಳಗೆ ಒಂದು ಪ್ಲಾಟಿನಂ ಅನ್ನುವಂತ ಒಂದು ತಂತಿ ಇಡ್ತಾರೆ. ಪ್ಲಾಟಿನಂ ತಂತಿ ಅದ್ರೊಳಗೆ ಇಟ್ಟ ಮೇಲೆ ಅವಾಗ ಅವು ಪರಸ್ಪರ ಕೂಡೋದಕ್ಕೆ ಶುರು ಮಾಡ್ತಾವ. ನೋಡ್ರಿ, ಆಮೇಲೆ ಎರಡನ್ನು ಹೊರಗೆ ತೆಗಿತಾರೆ. ಅಂದ್ರೆ ಪ್ಲಾಟಿನಂ ತಂತಿ ಹೊರಗೆ ತೆಗೆದು ಬಿಡ್ತಾರೆ. ಹೊರಗೆ ತೆಗೆದ ಮೇಲೆ ಸಲ್ಫ್ಯೂರಿಕ್ ಆಸಿಡ್ ಏನ್ ತಯಾರಾಯ್ತು, ಆ ಆಸಿಡ್ ನಲ್ಲಿ ಹುಡುಕಿ ನೋಡ್ತಾರೆ. ಎಷ್ಟು ಪ್ರಯತ್ನ ಪಟ್ಟರು ಕೂಡ ಅದರಲ್ಲಿ ಏನು ಪ್ಲಾಟಿನಂನ ಅಂಶನೇ ಇರೋದಿಲ್ಲ. ಅಂದ್ರೆ ಕ್ರಿಯೆ ನಡೆಯುವುದಕ್ಕೆ ಸಹಾಯವಾದದ್ದು ಪ್ಲಾಟಿನಂ. ಪ್ಲಾಟಿನಂ ಕಾರಣದಿಂದನೇ ಕ್ರಿಯೆ ನಡೀತು, ಕೆಮಿಕಲ್ ಕಂಪೌಂಡ್ ಆಯ್ತು. ಆದ್ರೆ ಪ್ಲಾಟಿನಂ ಅಲ್ಲಿ ಏನಿಲ್ಲ, ಅದು ಸುಮ್ಮನೆ ಐತೆ, ಅದು ತಟಸ್ಥವಾಗಿದೆ. ಹಾಗೆ ಕವಿಯಾದವನು ಕಾವ್ಯವನ್ನು ಬರೆಯುತ್ತಿರುವಾಗ ಅವನಿಗೆ ಹೊರಗಿನ ಜಗತ್ತಿನ ಎಲ್ಲ ಜ್ಞಾನವನ್ನು ಕೂಡ ಅವನು ಅರಗಿಸಿಕೊಂಡಿದ್ದಾನೆ. ತಾನೇ ಏನ್ ಮಾಡ್ತಾ ಇದ್ದಾನೆ? ಕಾವ್ಯವನ್ನು ಬರೀತಾ ಇದ್ದಾನೆ. ತಾನೇ ಕಾವ್ಯವನ್ನು ಬರೆದ್ರೂ ಕೂಡ ಅವನದು ಅಂತ ಹೇಳುವಂತ ವ್ಯಕ್ತಿತ್ವ ಆ ಕಾವ್ಯದಲ್ಲಿ ಇರಬಾರದು. ನೋಡ್ರಿ ಹೆಂಗದ. ಇಟ್ ಈಸ್ ಟ್ರೆಡಿಷನ್, ಇಟ್ ಈಸ್ ಇಂಡಿವಿಜುವಲ್ ಟ್ಯಾಲೆಂಟ್. ಹಮ್ ಉಸ್ ಕವಿತಾ ಮೇ ಹೈ ಲೇಕಿನ್ ಹಮಾರೆ ಪನ್ ನಹಿ ಹೈ. ನಾನಿದ್ದೇನೆ ಆ ಕವಿಯಲ್ಲಿ, ನನ್ನತನ ಅದರಲ್ಲಿ ಇಲ್ಲ. ನಾನೇ ಬರೆದ ಕವಿತೆ, ಅದರಲ್ಲಿ ನಾನಿಲ್ಲ. ಇದಕ್ಕೇನಂತಾರವನು? ವ್ಯಕ್ತಿತ್ವ ನಿರಸನ, ಡಿಪರ್ಸನಲೈಸೇಷನ್ ಅನ್ನುವಂತ ಪದ. ಇದನ್ನ ಟಿ.ಎಸ್. ಎಲಿಯಟ್ ಹೇಳ್ದ. ಅಂದ್ರೆ ನೀನು ಹೇಳಬೇಕಾಗಿರುವ ಕಾವ್ಯದಲ್ಲಿ ನೀನಿದ್ದರೆ ಆ ಕಾವ್ಯ ಅದು ಏನು ಅರ್ಥೈಸಿಕೊಳ್ಳುವುದಕ್ಕೆ ಯೋಗ್ಯ ಆಗೋದಿಲ್ಲ. ನಿನ್ನದೇ ಭಾವ ಇದ್ರೂ ಕೂಡ ನೀನು ಯೂನಿವರ್ಸಲ್ ಆಗಿ ಅದು ಮಾತಾಡ್ಬೇಕು. ಈಗ ನನ್ನ ಮಗು ಅಳುತ್ತದೆ, ಅಳ್ತಾ ಇರುವ ಆ ಮಗುಗೆ ನಾನು ಹಾಲು ಕುಡಿಸ್ತೀನಿ, ಇನ್ನೊಂದು ಚಾಕ್ಲೇಟು ಇನ್ನೊಂದು ಎಲ್ಲ ಕೊಡ್ತೀನಿ, ಆಟ ಆಡಿಸ್ತೀನಿ. ನಾನು ಆಡಿಸಿದೆ ಅಂತ ಬರೆಯುವಂತಿಲ್ಲ, ಹೌದಾ? ಜಗತ್ತಿನ ಪ್ರತಿಯೊಬ್ಬ ತಂದೆ ಮಗು ಹೊತ್ತಾಗ ಈ ರೀತಿ ಮಾಡ್ತಾನೆ. ಯೂನಿವರ್ಸಲೈಸೇಷನ್ ಆಫ್ ದಟ್ ಫೀಲಿಂಗ್, ಇದನ್ನ ತರಬೇಕು. ಅವಾಗ ನನ್ನದೇ ಭಾವ ಜಗತ್ತಿಗೆಲ್ಲದಕ್ಕೂ ಕೂಡ ಅಪ್ಲೈ ಆಗುವಂತ ರೀತಿಯಲ್ಲಿ ನಾನು ಹೇಳಿದ್ದೇನೆ. ಇದು ವ್ಯಕ್ತಿತ್ವ ನಿರಸನವಾದ, ಹೌದಾ? ಇದನ್ನ ನಾವು ಬಹಳ ಚೆನ್ನಾಗಿ ತಿಳ್ಕೋಬೇಕು. ಟಿ.ಎಸ್. ಎಲಿಯಟ್ ಕೊಟ್ಟಿರ್ತಕ್ಕಂಥ ಒಂದು ತತ್ವ. ನೆಕ್ಸ್ಟ್ ಪಾಯಿಂಟ್ ಮ್ಯಾಥ್ಯೂ ಇಲ್ಲ ಆಯ್ತು, ಇನ್ನೂ ಒಂದು ಪಾಯಿಂಟ್ ಇಲ್ಲಿ ಹೇಳ್ಬೇಕಾಗಿತ್ತು. ನಾಟ್ ಟರ್ನಿಂಗ್ ಲೂಸ್ ಆಫ್ ಇಮೋಷನ್ ಬಟ್ ಎಸ್ಕೇಪ್ ಫ್ರಮ್ ಇಮೋಷನ್. ಈ ಪಾಯಿಂಟ್ ನೆನಪಿಟ್ಕೋರಿ. ಅಂದ್ರೆ ವ್ಯಕ್ತಿತ್ವ ನಿರಸನದ ಸಂದರ್ಭದಲ್ಲಿ ಟಿ.ಎಸ್. ಎಲಿಯಟ್ ಒಂದು ಮಾತನ್ನ ಹೇಳ್ದ, ನಾಟ್ ಟರ್ನಿಂಗ್ ಲೂಸ್ ಆಫ್ ಇಮೋಷನ್ ಬಟ್ ಎಸ್ಕೇಪ್ ಫ್ರಮ್ ಇಮೋಷನ್. ಅಂದ್ರೇನು? ಭಾವನೆಗಳನ್ನ ಕಳೆದುಕೊಳ್ಳೋದಿಲ್ಲ. ನಾನು ಹೇಳಿದೆ, ನನ್ನ ಮಗು ಅಳ್ತಾ ಇದೆ, ನನ್ನ ಮಗು ಅಳ್ತಾ ಇರ್ಬೇಕಾದ್ರೆ ನಾನು ಹಾಲು ಕೊಟ್ಟೆ, ಬೋರ್ಮಿಟಾ ಕೊಟ್ಟೆ, ಇನ್ನೋದಕ್ಕೂ ತೃಪ್ತಿ ಆಗ್ಲಿಲ್ಲ, ಮತ್ತೇನೇನೋ ಆಟಿಗೆ ಸಾಮಾನು ಕೊಟ್ಟೆ, ಆಟ ಆಡಿಸಿದೆ, ಚಾಕ್ಲೇಟ್ ಕೊಟ್ಟೆ, ಇನ್ನೊಂದು ಕೊಟ್ಟೆ, ಪ್ರೀತಿಯಿಂದ ಕೊಟ್ಟೆ. ಅಳುತ್ತಿರುವ ಮಗುವಿಗೆ
ಸಮಾಧಾನ ಪಡಿಸಲು ತಂದೆ ನಾನು ಹೀಗೆ ಮಾಡಿದೆ ಅಂತ ಹೇಳಿದ್ರೆ ವ್ಯಕ್ತಿತ್ವ ನಿರಸನ ಆಗೋದಿಲ್ಲ. ತಂದೆಯಾದವನು ಅಳುತ್ತಿರುವ ಮಗುವಿಗೆ ಈ ರೀತಿ ಮಾಡಬೇಕು ಅಂತ ಹೇಳೋದು, ಅದು ಏನಾಗ್ತದ, ವ್ಯಕ್ತಿತ್ವದಿಂದ ನೋಡ್ರಿ ಎಸ್ಕೇಪ್ ಫ್ರಮ್ ಇಮೋಷನ್ ಆಗ್ತದ. ನನ್ನ ವ್ಯಕ್ತಿತ್ವನೇ ಹೇಳಲ್ಪಟ್ಟಿದೆ, ನನ್ನದನ್ನೋ ರೀತಿಯಲ್ಲಿ ಹೇಳಿಲ್ಲ, ನನ್ನದೇ ಆದ ಭಾವ ಜಗತ್ತಿನೆಲ್ಲರಲ್ಲಿಯೂ ಇದೆ ಎನ್ನುವ ರೀತಿಯಲ್ಲಿ ಹೇಳುವಂಥದ್ದು. ಹಾಗಾಗಿ ಟರ್ನಿಂಗ್ ಲೂಸ್ ಆಫ್ ಇಮೋಷನ್ ಅನ್ನುವಂಥದ್ದು ಏನಿದೆಯಲ್ಲ, ಅಂದ್ರೆ ನನ್ನ ಭಾವನೆಗಳನ್ನ ಲಾಸ್ ಮಾಡುವುದಲ್ಲ, ಕಳೆದು ಬಿಡುವುದಲ್ಲ. ನಾನೂ ಇದ್ದು ನನ್ನತನದಿಂದ ಹೊರಗಡೆ ಬಂದು ಹೊಸ ರೀತಿಯಲ್ಲಿ ನನ್ನ ಭಾವ ಎಲ್ಲರಿಗೂ ಅಪ್ಲೈ ಆಗುವಂತೆ ಹೇಳುವುದು. ಹಾಗಾಗಿ ನಾಟ್ ಟರ್ನಿಂಗ್ ಲೂಸ್ ಆಫ್ ಇಮೋಷನ್ ಬಟ್ ಎಸ್ಕೇಪ್ ಫ್ರಮ್ ಇಮೋಷನ್ ಅನ್ನುವಂಥ ತತ್ವ ಇಲ್ಲಿ ಬಂದಿರತಕ್ಕಂಥ ಬಹಳ ಮುಖ್ಯವಾದ ತತ್ವ. ನೆಕ್ಸ್ಟ್ 8ನೇದು ಬರ್ತದ, ಇಮ್ಯಾಜಿನೇಷನ್ ಅಥವಾ ಪ್ರತಿಭೆ ಪರಿಕಲ್ಪನೆಯಲ್ಲಿ ಪ್ರೈಮರಿ ಅಂಡ್ ಸೆಕೆಂಡರಿ ಇಮ್ಯಾಜಿನೇಷನ್ ಅಂತೇಳಿ ಗುರುತಿಸಿದವರು ಯಾರು? ಕೋಲ್ರಿಡ್ಜ್. ಇಲ್ಲಿ ಒಂದಿಷ್ಟು ಬಹಳ ಇಂಪಾರ್ಟೆಂಟ್ ಆಗಿ ತಿಳ್ಕೊಂಡ್ರೆ, ಪ್ರತಿಭೆಯಲ್ಲಿ ಪ್ರೈಮರಿ ಇಮ್ಯಾಜಿನೇಷನ್ ಮತ್ತು ಸೆಕೆಂಡರಿ ಇಮ್ಯಾಜಿನೇಷನ್ ಅಂತ ಗುರುತಿಸಿದವರು ಯಾರು ಅಂದ್ರೆ ಕೋಲ್ರಿಡ್ಜ್. ಇದು ಒಂದು ಪಾಯಿಂಟ್. ರಾಜಶೇಖರ ಏನ್ ಮಾಡಿದ್ದ? ಹೌದಾ, ಅವನು ಭಾವಯಿತ್ರಿ ಮತ್ತು ಕಾರಯಿತ್ರಿ ಅಂತ 2 ರೀತಿ ಪ್ರತಿಭೆಗಳನ್ನು ಕೊಟ್ಟಿದ್ದ. ಗೊತ್ತಿರಲಿ. ಇನ್ನೊಂದು ಬರ್ತದೆ ಇದಾಗ ಎಸೆಂಪ್ಯಾಸ್ಟಿಕ್ ಇಮ್ಯಾಜಿನೇಷನ್ ಅಂತ, ನಾವು ಮೋಸ್ಟ್ಲಿ ಹಾಕಿರ್ಬೇಕು. ಪ್ರತಿಭೆಯಲ್ಲಿ ಪ್ರೈಮರಿ, ಸೆಕೆಂಡರಿ ಮತ್ತು ಎಸೆಂಪ್ಯಾಸ್ಟಿಕ್ ಇಮ್ಯಾಜಿನೇಷನ್ 3 ರೀತಿ ಪರಿಕಲ್ಪನೆಗಳನ್ನು ಕೊಟ್ಟವನು ಕೋಲ್ರಿಡ್ಜ್. ರಾಜಶೇಖರ ಏನ್ ಮಾಡಿದ್ದ? ಭಾವಯಿತ್ರಿ ಮತ್ತು ಕಾರಯಿತ್ರಿ ಎನ್ನುವಂತ ಪ್ರತಿಭೆಯ ಹೆಸರುಗಳನ್ನು ಕೊಟ್ಟಿದ್ದ. ಮತ್ತೆ ಭಟ್ಟ ತೌತ ಒಂದು ಪಾಯಿಂಟ್ ಅನ್ನು ಹೇಳಿದ್ದ. ಅವನೇನ್ ಮಾಡಿದ? ಪ್ರಜ್ಞಾ ನವನೋನ್ಮೇಷ ಶಾಲಿನಿ ಅನ್ನುವಂತ ಸಾಲನ್ನು ಕೊಟ್ಟಿದ್ದ. ಇನ್ನೊಂದು ಕಡೆಗೆ ಅದು ಬಹುಶಃ ಹೇಮಚಂದ್ರ ಅನ್ನ ಕಾವ್ಯಾನುಶಾಸನದಲ್ಲಿ ಪ್ರಜ್ಞಾ ನವನೋಲ್ಲೇಖ ಶಾಲಿನಿ ಅನ್ನುವಂಥ ಪದನು ಕೂಡ ಬಂದಿದೆ. ಈ 6 ಪದಗಳನ್ನ ನೀವು ಚೆನ್ನಾಗಿ ಇಲ್ಲಿ ಗ್ರಹಿಸ್ಕೋಬೇಕು ಈ ಒಂದು ವಾಕ್ಪ್ರಶ್ನೆಯನ್ನು ಹೇಳ್ತಾ ಇರುವಾಗ. ಪ್ರೈಮರಿ ಇಮ್ಯಾಜಿನೇಷನ್ ಮತ್ತು ಸೆಕೆಂಡರಿ ಇಮ್ಯಾಜಿನೇಷನ್. ಪ್ರೈಮರಿ ಇಮ್ಯಾಜಿನೇಷನ್ ಅನ್ನೋದು ಉನ್ಮೇಷ ಶಾಲಿನಿ. ಅಂದ್ರೇನು? ಜಗತ್ತಿನ ಯಾವುದೇ ಒಂದು ವಸ್ತುವನ್ನು ನೋಡಿದಾಗ ನನ್ನ ಮನಸ್ಸಿನಲ್ಲಿಯೇ ಹೊಸ ರೀತಿಯಾಗಿರ್ತಕ್ಕಂಥ ಕಾವ್ಯ ಭಾವ ಹುಟ್ಟುವಿಕೆ, ಅದು ಪ್ರೈಮರಿ ಇಮ್ಯಾಜಿನೇಷನ್. ಸೆಕೆಂಡರಿ ಇಮ್ಯಾಜಿನೇಷನ್ ಅಂದ್ರೆ ನನ್ನ ಮನಸ್ಸಿನಲ್ಲಿ ಹೊಳೆದು ಪರಿಪೂರ್ಣವಾಗಿರ್ತಕ್ಕಂಥ ವಿಷಯವನ್ನ ನಾನು ಕೃತಿ ರೂಪಕ್ಕೆ ಇಳಿಸುವುದು. ಇಟ್ ಈಸ್ ಸೆಕೆಂಡರಿ ಇಮ್ಯಾಜಿನೇಷನ್. ಪ್ರೈಮರಿ ಇಮ್ಯಾಜಿನೇಷನ್ ವ್ಯಕ್ತಿತ್ವದ ಅಂತರಂಗದಲ್ಲಿಯೇ ಪರಿಪೂರ್ಣ ಸ್ಪಷ್ಟಗೊಳ್ಳುವಿಕೆಯನ್ನು ಸೂಚಿಸುತ್ತದೆ. ಸೆಕೆಂಡರಿ ಇಮ್ಯಾಜಿನೇಷನ್ ಮನಸ್ಸಿನಲ್ಲಿ ಸ್ಪಷ್ಟಗೊಂಡಿರ್ತಕ್ಕಂಥ ಭಾವ ಹೊರಹಾಕುವಿಕೆಯನ್ನು ಸೂಚಿಸುತ್ತದೆ. ಹೌದಾ? ಸೆಕೆಂಡರಿ ಇಮ್ಯಾಜಿನೇಷನ್. ಇನ್ನೊಂದು ತಿಳ್ಕೊರಿ, ಪ್ರಜ್ಞಾ ನವನೋನ್ಮೇಷ ಶಾಲಿನಿ ಅಂದ್ರೆ ಜಗತ್ತಿನ ವಿಷಯವನ್ನು ನೋಡಿದಾಗ ಮನಸ್ಸಿನಲ್ಲಿ ಹಲವಾರು ರೀತಿಯಾದ ಭಾವನೆಗಳು ಹುಟ್ಟುತ್ತವೆ. ಉಲ್ಲೇಖ ಶಾಲಿನಿ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಹುಟ್ಟಿದ ವಿಷಯವನ್ನು ಹೊರ ಹಾಕುತ್ತೇವೆ. ನೋಡ್ರಿ, ಅದು ಕೂಡ ಪ್ರೈಮರಿ ಇಮ್ಯಾಜಿನೇಷನ್, ಸೆಕೆಂಡರಿ ಇಮ್ಯಾಜಿನೇಷನ್. ಇದನ್ನ ಯಾರವನು ಇಂಟ್ಯೂಷನ್ ಎಕ್ಸ್ಪ್ರೆಷನ್ ಕ್ರೋಚೆ ಏನ್ ಮಾಡ್ದ? ಪ್ರೈಮರಿ ಇಮ್ಯಾಜಿನೇಷನ್ ಇಂಟ್ಯೂಷನ್ ಅಂತ ಕರೆದ. ಹೊರಗಿನ ಜಗತ್ತನ್ನು ನೋಡೋದು. ಮನಸ್ಸಿನಲ್ಲಿ ಸ್ಪಷ್ಟಪಡಿಸಿಕೊಳ್ಳುವುದಕ್ಕೆ ಎಕ್ಸ್ಪ್ರೆಷನ್ ಅಂತ ಕರೆದ. ಹೊರಹಾಕುವಿಕೆಗೆ ಎಕ್ಸ್ಟರ್ನಲೈಸೇಷನ್ ಅಂತ ಕರೆದ. ನೋಡ್ರಿ, ಎಲ್ಲ ಪದಗಳನ್ನು ಒಂದ್ ಕಡೆ ನೋಡ್ಬೇಕು. ಇಂಟ್ಯೂಷನ್, ಎಕ್ಸ್ಪ್ರೆಷನ್ ಅಂಡ್ ಎಕ್ಸ್ಟರ್ನಲೈಸೇಷನ್, ಪ್ರೈಮರಿ ಸೆಕೆಂಡರಿ ಇಮ್ಯಾಜಿನೇಷನ್, ಆಮೇಲೆ ಉನ್ಮೇಷ ಶಾಲಿನಿ ಮತ್ತು ಉಲ್ಲೇಖ ಶಾಲಿನಿ. ಈ 3 ಎಲ್ಲ ಪದಗಳನ್ನು ನೀವು ಗೊತ್ತಿಟ್ಕೋಬೇಕು. ಮತ್ತೆ ಭಾವಯಿತ್ರಿ ಮತ್ತು ಕಾರಯಿತ್ರಿ ಪ್ರತಿಭೆ. ಭಾವಯಿತ್ರಿ ಪ್ರತಿಭೆ ಅಂದ್ರೆ ಸಹೃದಯನಲ್ಲಿ ಇರ್ತಕ್ಕಂಥ ಪ್ರತಿಭೆ. ಅಂದ್ರೆ ನಾನು ಕವನಗಳನ್ನು ಬರಿತೀನಿ, ನೀವು ಅದನ್ನು ಆಲಿಸ್ತೀರಿ, ನಾನು ಏನು ಹೇಳಿದ್ದೀನಿ ಅಂತ ತಿಳ್ಕೊಳ್ಳುವಂತ ನಿಮ್ಮಲ್ಲಿರ್ತಕ್ಕಂಥ ಒಂದು ಕೆಪಾಸಿಟಿ, ಒಂದು ಪ್ರತಿಭೆ, ಅದನ್ನು ತಿಳಿದುಕೊಳ್ಳುವಷ್ಟು ಸಾಮರ್ಥ್ಯ, ಇದು ಭಾವಯಿತ್ರಿ. ಕಾರಯಿತ್ರಿ ಎಂದರೆ ಕವಿತೆಯನ್ನು ಬರೆಯುವ ಪ್ರತಿಭೆ, ಇದು ಕವಿಯಲ್ಲಿರುತ್ತದೆ. ಕಾರಯಿತ್ರಿ ಪ್ರತಿಭೆ ಕವಿಯಲ್ಲಿರುತ್ತದೆ, ಭಾವಯಿತ್ರಿ ಪ್ರತಿಭೆ ಸಹೃದಯನಲ್ಲಿ ಇರುತ್ತದೆ. ಹೌದಾ? ಹೀಗೆ ರಾಜಶೇಖರ ಅಂದ್ರೆ ಕಾರಯಿತ್ರಿ ಭಾವಯಿತ್ರಿ, ಕಾರಯಿತ್ರಿ ಕವಿ, ಭಾವಯಿತ್ರಿ ಸಹೃದಯ. ಒಂದು ಪ್ರೈಮರಿ ಸೆಕೆಂಡರಿ ಅಂದ್ರೆ, ಪ್ರೈಮರಿ ಅಂದ್ರೆ ಕವಿಯಲ್ಲೇ ಹೊರಹಾಕುವಿಕೆ ಸೆಕೆಂಡರಿ ಇಮ್ಯಾಜಿನೇಷನ್.
ಇಂಟ್ಯೂಷನ್ ಕ್ರೋಚೆ, ಇಂಟ್ಯೂಷನ್ ಅಂದ್ರೆ ಕವಿ ಒಳಗಿಂದು, ಎಕ್ಸ್ಪ್ರೆಷನ್ ಅಂದ್ರೆ ಕವಿ ಒಳಗಿನ ಸ್ಪಷ್ಟಪಡಿಸಿಕೊಳ್ಳುವಿಕೆ, ಎಕ್ಸ್ಟರ್ನಲೈಸೇಷನ್ ಅನ್ನುವಂಥದ್ದು ಹೊರ ಹಾಕುವಿಕೆ. ಕ್ರೋಚೆ ಹೇಳಿದ್ದು. ಹೌದಾ? ಈ ಎಲ್ಲ ವಿಷಯಗಳನ್ನ ಚೆನ್ನಾಗಿ ತಿಳ್ಕೊಬೇಕು. ಇಲ್ಲಿ ಇನ್ನೊಂದು ಇಮ್ಯಾಜಿನೇಷನ್ ಬರ್ತದ ನೋಡ್ರಿ. ಕೋಲ್ರಿಡ್ಜ್ ಏನ್ ಮಾಡ್ದ, ಬಯೋಗ್ರಫಿಯಾ ಲಿಟ್ರರಿಯಾ ಅನ್ನುವಂತ ಕೃತಿಯನ್ನು ಕೊಟ್ಟ. ಅದು 1817ರಲ್ಲಿ ಬಂತು. ಅದರ 4ನೇ ಅಧ್ಯಾಯದೊಳಗ ಪ್ರತಿಭೆಯನ್ನ ಇಮ್ಯಾಜಿನೇಷನ್, ಫ್ಯಾನ್ಸಿ ಇನ್ನೊಂದು ಪದ ಬರ್ತದ, ಅದನ್ನು ಹೇಳ್ಬೇಕಾಯ್ತು ನಾನು. ಇಮ್ಯಾಜಿನೇಷನ್ ಮತ್ತು ಫ್ಯಾನ್ಸಿ ಅನ್ನುವಂಥ ಚರ್ಚೆಯನ್ನು ಮಾಡ್ತಾನ. ಅವನು 3 ರೀತಿಯ ಪ್ರತಿಭೆಗಳನ್ನು ಹೇಳ್ತಾನ. ನೋಡ್ರಿ ಹೆಂಗದ ಇಲ್ಲಿ. ಒಂದು ಪ್ರೈಮರಿ ಇಮ್ಯಾಜಿನೇಷನ್, ಎಲ್ಲರಲ್ಲೂ ಇರುತ್ತದೆ. ಇಂದ್ರಿಯ ಅನುಭವಗಳನ್ನು ಗ್ರಹಿಸುವ ಮುಖ್ಯವಾದ ಸಾಧನ ಅಂತ ಇಲ್ಲಿ ಕೊಟ್ಟರು. ಇನ್ನು ಸೆಕೆಂಡರಿ ಇಮ್ಯಾಜಿನೇಷನ್ ಅಂತಂದ್ರೆ ಹೊರ ಹಾಕುವುದು, ಕೆಲವು ವಿಶಿಷ್ಟ ವ್ಯಕ್ತಿಗಳಿಗೆ ಮಾತ್ರ ಇರುವಂತ, ಕವಿಗಳಲ್ಲಿ ಇರುವಂತದ್ದು ಅಂತ ಆತ ಹೇಳಿದ. ಇನ್ನೊಂದು ಎಸೆಂಪ್ಯಾಸ್ಟಿಕ್ ಇಮ್ಯಾಜಿನೇಷನ್ ಅಂತ, ದ್ವಂದ್ವ ಮತ್ತು ವಿರೋಧಗಳ ನಡುವೆ ಸಮತೋಲನ ಸ್ಥಿತಿಯನ್ನು ಸ್ಥಾಪನೆ ಮಾಡುವಂಥದ್ದು. ದ್ವಂದ್ವ ಬೇರೆ, ವಿರೋಧ ಬೇರೆ, ವಿಚಿತ್ರ ಬೇರೆ. ಹೌದಾ? ದ್ವಂದ್ವ ಅನ್ನೋದು ವಿರೋಧ ಆಗೋದಿಲ್ಲ. ದ್ವಂದ್ವ ಅಂದ್ರೆ ಒಂದು ಬದುಕಿನಲ್ಲಿ ಸಂಭವಿಸಿದ ಯಾವುದೋ ಘಟನೆಯೊಂದಿಗೆ ನಮ್ಮ ಮನಸ್ಸು ಸ್ಪಂದಿಸುವಾಗ ಉಂಟಾಗುವ ತಲ್ಲಣಗಳು. ಹೌದಾ? ವಿರೋಧ ಬೇರೆ. ದ್ವಂದ್ವ ಮತ್ತು ವಿರೋಧಗಳ ನಡುವೆ ಸಮತೋಲ ಸ್ಥಿತಿಯನ್ನು ಸ್ಥಾಪನೆ ಮಾಡುವಂತ ಒಂದು ಇಮ್ಯಾಜಿನೇಷನ್ಗೆ ಎಸೆಂಪಿಸ್ಟಿಕ್ ಇಮ್ಯಾಜಿನೇಷನ್ ಅಂತ ಅವನು ಕರೆದ. ಹೀಗೆ ಈ ಒಂದು ಪಾಯಿಂಟ್ ಹೇಳಿದಾಗ ನೀವು ಅದನ್ನ ವ್ಯವಸ್ಥಿತವಾಗಿ ಗ್ರಹಿಸ್ಕೋಬೇಕು, ನಾ ಹೇಳುವ ಪಾಯಿಂಟ್ಸ್ಗಳು. ನೆಕ್ಸ್ಟ್, ಅರಿಸ್ಟಾಟಲ್ನ ಪೊಯೆಟಿಕ್ಸ್ ಅನ್ನ, ಹೋರಸ್ನ ಆರ್ಸ್ ಪೊಯೆಟಿಕಾವನ್ನ ಕನ್ನಡಕ್ಕೆ ತಂದವರು ಯಾರು? ನರಹಳ್ಳಿ ಬಾಲಸುಬ್ರಹ್ಮಣ್ಯಂ. ನೆನಪಿಟ್ಕೋರಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್. ಪೊಯೆಟಿಕ್ಸ್ ಆಫ್ ಅರಿಸ್ಟಾಟಲ್, ಇಟ್ ಇಸ್ ಟ್ರಾನ್ಸ್ಲೇಟೆಡ್ ಇನ್ ಕನ್ನಡ ಬೈ ಎನ್ ಬಾಲಸುಬ್ರಹ್ಮಣ್ಯ. ಹೌದಾ? ಮತ್ತು ಹೋರಸ್ನ ಆರ್ಸ್ ಪೊಯೆಟಿಕಾ, ಹೌದಿಲ್ಲ, ಕಾವ್ಯ ಕಲೆ ಸಾಹಿತ್ಯ ವಿಮರ್ಶೆ, ಇದನ್ನ ಕನ್ನಡಕ್ಕೆ ತಂದವರು ಎನ್ ಬಾಲಸುಬ್ರಹ್ಮಣ್ಯ. ಇದನ್ನ ಯಾಕೆ ನಾನು ಅಂಡರ್ಲೈನ್ ಮಾಡಿಲ್ಲ ಗೊತ್ತಿಲ್ಲ, ಇಲ್ಲ ಹಾಕೇ ಬಿಡ್ತೀನಿ ನೋಡಿ. ಎನ್ ಬಾಲಸುಬ್ರಹ್ಮಣ್ಯ, ಇದನ್ನ ಆನ್ಸರ್ ಇದು. ಓಕೆ, ನೆಕ್ಸ್ಟ್, ಕವಿತೆಗೆ ಕಾರಣವಾದ 2 ಶಕ್ತಿಗಳು. ನೆನಪಿಟ್ಕೋರಿ, ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ನೇಟಿವ್ ಜೀನಿಯಸ್ ಅಂಡ್ ಅಕ್ವೈರ್ಡ್ ಆರ್ಟ್. ಈ ರೀತಿ ಯಾರು ಹೇಳಿದ್ರು? ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್. ಕವಿತೆಗೆ ಕಾರಣವಾದ 2 ಶಕ್ತಿಗಳು ಅವು ಯಾವುವು? ಒಂದು ನೇಟಿವ್ ಜೀನಿಯಸ್, ಇನ್ನೊಂದು ಅಕ್ವೈರ್ಡ್ ಆರ್ಟ್. ಹೀಗೆ ಕರೆದವರು ಯಾರು ಅಂದ್ರೆ, ನೋಡ್ರಿ, ಯಾಕೆ ಹೇಳಿಲ್ಲ ನಾ ಇದನ್ನ ಆನ್ಸರ್ ಹೇಳ್ಬೇಕಲ್ಲ. ಯಾರಿದು ಸರ್? ಇದು ನೋಡೋಣ, ಇದು ಹೋರಸ್ ಲಾಂಜಿನಸ್. ಇದು ಆನ್ಸರ್ ನೋಡಿ ಹೇಳ್ತೀನಿ ನಾನು, ಬಹಳ ದಿವಸ ಆಯ್ತು ಇದು ಮಾಡಿ ನೋಡ್ಸು. ನೇಟಿವ್ ಜೀನಿಯಸ್ ಅಂದ್ರೆ ಏನು? ನೇಟಿವ್ ಜೀನಿಯಸ್ ಅಂದ್ರೆ ನೋಡ್ರಿ, ಇದಕ್ಕೆ ಸ್ಥಳೀಯ ಪ್ರತಿಭೆ ಅಂದ್ಬಿಡ್ತಾರ. ಜನರು ಮಾತನಾಡುವ ಸಂಗತಿ ಇದು ಅಸಾಧಾರಣ, ಮಾತ್ರ ಸಂಪೂರ್ಣವಾಗಿ ನೈಸರ್ಗಿಕವಾಗಿ ಅವರು ಅದನ್ನು ಸುಲಭವಾಗಿ ಮತ್ತು ಮುಕ್ತವಾಗಿ ಮಾಡುತ್ತಾರೆ. ಅದನ್ನು ಬೆವರು ಸುರಿಸದೆ ಮಾಡುತ್ತಾರೆ. ನೇಟಿವ್ ಜೀನಿಯಸ್ ಅಂದ್ರ, ಈಗ ನೋಡ್ರಿ, ಜಾನಪದ ಸಾಹಿತ್ಯ ಇದೆ, ಹೌದಾ? ಅವ್ರು ಏನಾರ ಕಷ್ಟಪಟ್ಟು ಕಟ್ಟಿದ್ರೆ ಏನದು ಪದ್ಯ? ಇಲ್ಲ. ನ್ಯಾಚುರಲ್ ಆಗಿ ಅವರು ತಮಗ ಅನಿಸಿದ ಭಾವವನ್ನ ಹಾಡಿನ ರೂಪದಲ್ಲಿ ವ್ಯಕ್ತಪಡಿಸ್ಬಿಟ್ರು, ಬೆವರು ಸುರಿಸದೆ. ಹೌದಾ? ಏನು ಕಷ್ಟಪಡದೆ ಹೇಳಬೇಕಾದ ಭಾವವನ್ನು ಅವ್ರು ಹೇಳಿಬಿಟ್ರು. ಇಟ್ ಇಸ್ ನೇಟಿವ್ ಜೀನಿಯಸ್. ಹೌದಾ? ಇನ್ನು ಅಕ್ವೈರ್ಡ್ ಆರ್ಟ್ ಇದೆಯಲ್ಲ, ಇದು ಕವಿ ಆಗಬೇಕು ಅಂತ ಟ್ರೈನಿಂಗ್ ತಗೊಂಡಾದಂತ ಕವಿಗಳವರು. ಕವಿ ಆಗ್ಬೇಕಂದ್ರೆ ಹೆಂಗಿರ್ಬೇಕಪ್ಪ? ಹೀಗಿರ್ಬೇಕು, ಬರಿಬೇಕು, ಮೊದ್ಲೊಂದು ಸಾಲ್ ಬರಿಬೇಕು, ಸರಿ ಇರ್ಲಿಲ್ಲ ಅಂದ್ರೆ ಅಳಗ್ಸಿ ಮತ್ತೆ ಬರಿಬೇಕು. ಟ್ರೈನಿಂಗ್ ತಗೊಂಡು ಕವಿ ಆದವರು ಅಕ್ವೈರ್ಡ್ ಆರ್ಟ್, ಅಕ್ವೈರ್ ಮಾಡ್ಕೋತೀವಿ. ಹೌದಾ? ನೇಟಿವ್ ಜೀನಿಯಸ್ ಅಕ್ವೈರ್ಡ್ ಅಲ್ಲ, ಅದು ನ್ಯಾಚುರಲ್ ಇರ್ತದೆ. ಅದಕ್ಕೆ ಜನಪದ ಸಾಹಿತ್ಯ ನೇಟಿವ್ ಜೀನಿಯಸ್. ಕವನ ಸಂಕಲನಗಳನ್ನು ತರಬೇಕಾದಾಗ ಕಷ್ಟಪಟ್ಟು ಬರೆಯುವಂತ ಕವನ, ಇಟ್ ಈಸ್ ಅಕ್ವೈರ್ಡ್ ಆರ್ಟ್. ಹೌದಾ? ವಿಭಿನ್ನ ಕಾರ್ಯಾಗಾರದಲ್ಲಿ ನಾವು ಕವನಗಳನ್ನು ಬರೆಯುವುದು ಹೇಗೆ ಅಂತ ಕಲ್ತ್ಕೊಂಡು ನಾವು ಬರಿತೀವಿ, ಇದು ಅಕ್ವೈರ್ಡ್ ಆರ್ಟ್ ಆಗುತ್ತದೆ. ಹೌದಾ? ಬಟ್ ಇದು ಯಾರು ಹೇಳಿದ್ರು? ನಾನು ಯಾಕೋ ಆನ್ಸರ್ ಮಾಡಿಲ್ಲ, ನೋಡೋಣ. ನೆಕ್ಸ್ಟ್ ಕ್ವಶನ್ ನಂಬರ್ 11.
ಕಾವ್ಯ ಎಂದರೆ ಸಾವಯವ ಸಮಗ್ರೀಕರಣದ ಶಿಲ್ಪ ಎಂದು ಹೇಳಿದವರು ಯಾರು? ಗೋಪಾಲಕೃಷ್ಣ ಅಡಿಗ. ಅದ್ಭುತವಾದ ಪಾಯಿಂಟ್. ಸಾವಯವ ಸಮಗ್ರೀಕರಣದ ಶಿಲ್ಪ ಹೀಗಂದ್ರೆ ಏನು? ಒಂದು ಸಾವಯವ ಗೊಬ್ಬರ ಅಂತ ಬಳಸ್ಕೊತೀವಿ, ಹೊಲಕ್ಕೆಲ್ಲ ನಾವು ಗೊಬ್ಬರ ಹಾಕಿ ಬೆಳೆಸ್ತೀವಲ್ಲ, ಸಾವಯವ ಗೊಬ್ಬರ ಅಂದ್ರೆ ಈಗೇನೋ ಬೆಳಿಬೇಕು, ಚವಳಿಕಾಯಿ ಬೆಳಿಬೇಕು, ಬೆಂಡಿಕಾಯಿ ಬೆಳಿಬೇಕು, ಇನ್ನೊಂದು ಬೆಳಿಬೇಕು, ಬಹಳ ಚಂದ ಬೆಳಿಬೇಕಂದ್ರೆ ಗೊಬ್ಬರ ಹಾಕ್ತೀವಿ. ಮತ್ತೆ ನಾವು ತಿನ್ನುವ ಇದರಲ್ಲಿ ನೋಡ್ರಿ, ಇಲ್ಲಿ ಏನೇನೋ ಹಾಕಿವಿ, ಅದಕ್ಕೆ ಯೂರಿಯಾ ಹಾಕಿವಿ, ಗೊಬ್ಬರ ಹಾಕಿವಿ, ನೀರ್ ಹಾಕಿವಿ, ಇನ್ನೊಂದು ಹಾಕಿವಿ, ಮೇಲೆ ಔಷಧಿ ಹೊಡೆದಿವಿ. ಎಲ್ಲದ ಸಮಗ್ರೀಕರಣದ ಶಿಲ್ಪವೇ ಆ ತರಕಾರಿ ಒಳಗೆ ಎಲ್ಲತನ ಇದೆ. ನಾವು ಹಾಕಿದ ಪ್ರತಿಯೊಂದು ವಸ್ತು ತರಕಾರಿ ರೂಪದಲ್ಲಿ ಬಂದಿದೆ, ಶೋಧಿಸಲ್ಪಟ್ಟು ಬಂದಿದೆ. ಇದು ಸಾವಯವ ಸಮಗ್ರೀಕರಣದ ಶಿಲ್ಪ. ಹಾಗಿದ್ರೆ ಕವನವನ್ನು ಬರೆಯಬೇಕಾದಾಗ ಜಗತ್ತಿನಲ್ಲಿ ಹಲವಾರು ವಸ್ತುಗಳಿವೆ, ಅವೆಲ್ಲವನ್ನು ಒಂದುಗೂಡಿಸಿ ಒಂದು ಶಿಲ್ಪ, ಒಂದು ವಸ್ತು ತಯಾರು ಮಾಡ್ತೀವಿ, ಅದು ಕವನ ಆಗ್ತದೆ. ಹೀಗೆ ಸಾವಯವ ಸಮಗ್ರೀಕರಣದ ಶಿಲ್ಪವೇ ಕವನ ಎಂದು ಹೇಳಿದವರು ಯಾರು? ಇದು ಏನು ಗೋಪಾಲಕೃಷ್ಣ ಅಡಿಗ ಹೇಳಿದ್ರು. ಈಗ ಅವಳ ಕಣ್ಣಿನ ಕಾಂತಿ ಅದು ಬೆಳದಿಂಗಳಿನಂತಿತ್ತು, ಹಲ್ಲು ಪಳಪಳನೆ ಹೊಳಿತಿತ್ತು, ದಾಳಂಬಿ ಹಣ್ಣಿನಂತೆ ಇತ್ತು, ಕಣ್ಣು ಮಾವಿನ ಹೋಳುನಿನ ಕಣ್ಣು ಅಂತ ಬರೆದ್ರು, ಕೂದಲಿಗೆ ಒಂದು ರೇಷ್ಮೆ ಏನೋ ಹೋಲಿಸಿದ್ರು, ನಡಿಗೆಗೆ ಜಿಂಕೆ ಅಂತ ಹೋಲಿಸಿದ್ರು, ಏನೇನೋ ಹೋಲಿಸಿದ್ರಪ್ಪ. ಅವು ಏನು ಇಲ್ಲ ಇವ್ರ ಕಡೆ, ಆದ್ರೆ ಅವನ ತರ ಹೋಲಿಸ್ತಾ ಹೋದ್ರು. ಹೀಗೆ ಹೊರಗಿರ್ತಕ್ಕಂಥ ವಸ್ತುಗಳನ್ನ ಕೂಡಿಸಿ ತಯಾರು ಮಾಡಿರ್ತಕ್ಕಂಥದ್ದೇ ಕಾವ್ಯ ಆಗ್ತದೆ. ಸ್ತ್ರೀಯ ವರ್ಣನೆ ಆದ್ರ ದಾಳಿಂಬೆ ಹಣ್ಣು ತಂದ್ರು, ಚಂದ್ರನ ಮುಖ ತಂದ್ರು, ಬೆಳದಿಂಗಳು ತಂದ್ರು, ಜಿಂಕೆಯ ನಡುವನ್ನ ತಂದ್ರು, ಹೌದಾ, ಏನೇನೋ ತಂದ್ರಪ್ಪ. ಹೀಗೆ ಸಾವಯವ ಸಮಗ್ರೀಕರಣ, ಹೊರಗಿರುವಂತಹ ವಿಭಿನ್ನ ವಸ್ತುಗಳನ್ನು ತಂದು ಜೋಡಿಸಿ ತಯಾರಿಸಲ್ಪಟ್ಟಿರ್ತಕ್ಕಂಥ ಶಿಲ್ಪವೇ ಕಾವ್ಯ. ಹೀಗೆ ಹೇಳಿದವ್ರು ಯಾರು? ಗೋಪಾಲಕೃಷ್ಣ ಅಡಿಗ. ಹಂಗೆ ಅನಿಸ್ತದ ಅದು. ಭೂಮಿಗೀತೆ ಓದ್ ನೋಡ್ರಿ, ಹುಚ್ಚಡ ಹೋಗ್ಬಿಡ್ತದ ಓದ್ಬೇಕಾದ್ರೆ. ಎಸ್, ಇಲ್ಲಿ ಬಂತ ನೋಡ್ರಿ ಕ್ವಶನ್ ನಂಬರ್ 12. ರುದ್ರ ನಾಟಕದಲ್ಲಿ ಶೋಧನೆಗೆ ಒಳಗಾಗುವ ಭಾವ ಕರುಣೆ ಮತ್ತು ಭಯ. ನೆನಪಿಟ್ಕೋರಿ, ಪಿಟಿ ಅಂಡ್ ಫಿಯರ್ ಯಾವಾಗ್ಲೂ ನೆನಪಿಟ್ಕೋಬೇಕು. ಕರುಣೆ ಮತ್ತು ಭಯನೇ ಕೊಡಬಹುದು, ಪಿಟಿ ಅಂಡ್ ಫಿಯರೇ ಕೊಡಬಹುದು. ಫಿಯರ್ ಅಂದ್ರೆ ಭಯ, ಪಿಟಿ ಅಂದ್ರೆ ಕರುಣೆ. ಕರುಣೆ ಮತ್ತು ಭಯ ಎನ್ನುವ ಭಾವಗಳ ಶೋಧನೆ ಆಗುತ್ತದೆ ಎಲ್ಲಪ್ಪ ಅಂದ್ರೆ ರುದ್ರ ನಾಟಕದಲ್ಲಿ. ಇದು ಬಹಳ ಚೆನ್ನಾಗಿ ತಿಳ್ಕೋಬೇಕು. ಕರುಣೆ ಎನ್ನುವುದು ಇದು ಸಕಾರಾತ್ಮಕ ಭಾವ, ಭಯ ಅನ್ನೋದು ನಕಾರಾತ್ಮಕ ಭಾವ. ಕರುಣೆ ಎನ್ನುವ ಭಾವದಿಂದ ಸಹೃದಯನೊಬ್ಬನು ಪಾತ್ರಗಳ ಹತ್ತಿರಕ್ಕೆ ಹೋಗುತ್ತಾನೆ. ಭಯ ಅನ್ನುವಂತ ಭಾವದಿಂದ ಮನುಷ್ಯ ಆ ಪಾತ್ರಗಳು ವ್ಯಕ್ತಪಡಿಸುವಂತಹ ಕೆಟ್ಟ ಭಾವನೆಯಿಂದ ದೂರ ಹೋಗಲು ಬಯಸುತ್ತಾನೆ. ಈ ಎರಡೂ ಪದಗಳ ಕಾರಣದಿಂದಾಗಿ ಸಹೃದಯನಲ್ಲಿ ಕೆಥಾರ್ಸಿಸ್ ಸಂಭವಿಸುತ್ತದೆ, ಮನುಷ್ಯ ಶುದ್ಧನಾಗುತ್ತಾನೆ ಎನ್ನುವ ಪಾಯಿಂಟ್ ಅನ್ನ ನೀವು ಹೇಳಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 13. ಪಾಶ್ಚಾತ್ಯ ಸೌಂದರ್ಯ ಮೀಮಾಂಸೆಯಲ್ಲಿ ಸೈಕಿಕಲ್ ಡಿಸ್ಟನ್ಸ್ ಅನ್ನುವ ತತ್ವವನ್ನು ಕೊಟ್ಟವರು ಯಾರು? ಒಂದರ್ಥ ಸೈಕಿಕಲ್ ಡಿಸ್ಟನ್ಸ್ ಎಡ್ವರ್ಡ್ ಬುಲೋ ಕೊಟ್ಟ. ಈ ತತ್ವವನ್ನು ಹೋಲುವ ಭಾರತೀಯ ತತ್ವ ಯಾವುದು ಅಂದ್ರೆ ಸಾಧಾರಣೀಕರಣ. ನೆನ್ಪಿಡುವರೆ, ತುಂಬಾ ಬಾರಿ ಪ್ರಶ್ನೆ ಆಗಿದೆ. ಸಾಧಾರಣೀಕರಣ ತತ್ವವನ್ನು ಯಾರು ಕೊಟ್ರು? ಇಬ್ರು ಕೊಟ್ರು. ಒಂದು ಅಭಿನವ ಗುಪ್ತ ಕೊಟ್ಟ, ಇನ್ನೊಂದು ಭಟ್ಟನಾಯಕ ಭುಕ್ತಿವಾದದಲ್ಲಿ ಕೊಟ್ಟ. ಹೌದಾ? ಇದನ್ನು ಕೂಡ ಓದ್ಬಿಡ್ಬೇಕಲ್ಲ. ಸಾಧಾರಣೀಕರಣ ತತ್ವವನ್ನು ಕೊಟ್ಟವನು ಯಾರು? ಅಭಿನವ ಗುಪ್ತ. ಸಾಧಾರಣೀಕರಣ ತತ್ವವನ್ನು ಕೊಟ್ಟವನು ಅಭಿನವ ಗುಪ್ತ ಎರಡನೇ ಬಾರಿ. ಮೊದಲನೇ ಬಾರಿ ಕೊಟ್ಟವನು ಯಾರು? ಭಟ್ಟನಾಯಕ ಭುಕ್ತಿವಾದ ಅಂತ ಕೊಟ್ಟ. ಭಟ್ಟನಾಯಕ ಏನ್ ಮಾಡ್ದ ನೋಡ್ರಿ, ಭಾವಕತ್ವ ಭೋಜಕತ್ವದಿಂದ ಭುಕ್ತಿ ಆಗುತ್ತದೆ ಅಂದ್ರೆ ಅಭಿದಾಯಕತ್ವ, ಭಾವುಕತ್ವ, ಭೋಜಕತ್ವ ಅಂತ 3 ಪದಗಳನ್ನು ಹೇಳ್ತಾನೆ. ಅಂದ್ರೆ ಅಭಿದಾಯಕತ್ವ ಎಂದರೆ ಒಂದು ವಸ್ತುವಿನ ವಾಚ್ಯ ರೂಪ, ಶಬ್ದಕೋಶದಲ್ಲಿ ಒಂದು ಪದಕ್ಕೆ ಇರುವ ಅರ್ಥ, ಅದಕ್ಕೆ ಅಭಿದಾಯಕತ್ವ ಅಂತೇಳಿ ಕರೀತಾರೆ. ಭಾವಕತ್ವ ಅಂದ್ರೆ ಸಾಧಾರಣೀಕರಣ ಆಗುವುದನ್ನು ಸೂಚಿಸುತ್ತದೆ. ಅಂದ್ರೇನು? ಯಾವುದೇ ಹೂವನ್ನ ನೋಡಿದಾಗ, ಹೂದೋಟವನ್ನ ನೋಡಿದಾಗ ಫಾಲ್ಸ್ ಗಳನ್ನ ಇವೆಲ್ಲ ನೋಡ್ತೀವಲ್ಲ, ಜೋಗ್ ಫಾಲ್ಸ್ ಹೋದಿವಪ್ಪ, ಇವೆಲ್ಲ ನೋಡಿದ ಕೂಡಲೇ ಜಗತ್ತಿನ 99% ಜನರಿಗೆ ನೋಡಿದ ತಕ್ಷಣ ಖುಷಿ ಆಗುತ್ತದೆ. ಬರೀ ನನಗೆ ಮಾತ್ರ ನೋಡಿ, ನಾನು ಜೋಗ್ ಫಾಲ್ಸ್ ಹೋಗಿದ್ದೆ, ಖುಷಿ ಆಯ್ತು. ಜಗತ್ತಿನ ಯಾರಿಗೂ ನೋಡಿದ್ರು ಕೂಡ ಖುಷಿ ಆಗುತ್ತದೆ. ಅಂದ್ರೆ
ನನ್ನ ಭಾವ ಮಾತ್ರ ಹೇಳಿದ್ರೆ ಸಾಧಾರಣೀಕರಣ ಆಗುವುದಿಲ್ಲ. ನಾನು ಜೋಗ್ ಫಾಲ್ಸ್ ನೋಡಿದ್ದೀನಿ, ನನಗೆ ಖುಷಿಯಾಗಿದೆ. ಜೋಗ್ ಫಾಲ್ಸ್ ನೋಡಿದ್ರೆ ಎಲ್ಲರಿಗೂ ಖುಷಿ ಆಗುತ್ತದೆ. ಇದು ಸಾಧಾರಣೀಕರಣ. ಅದಕ್ಕ ಭಾವಕತ್ವ ಅನ್ನೋದು ಒಬ್ಬ ವ್ಯಕ್ತಿಗೆ ಉಂಟಾಗಿರ್ತಕ್ಕಂಥ ಭಾವವನ್ನ ಯೂನಿವರ್ಸಲೈಸ್ ಮಾಡುವುದನ್ನ ಹೇಳುತ್ತದೆ, ಸಾಧಾರಣೀಕರಣ ಮಾಡುವುದನ್ನ ಹೇಳುತ್ತದೆ. ಯಾವಾಗ ಭಾವದ ಸಾಧಾರಣೀಕರಣ ಆಗ್ತದೋ, ಸಾಧಾರಣೀಕರಣ ಆ ಭಾವ ನಮಗ್ ಸಂತಸ ಕೊಡ್ತೈತಿ. ಸಂತಸ ಕೊಡೋದಕ್ಕೆ ಭುಕ್ತಿ ಅಂತ ಕರೀತಾರೆ. ಭುಕ್ತಿ ಅಂದ್ರೆ ಭೋಗಿಸುವುದು, ಅನುಭವಿಸುವುದು ಅಂತ. ನೋಡ್ರಿ, ಅಂದ್ರೆ ಭೋಗ ಅಥವಾ ಭುಕ್ತಿ ಅನ್ನೋದು ಸಾಧಾರಣೀಕರಣ ಆಗದೆ ಆಗೋದಿಲ್ಲ, ಹೌದಾ? ಅದಕ್ಕೆ ನೋಡ್ರಿ, ಹಾಗಿದ್ರೆ ಈ ಸಾಧಾರಣೀಕರಣ ಸೈಕಿಕಲ್ ಡಿಸ್ಟೆನ್ಸ್ ಹೇಗಾಗುತ್ತದೆ? ಇದು ಬೇಕು. ನೀವು ಲೆಕ್ಚರ್ಸ್ ಆಗ್ತೀರಿ, ಎಲ್ಲೆಲ್ಲೋ ಪಾಠ ಕಲಿಸ್ತೀರಿ. ಪಾಠ ಕಲಿಸ್ಬೇಕಾದ್ರೆ ಹೇಗೆ ಸೈಕಿಕಲ್ ಡಿಸ್ಟೆನ್ಸ್ ಸಾಧಾರಣೀಕರಣ ಆಗುತ್ತದೆ ಅಂದ್ರೆ ನಿಮ್ಗೆ ಹೇಳೋದಕ್ಕೆ ಬೇಕು, ಹೌದಾ? ಸೈಕಿಕಲ್ ಡಿಸ್ಟೆನ್ಸ್ ಸಾಧಾರಣೀಕರಣ ಹೇಗಾಗುತ್ತದೆ ಅಂದ್ರೆ, ಸೈಕಿಕಲ್ ಡಿಸ್ಟೆನ್ಸ್ ಹೇಳುತ್ತದೆ, ನೀವು ಯಾವುದೋ ಒಬ್ಬ ಅಳುವ ವ್ಯಕ್ತಿಯನ್ನು ನೋಡಿ ಅಯ್ಯೋ ಪಾಪ ಅಂತ ಅದ್ರ ಸಮೀಪ ಹೋದ್ರೆ ನೀವು ಹತ್ತು ಬಿಡ್ತೀರಿ, ಲಾಸ್ ಆಫ್ ಡಿಸ್ಟೆನ್ಸ್ ಆಗುತ್ತದೆ. ಅವೇನ್ ಮಹಾಬಡು ಅಳ್ತಾನಂತ ದೂರ ನಿಂತ್ಕೊಂಡ್ರೆ ಅವನು ಅಳುವುದರಲ್ಲೂ ಒಂದು ಸೌಂದರ್ಯ ಇದೆ, ಅದು ನಿಮ್ಮ ಅರ್ಥಕ್ಕೆ ಬರುವುದಿಲ್ಲ, ನಿಮ್ಮ ಗಮನಕ್ಕೆ ಬರುವುದಿಲ್ಲ. ಹಾಗಾಗಿ ಅಳುವವನ ಸಮೀಪಕ್ಕೆ ಹೋಗುವುದಾಗಲಿ ದೂರ ನಿಲ್ಲುವುದಾಗಲಿ ಇದರಿಂದ ಸೈಕಿಕಲ್ ಡಿಸ್ಟೆನ್ಸ್ ಸಂಭವಿಸುವುದಿಲ್ಲ, ಹೌದಾ? ಹಾಗಾಗಿ ಆ ಅಳುವಿಕೆಯ ಭಾವ ಸಾಧಾರಣ ಆಗ್ಬೇಕು, ಹೌದಾ? ಜಗತ್ತಿನ ಎಲ್ಲರೂ ಈ ಭಾವ ಬಂದರೆ ಅಳುತ್ತಾರೆ ಅನ್ನೋದು ತಿಳ್ಕೋಬೇಕು. ಅವಾಗ ಕಾವ್ಯ ನಮಗ್ ಚೆಂದಾಗಿ ತಿಳಿತದ. ಇದು ಸೈಕಿಕಲ್ ಡಿಸ್ಟೆನ್ಸ್. ಆ ಸೈಕಿಕಲ್ ಡಿಸ್ಟೆನ್ಸ್ ಭಾವ ಸಾಧಾರಣೀಕರಣ ಅನ್ನುವ ತತ್ವವನ್ನು ಹೋಲುತ್ತದೆ. ಸೈಕಿಕಲ್ ಡಿಸ್ಟೆನ್ಸ್ ಅನ್ನ ಎಡ್ವರ್ಡ್ ಬುಲ್ಲೋ ಕೊಟ್ಟ ಪಾಶ್ಚಾತ್ಯ ಕಾವ್ಯಮೀಮಾಂಸೆಯಲ್ಲಿ, ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಸಾಧಾರಣೀಕರಣ ತತ್ವವನ್ನು ಇಬ್ಬರು ಕೊಟ್ಟರು. ಭಟ್ಟನಾಯಕ ಭುಕ್ತಿವಾದದಲ್ಲಿ ಕೊಟ್ಟು, ಮತ್ತೆ ಅಭಿನವ ಗುಪ್ತ ಅಭಿವ್ಯಕ್ತಿವಾದದಲ್ಲಿ ಕೊಟ್ಟ, ಹೌದಾ? ಇದೆಲ್ಲಿ ಬರ್ತದ? ರಸ ಸಿದ್ಧಾಂತದಲ್ಲಿ ಬರ್ತದ. ರಸ ಸಿದ್ಧಾಂತದಲ್ಲಿ ಅಲ್ಲಿ ಏನ್ ಮಾಡಿದ್ವಿ, 4 ತತ್ವಗಳನ್ನ ಉತ್ಪತ್ತಿವಾದ, ಅನುಮಿತಿವಾದ, ಭುಕ್ತಿವಾದ ಮತ್ತು ಸಾಧಾರಣೀಕರಣ, ಕೊನೆಯದು ಏನದು ಅಭಿವ್ಯಕ್ತಿವಾದ ಅಂತ ನೋಡ್ತೀವಲ್ಲ. ಆ ಸಂದರ್ಭದಲ್ಲಿ ಏನಂದ್ರೆ ರಸ ನಿಷ್ಪತ್ತಿಯ ವ್ಯಾಖ್ಯಾನಗಳನ್ನು ಕೊಡುವ ಸಂದರ್ಭದಲ್ಲಿ ನಾವು ಇದನ್ನು ಓದಿದ್ದೀವಿ. ಹೀಗೆ ಇದನ್ನು ನೀವು ವ್ಯವಸ್ಥಿತವಾಗಿ ಅರ್ಥೈಸ್ಕೊಳ್ಬೇಕು. 13ನೇ ಕ್ವಶನ್ ಹೀಗಿದೆ. ಇನ್ನೂ ಹೇಳ್ಬೇಕಂದ್ರೆ ನೋಡ್ರಿ, ಇಲ್ಲಿ ಸಂಭಾವನಾ, ಈಗ ನೋಡ್ರಿ, ಸಂಭಾವನಾ ಅನ್ನೋದು ಸೈಕಿಕಲ್ ಡಿಸ್ಟೆನ್ಸ್ ಅಲ್ಲ. ಈ ಪಾಯಿಂಟ್ ನಾನು ಹೇಳ್ಬೇಕಂದ್ರೆ ಇನ್ನೂ ನೀವು ಚೆಂದ ತಿಳ್ಕೊಬೇಕಂದ್ರೆ, ಆಪ್ಷನ್ 1 ಈಸ್ ಸಂಭಾವನಾ. ಸಂಭಾವನಾ ಅಂದ್ರೆ ಏನ್ರಿ? ಗ್ರಹಿಸಿಕೊಳ್ಳುವಿಕೆ, ಭಾವಿಸಿಕೊಳ್ಳುವುದಷ್ಟೇ. ವಿ ಆರ್ ನಾಟ್ ದೇರ್, ಜಸ್ಟ್ ವಿ ಆರ್ ಇಮೇಜಿಂಗ್ ಅಷ್ಟೇ. ವಿ ಆರ್ ಇನ್ ದ ಸ್ಟೇಜ್ ಆಫ್ ಇಮ್ಯಾಜಿನೇಷನ್ ಅಷ್ಟೇ. ನಾವು ಕಲ್ಪನೆ ಮಾಡ್ಕೋತೀವಿ. ಸಂಭಾವನಾ, ಭಾವಿಸಿಕೊಳ್ತೀವಿ, ಇದು ಸಂಭಾವನಾ. ಸಹೃದಯ ದೂರ, ಇಟ್ಸ್ ಎಂಟೈರ್ಲಿ ಡಿಫ್ರೆಂಟ್ ಫ್ರಮ್ ಸಾಧಾರಣೀಕರಣ. ಸಹೃದಯ ದೂರ ಅಂದ್ರೆ ನಾನು ಸಹೃದಯ ಯಾವಾಗ ಆಗ್ತೀನಿ ಅಂದ್ರೆ, ಒಂದು ನಾಟಕ ನೋಡ್ತಾ ಇರುವಾಗ ನಾಟಕದಲ್ಲಿ ತಲ್ಲೀನನಾದಾಗ ನಾನು ಸಹೃದಯ ಆಗ್ತೀನಿ. ಸುಮ್ಮನೆ ಹೋಗಿನಿ, ಅಲ್ಲಿ ನಾನು ನಾಟಕ ನೋಡಕ್ ಹೋಗಿದ್ದೀನಿ, ಅಲ್ಲಿ ಹೋದಾಗ ನಾನೇನೋ ಫೋನ್ ನೋಡ್ಕೋತ ಕೂತ್ಬಿಟ್ಟೆ, ನಾಟಕನೇ ನೋಡ್ತಾ ಇಲ್ಲ, ನಾನು ಸಹೃದಯ ಅಲ್ಲ. ಸಹೃದಯ ದೂರ ಅಂದ್ರೆ ಏನರ್ಥ? ನಾನು ನಾಟಕ ಕಾವ್ಯ ನೋಡುತ್ತಿರುವಾಗ ಅದರಲ್ಲಿ ತಲ್ಲೀನನಾದರೆ ಸಹೃದಯ, ನಾನು ಅದರಲ್ಲಿ ತಲ್ಲೀನನೇ ಆಗ್ಲಿಲ್ಲ, ಅದಕ್ಕೆ ನನ್ನ ಸಂಬಂಧ ಇಲ್ಲ ಅಂತ ಕೂತ್ಕೊಂಡ್ಬಿಟ್ಟೆ, ಅದು ಸಹೃದಯ ದೂರ ಅಂತ ಕರೆಸ್ಕೊಳ್ತದೆ, ಹೌದಾ? ಹಾಗಾಗಿ ಇಟ್ಸ್ ಆಲ್ಸೋ ನಾಟ್ ಅ ಕರೆಕ್ಟ್ ಆನ್ಸರ್. ಸಾಧಾರಣೀಕರಣ ಇಟ್ ಇಸ್ ಕರೆಕ್ಟ್ ಆನ್ಸರ್, ಹೌದಾ? ಈಗ ನಾವು ಅರ್ಥೈಸ್ಕೋಬೇಕು. ಈಗೆಲ್ಲ 4 ಆಪ್ಷನ್ಗಳು ಕೂಡ ಬರ್ತಾವೆ. ನೆಕ್ಸ್ಟ್ ಕ್ವಶನ್ ನಂಬರ್ 14. ಅರಿಸ್ಟಾಟಲ್ನ ಕೆಥಾರ್ಸಿಸ್ ಪರಿಕಲ್ಪನೆಗೆ ಸಾಮ್ಯತೆ ಇರುವ ಭಾರತೀಯ ಪರಿಕಲ್ಪನೆ ಯಾವುದು? ರಸ ಸಿದ್ಧಾಂತ. ವಿಚಿತ್ರದ ರಸಾನುಭವ ಅನ್ನೋದೇ ಕೆಥಾರ್ಸಿಸ್. ವಿಚಿತ್ರದ ಕೆಥಾರ್ಸಿಸ್ ನಲ್ಲಿ ಕಳೆದುಕೊಳ್ಳುತ್ತೇವೆ, ರಸ ಸಿದ್ಧಾಂತದಲ್ಲಿ ಅನುಭವಿಸುತ್ತೇವೆ, ಪಡೆದುಕೊಳ್ಳುತ್ತೇವೆ. ವಿಚಿತ್ರದ ನೆನ್ಪಿಡ್ಬೇಕು, ಬಹಳ ಬ್ಯೂಟಿಫುಲ್ ಕಾನ್ಸೆಪ್ಟ್ ಇದೆ. ಇದ್ರ ಹಿಂದಿನ ಪ್ರಶ್ನೆ ಹೀಗಿತ್ತಲ್ಲ, ಎಷ್ಟು ಚಂದ ಇತ್ತು ನೋಡ್ರಿ. ಇಲ್ಲಿ ಇದು ಹೆಂಗದ? ಸೈಕಿಕಲ್ ಡಿಸ್ಟೆನ್ಸ್ಗೆ ಸಮಾನವಾಗಿರುವ ತತ್ವ ಸಾಧಾರಣೀಕರಣ. ಇದು ಎಲ್ಲಿ ಬಂತು? ಅದೇ ರಸ ಸಿದ್ಧಾಂತದಲ್ಲಿ ಬಂತು, ರಸಸೂತ್ರದ ವ್ಯಾಖ್ಯಾನದಲ್ಲಿ ಬಂತು. ಅರಿಸ್ಟಾಟಲ್ನ ಕೆಥಾರ್ಸಿಸ್ ಸಿದ್ಧಾಂತಕ್ಕೆ ಸಮಾನವಾಗಿರುವ ತತ್ವ ಯಾವುದು? ರಸ ಸಿದ್ಧಾಂತ. ವಿಚಿತ್ರದ ಕೆಥಾರ್ಸಿಸ್ ಕಳೆದುಕೊಳ್ಳುತ್ತದೆ, ರಸ ಸಿದ್ಧಾಂತ ಪಡೆದುಕೊಳ್ಳುತ್ತದೆ. ವಿಚಿತ್ರದ ಕೆಥಾರ್ಸಿಸ್ ನಲ್ಲಿ ಕರುಣೆ ಮತ್ತು ಭಯದ ಭಾವಗಳು ಉಕ್ಕಿ ಮನಸ್ಸು ಶುದ್ಧವಾಗುತ್ತದೆ. ರಸ ಸಿದ್ಧಾಂತದಲ್ಲಿ ವಿಷಯವನ್ನು ಅನುಭವಿಸಿ ಮನಸ್ಸು ಶುದ್ಧವಾಗುತ್ತದೆ, ಎರಡರಲ್ಲೂ ಶುದ್ಧವಾಗುತ್ತದೆ. ವಿಚಿತ್ರದ, ಹೌದಾ? ಹಾಗಾಗಿ
ಹೇಗಾಗುತ್ತದೆ ಅಂತ ತಿಳ್ಕೊಳ್ಳೋದೇ ಜಾಣ್ಮೆ ಇದೆ ಇದರಲ್ಲಿ. ಹೌದಾ? ವಿ ಆರ್ ಗೋಯಿಂಗ್ ಟು ಬಿಕಮ್ ಅ ಟೀಚರ್. ನಾವು ಟೀಚಿಂಗ್ ಪ್ರೊಫೆಷನ್ ಅನ್ನ ನಮ್ಮದನ್ನಾಗಿ ಮಾಡ್ಕೊಳಕ್ ಹೋಗ್ತಾ ಇದ್ದೀವಿ. ಹೀಗಿದ್ದಾಗ ಕೆಥಾರ್ಸಿಸ್ ತತ್ವವನ್ನು ರಸ ಸಿದ್ಧಾಂತಕ್ಕೆ ಹೋಲಿಸುವಂತಹ ಮಿಕ್ಸ್ ಮಾಡಿ ಹೇಳುವಂತ ಸಾಮರ್ಥ್ಯ ನಮ್ಮಲ್ಲಿ ಬರಬೇಕು. ಹೌದಾ? ಕೆಥಾರ್ಸಿಸ್ ನಲ್ಲಿ ಕರುಣೆ ಮತ್ತು ಭಯದ ಭಾವಗಳು ಉಕ್ಕುತ್ತವೆ, ಹೃದಯ ದ್ರವಿಸುತ್ತದೆ, ಸಂತಸವಾಗುತ್ತದೆ. ನೋಡಿ, ಅಲ್ಲಿ ಸಂತಸ ಐತೆ, ಶೋಧಿಸುತ್ತದೆ, ಭಾವಶೋಧ. ರಸ ಸಿದ್ಧಾಂತದ ಉದ್ದೇಶ ಏನು? ಅದು ಕೂಡ ರಸ್ ಅಂದ್ರೇನು? ಅನುಭವಿಸು, ಟು ಫ್ಲೋ, ಟು ಖುಷಿ ಪಡು. ಹೌದಾ? ಖುಷ್ ಹೋ ಜಾ, ಈ ರೀತಿ ಹೇಳೋದು ರಸ ಸಿದ್ಧಾಂತ ಆಗ್ತದೆ. ಹಾಗಾಗಿ ಕೆಥಾರ್ಸಿಸ್ ಅನ್ನುವಂಥ ತತ್ವ ರಸ ಸಿದ್ಧಾಂತವನ್ನು ಹೋಲುತ್ತದೆ. ಲಾಸ್ ಆಫ್ ಡಿಸ್ಟನ್ಸ್, ಅಂಡರ್ ಡಿಸ್ಟನ್ಸ್ ಅಂಡ್ ಓವರ್ ಡಿಸ್ಟನ್ಸ್ ಎಂದು ವರ್ಗೀಕರಿಸಿ ಚರ್ಚಿಸಿದಿರತಕ್ಕಂಥ ಮೀಮಾಂಸಕ ಯಾರು? ಎಡ್ವರ್ಡ್ ಬುಲ್ಲೋ ಮಾನಸಿಕ ದೂರವನ್ನು ಕೊಟ್ಟ. ಡಿಸ್ಟನ್ಸ್ ಅನ್ನೋದಿರೋದು ಎರಡೇ, ಒಂದು ಅಂಡರ್ ಡಿಸ್ಟನ್ಸ್, ಇನ್ನೊಂದು ಓವರ್ ಡಿಸ್ಟನ್ಸ್. ಅಂಡರ್ ಡಿಸ್ಟನ್ಸ್ ಕಾರಣದಿಂದಲೂ ಲಾಸ್ ಆಫ್ ಡಿಸ್ಟನ್ಸ್ ಆಗುತ್ತದೆ, ಓವರ್ ಡಿಸ್ಟನ್ಸ್ ಕಾರಣದಿಂದಲೂ ಲಾಸ್ ಆಫ್ ಡಿಸ್ಟನ್ಸ್ ಆಗುತ್ತದೆ. ಇದನ್ನ ನಾವು ನೋಡಿದ್ವಿ. ಹೌದಾ? ಐ ಎ ರಿಚರ್ಡ್ಸ್ ಏನ್ ಮಾಡ್ದ? ಪ್ರತಿಭೆ ಬಗ್ಗೆ ಮಾತಾಡ್ದ. ಕ್ರೋಚೆ ಏನ್ ಮಾಡ್ದ? ದಿ ಥಿಯರಿ ಆಫ್ ಎಕ್ಸ್ಪ್ರೆಷನ್ ಬಗ್ಗೆ ಮಾತಾಡ್ದ, ಅಭಿವ್ಯಕ್ತಿವಾದದ ಬಗ್ಗೆ. ಹೋರಸ್ ಏನ್ ಮಾಡ್ದ? ಕಾವ್ಯ ಕಲೆಯ ಬಗ್ಗೆ ಮಾತಾಡ್ದ. ಎಡ್ವರ್ಡ್ ಬುಲ್ಲೋ ಏನ್ ಕೊಟ್ಟ? ಮಾನಸಿಕ ದೂರದ ಬಗ್ಗೆ ಕೊಟ್ಟ. ನೋಡ್ರಿ, 4 ಆಪ್ಷನ್ ಗೊತ್ತಿರ್ಬೇಕು. ಇಲ್ಲಿ ಡಿಸ್ಟನ್ಸ್ ಎಷ್ಟಿದೆ? ಎರಡಿದೆ, ಅಂಡರ್ ಡಿಸ್ಟನ್ಸ್ ಅಂಡ್ ಓವರ್ ಡಿಸ್ಟನ್ಸ್. ಅಂಡರ್ ಡಿಸ್ಟನ್ಸ್ ಕಾರಣದಿಂದಲೂ ಲಾಸ್ ಆಫ್ ಡಿಸ್ಟನ್ಸ್ ಆಗುತ್ತದೆ, ಓವರ್ ಡಿಸ್ಟನ್ಸ್ ಕಾರಣದಿಂದಲೂ ಲಾಸ್ ಆಫ್ ಡಿಸ್ಟನ್ಸ್ ಆಗುತ್ತದೆ. ನೋಡ್ರಿ, ಎರಡು ಗೊತ್ತಿರಬೇಕು. ಅಂಡರ್ ಡಿಸ್ಟನ್ಸ್ ಅಂದ್ರೆ ಒಂದ್ ನೆನ್ಪಿಟ್ಕೋರಿ, ಬಿಸಿ ಬೆಂಕಿ ಕಾಸ್ಕೋತ ಕೂತಿದ್ವಿ, ಚಳಿಗಾಲ ಇತ್ತು. ಆವಾಗ ಬೆಂಕಿ ಪೂರ ಸಮೀಪ ಹೋದ್ರೆ ಮೈ ಸುಡ್ತೈತೆ, ಬೆಂಕಿಯಿಂದ ಪೂರ ದೂರ ಹೋದ್ರೆ ಏನು ಬಿಸಿಯ ಶಾಖನೇ ತಟ್ಟೋದಿಲ್ಲ. ಸಮೀಪ ಹೋಗೋದ್ರಿಂದನೂ ಆ ಬೆಂಕಿಯಿಂದ ಖುಷಿ ಆಗ್ಲಿಲ್ಲ, ದೂರ ಇರೋದ್ರಿಂದ ಬೆಂಕಿಯಿಂದ ಖುಷಿ ಆಗ್ಲಿಲ್ಲ. ಬೆಂಕಿ ನಮಗ ಚಳಿ ಹೋಗಿಸುವುದಕ್ಕೆ ಬೇಕಾಗಿತ್ತು, ಹಾಗಾಗಿ ಸಮೀಪ ಹೋದ್ರೂ ಖುಷಿ ಆಗೋದಿಲ್ಲ, ದೂರ ನಿಂತರೂ ಖುಷಿ ಆಗೋದಿಲ್ಲ. ಅಂಡರ್ ಡಿಸ್ಟನ್ಸ್ ಸಮೀಪ ಹೋದ್ರೆ, ಓವರ್ ಡಿಸ್ಟನ್ಸ್ ದೂರ ಹೋದ್ರೆ. ಹೌದಾ? ಎರಡೂ ಕಾರಣದಿಂದ ಲಾಸ್ ಆಫ್ ಡಿಸ್ಟನ್ಸ್ ಸಂಭವಿಸುತ್ತದೆ. ಹೀಗೆ ಹೇಳಿದವನು ಎಡ್ವರ್ಡ್ ಬುಲ್ಲೋ. ಇನ್ನು ನೆಕ್ಸ್ಟ್ ಇಂಟ್ಯೂಷನ್ ಬಂತ್ ನೋಡ್ರಿ. ದಿ ಥಿಯರಿ ಆಫ್ ಎಕ್ಸ್ಪ್ರೆಷನ್ ಕ್ರೋಚೆ ಕೊಟ್ಟನಲ್ಲ, ಕ್ರೋಚೆ 3 ಪದಗಳನ್ನು ಕೊಟ್ಟ: ಇಂಟ್ಯೂಷನ್, ಎಕ್ಸ್ಪ್ರೆಷನ್ ಅಂಡ್ ಎಕ್ಸ್ಟರ್ನಲೈಸೇಷನ್ ಅಂತ. ಹೌದಾ? ಇಂಟ್ಯೂಷನ್ ಎನ್ನುವ ಪದಕ್ಕೆ ನೋಡಿ, ಫಸ್ಟ್ ಇಂಟ್ಯೂಷನ್, ಎಕ್ಸ್ಪ್ರೆಷನ್, ಎಕ್ಸ್ಟರ್ನಲೈಸೇಷನ್ ಯಾರು ಕೊಟ್ರಿ? ಯಾರು? ಕ್ರೋಚೆ ಕೊಟ್ಟ. 1 ಪಾಯಿಂಟ್. ಇಂಟ್ಯೂಷನ್ ಎನ್ನುವ ಪದಕ್ಕೆ ಸಂವಾದಿಯಾಗಿ ಯಾವ ಶಬ್ದವನ್ನು ಬಳಸಬಹುದು ಅಂತ ಅಂದ್ರೆ, ಇದು ಯಾಕೆ ಕೊಡ್ಲಿಲ್ಲ ನಾನು? ನೋಡ್ರಿ, ಕಲ್ಪನೆ ಇದೇನೈತಲ್ಲ, ಇಮ್ಯಾಜಿನೇಷನ್. ಪ್ರತಿಭಾನ ವ್ಯುತ್ಪತ್ತಿ ಆಗೋದಿಲ್ಲ, ಪ್ರತಿಭೆ ಆಗೋದಿಲ್ಲ. ಪ್ರತಿಭೆ ಜೀನಿಯಸ್ ಆಯ್ತು, ಪ್ರತಿಭಾನ ಇರಬೇಕು. ಇದು ಪ್ರತಿಭಾನ ತಿಳ್ಕೋರಿ. ಯಾಕೆ ಇದು ನಾನು ಮಾರ್ಕ್ ಮಾಡಲಿಲ್ಲ ಗೊತ್ತಾಗಲಿಲ್ಲ. ಇಷ್ಟೇ ಇರ್ಲಿಕ್ಕೆ ಸದ್ಯಕ್ಕೆ ಪ್ರತಿಭಾನ. ಹೌದಾ? ಓಕೆ, ನೆಕ್ಸ್ಟ್ ಬರೋಣ. ಯಾಕಂದ್ರೆ ತೀನಂಶ್ರೀ ಅವರ ಕಾವ್ಯಮೀಮಾಂಸೆಯಲ್ಲಿ ನಾನು ಇವನ್ನೆಲ್ಲ ಕೊಟ್ಟಿನಿ. ಇಂಟ್ಯೂಷನ್, ಪ್ರತಿಭಾನಕ್ಕೆ ಏನಂತಾರ, ಜೀನಿಯಸ್ ಅಂತ ಏನಾರ, ಇನ್ಸ್ಪೈರೇಷನ್ ಅಂತ ಅವೆಲ್ಲ ಹೇಳಿನಿ. ಪ್ರತಿಭಾನ ಇರಬೇಕು. ಇದು ಸ್ವಲ್ಪ ನೋಡ್ರಿ ಒಂದ್ಸಾರಿ, ನಾನು ಹಳೆ ನೋಟ್ಸ್ ನಲ್ಲಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಬರೋಣ. ಶೈಲಿ, ರೀತಿ, ಮಾರ್ಗ, ಶಯ್ಯೆ, ಪಾಕ, ಶೈಲಿ ಎಲ್ಲ ಇವುಗಳನ್ನ ನಾವು ರೀತಿ ಸಿದ್ಧಾಂತದಲ್ಲಿ ಚರ್ಚೆ ಮಾಡ್ತಾ ಇದ್ವಿ. ಸ್ಟೈಲ್ ಇಸ್ ದ ಮ್ಯಾನ್. ನಾನು ಇದನ್ನ ರೀತಿ ಪ್ರಸ್ಥಾನ ಹೇಳೋ ಸಂದರ್ಭದಲ್ಲಿ ಹೇಳಿದ್ದೀನಿ. ಸ್ಟೈಲ್ ಇಸ್ ದ ಮ್ಯಾನ್ ಎಂದು ಹೇಳಿದವನು ಯಾರು? ಬಫನ್. ಯಾಕಂದ್ರೆ ಯಾವನವ್ರ ಒಬ್ಬ ವ್ಯಕ್ತಿ ಏನೋ ತಪ್ಪು ಮಾಡಿದ್ರಲ್ಲೇ ನಿನ್ ರೀತಿ ಸರಿ ಐತೆ ನನ್ನ ಮಗನ ಅಂತ ಬೈತೀವಿ ನಾವು. ನಮ್ಮ ಕಾಲೇಜ್ನಲ್ಲಂತೂ ಹುಡುಗಿಯರಲ್ಲಿ ಹುಡುಗರಲ್ಲಿ ಕೇಳಂಗಿಲ್ಲ, ಬೈತಾ ಇರ್ತೀನಿ. ಸ್ಟೈಲ್ ಇಸ್ ದ ಮ್ಯಾನ್. ವಾಟ್ ಈಸ್ ಸ್ಟೈಲ್? ಹೌದಲ್ಲ? ಶೈಲಿ, ರೀತಿ. ಹೌದಾ? ಬಹಳ ಡಿಟೇಲ್ ಆಗಿ ನಾನು ಚರ್ಚೆ ಮಾಡಿದ್ದೆ. ಹೌದಾ? ಅದನ್ನ ಹೇಳಿದವನು ಯಾರು? ಬಫನ್. ನೆನಪಿಡು. ಇಲ್ಲ ಐತ್ ನೋಡ್ರಿ, ಕವಿಯೇ ಶೈಲಿ. ಶೈಲಿ ಕವಿಯಿಂದ ಬೇರೆಯಲ್ಲ. ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಶೀಲಸ್ಯ ಇಯಂ ಶೈಲಿ ಹೀಗೂ ಕೇಳಬಹುದು. ಯಾಕಂದ್ರೆ ಸಾವಿರಾರು ಕವಿಗಳು ಸಾವಿರಾರು ಸ್ಟೈಲ್ಸ್ ಆರ್ ದೇರ್. ಹೌದಿಲ್ಲ? ಒಬ್ಬನ ಒಂದೇ ಸ್ಟೈಲ್ ಅಂತ ಇಲ್ಲ. ಅದಕ್ಕೆ ಅವ್ರೇನ್ ಮಾಡಿದ್ರು? ವೈದರ್ಭಿ, ಗೌಡಿ, ಪಾಂಚಾಲಿ, ಲಾಟಿಯ ಅಂತ. ಕಾಳಿದಾಸಂದೇನು? ವೈದರ್ಭಿ ಶೈಲಿ. ಗೌಡಿ ಶೈಲಿ ಯಾವುದು? ಇನ್ನೊಬ್ರದ್ದು ಯಾವುದು? ಪಂಪಂದೆಲ್ಲ ಗೌಡಿ ಏನು ಕೊಟ್ಟಿದ್ರು. ಗೌಡಿ ಕಠಿಣವಾಗಿರ್ತದ, ವೈದರ್ಭಿ ಸರಳವಾಗಿರ್ತದ. ಶೈಲಿ, ಬರವಣಿಗೆ ಶೈಲಿ. ನವ್ಯ ಹಾಗೆ ನೋಡಿದ್ರೆ ಗೌಡಿ ಅನ್ಬೇಕು ನಾವು, ಕಠಿಣ ಇದೆ. ನವೋದಯ ಏನಿದೆ? ವೈದರ್ಭಿ ಅಂತ ಕರಿಬೇಕು. ಹಾಗೆ ಸುಮ್ಮನೆ ನಾವು ತಿಳ್ಕೊಳ್ಳೋದಷ್ಟೇ, ಮತ್ತೆ ಹಾಗೆ ಅಂತ ಬರ್ಕೋಬೇಡ. ವೈದರ್ಭಿ
ಸಮಗ್ರ ಗುಣ ವೈದರ್ಭಿ, ಎಲ್ಲ ಗುಣಗಳಿವೆ ಅದರಲ್ಲಿ, ಎಲ್ಲರಿಗೂ ಖುಷಿ ಕೊಡ್ತದ. ಗೌಡಿ ಓಜ ಕಾಂತಿಪತಿ ಗೌಡಿ ಕಠಿಣ ಅದ. ಅದಕ್ಕ ಇಲ್ಲೇನ್ ಮಾಡ್ಬೇಕು ಅಂದ್ರೆ ನೋಡ್ರಿ, ಪಾಕದ ಬಗ್ಗೆ ಹೇಳಿದೆ ನಾನು. ದ್ರಾಕ್ಷಾ ಪಾಕ, ನಾರಿಕೇಳ ಪಾಕ, ಇವೆಲ್ಲ ನಾನು ಬಹಳ ಚಂದಾಗಿ ಹೇಳಿದ್ದೀನಿ. ದ್ರಾಕ್ಷಾ ಪಾಕ, ದ್ರಾಕ್ಷಿ ಇದೆ, ಸಿಹಿ ಇದೆ, ಸಿಹಿಯಾಗಿರ್ತಕ್ಕಂತಹ ಆ ದ್ರಾಕ್ಷಿ ಬಾಯಿಗೆ ಹಾಕೊಂಡು ಕಚ್ಚಿದ ತಕ್ಷಣ ರಸ ಬಂದ್ಬಿಡುತ್ತೆ, ಸರಳವಾಗಿ ಅರ್ಥವಾಗುವ ರೀತಿ. ಆದ್ರೆ ಇನ್ನು ಬಹಳಷ್ಟು ಇದೆ ಅದು. ಇನ್ನು ತೆಂಗು ಇದೆ, ತೆಂಗು ಕೂಡ ತೆಂಗಿನ ನೀರು ಖುಷಿ ಇದೆ, ಖುಷಿ ಕೊಡ್ತದ, ಅದ್ರ ಕೊಬ್ಬರಿನೂ ಇದೆ, ಎಲ್ಲ ಇದೆ. ಆದ್ರೆ ಏನ್ ಮಾಡ್ಬೇಕು, ಹೊರಗಿನ ಚಿಪ್ ಹೊಡಿಬೇಕಲ್ಲ, ನಾರಿಕೇಳ ಪಾಕ ಅಂತ ಕರೀತಾರೆ. ಹೊಡಿಬೇಕು, ಚಿಪ್ ಹೊಡಿಬೇಕು. ಚಿಪ್ ಒಡೆದು ತೆಗೆದಾಗ ಕೊಬ್ಬರಿನೂ ಸಿಗ್ತದ, ಸಿಹಿನೂ ಸಿಗ್ತದ. ಆದ್ರೆ ದ್ರಾಕ್ಷಾ ಪಾಕ ಇದೆಯಲ್ಲ, ಸರಳವಾಗಿ ನಮ್ಮ ಗಮನಕ್ಕೆ ಬರ್ತದ. ನಾರಿಕೇಳ ಪಾಕ ಕಠಿಣವಾಗಿ, ಎರಡೂ ಖುಷಿ ಕೊಡ್ತಾವ. ನಾರಿಕೇಳ ಪಾಕ ಕಠಿಣ ಇದೆ, ಅದ್ರ ಡಿಟೇಲ್ ಆಗಿ ಬಹಳ ವಿಶಿಷ್ಟತೆಯನ್ನು ನಾ ಹೇಳಿದೆ. ಹಾಗಾಗಿ ಕವಿಯ ಶೈಲಿ, ಕೆಲವರು ನಾರಿಕೇಳ ಪಾಕದಂತೆ ಬರೀತಾರ, ಕೆಲವರು ದ್ರಾಕ್ಷಾ ಪಾಕದಂತೆ ಬರೀತಾರ. ಹಾಗಾಗಿ ಕವಿಯ ಶೈಲಿಯನ್ನು ಬಿಟ್ಟು ಕವಿ ಇಲ್ಲ ಅನ್ನುವಂತ ಪಾಯಿಂಟು ಸ್ಟೈಲ್ ನಲ್ಲಿ ಬರ್ತದೆ ಪಾಶ್ಚಿಮಾತ್ಯರಲ್ಲಿ. ನಮ್ಮ ಕನ್ನಡದಲ್ಲಿ ಶೀಲಸ್ಯ ಇಯಂ ಶರೀರಂ, ಶೀಲಸ್ಯ ಇಯಂ ಶೈಲಿ ಅನ್ನುವಂತ ತತ್ವವನ್ನ ಭಾರತೀಯ ಕಾವ್ಯ ಮೀಮಾಂಸಕರು ಅಲ್ಲಿ ಕೊಟ್ಟಿದ್ದಾರೆ. ಹೌದಾ? ಇದೆಲ್ಲಿ ನೋಡ್ರಿ, ಇವನು 1707ರಿಂದ 88ರಲ್ಲಿದ್ದ ಫ್ರೆಂಚ್ ನ್ಯಾಚುರಲಿಸ್ಟ್, ಫ್ರೆಂಚ್ ನಿಸರ್ಗವಾದಿ ಮತ್ತು ತತ್ವಶಾಸ್ತ್ರಜ್ಞ. ಯಾರಿವ? ಬಫನ್ ಅಂದ್ರೆ ಇದು ಗೊತ್ತಾಗಬೇಕು. ಕ್ವಶನ್ ನಂಬರ್ 16, ಸಾಮಾಜಿಕ ವಿಮರ್ಶೆ. ಎಸ್, ಇದು ನಿಮಗೆ ಹೇಳ್ಬೇಕಾಗಿತ್ತು ನಾನು. ಇದ್ರಾಗ ಸೈಕೋ ಎನಾಲಿಸಿಸ್ ಮೆಥಡ್ ಬರ್ತಾವು, ಸಾಮಾಜಿಕ ವಿಮರ್ಶೆ ಬರ್ತಾವು, ರಸನಿಷ್ಠ ವಿಮರ್ಶೆಗಳು ಬರ್ತಾವು, ಸಹೃದಯನಿಷ್ಠ ಬರ್ತಾವು, ಈ ಬೇರೆ ಬೇರೆ ತರದ ವಿಮರ್ಶೆಗಳು ಬರ್ತಾವೆ. ಮಾರ್ಕ್ಸ್ವಾದಿ ವಿಮರ್ಶೆ ಅನ್ನೋದು ಸಾಮಾಜಿಕ, ಇಟ್ ಈಸ್ ಎ ಸೋಷಿಯಲ್ ಕ್ರಿಟಿಸಿಸಮ್. ಯಾಕಂದ್ರೆ ಮಾರ್ಕ್ಸ್ವಾದ ಸಮಾಜಕ್ಕೆ ಅಪ್ಲೈ ಆಗುವಂತ ಒಂದು ತತ್ವ. ಹೌದಾ? ಹಾಗಾಗಿ ಮಾರ್ಕ್ಸ್ವಾದಿ ವಿಮರ್ಶೆಯನ್ನ ಇದನ್ನ ಹೀಗೆ ಕರೀತಾರೆ. ಈಗ ಎನಿಮಸ್ ಅನ್ನುವಂಥ ಪದಗಳನ್ನು ಕೊಟ್ರಪ್ಪ. ಇದು ಸೈಕೋ ಎನಾಲಿಸಿಸ್ ಮೆಥಡ್ ನಲ್ಲಿ ಕಾರ್ಲ್ ಯಂಗ್ ಬಳಸಿರ್ತಕ್ಕಂಥ ಒಂದು ತತ್ವ. ಈಗೋ ಸೂಪರ್ ಈಗೋ ಅಂತ ಇದೆಯಪ್ಪ, ಇದು ಸಿಗ್ಮಂಡ್ ಫ್ರಾಯ್ಡ್ ಕೊಟ್ಟಿರ್ತಕ್ಕಂಥ ಒಂದು ತತ್ವ. ಇದು ಎಲ್ಲಿ ಬರ್ತದೆ ಹಾಗಿದ್ರೆ? ಮನೋವಿಶ್ಲೇಷಣಾತ್ಮಕ ವಿಧಾನದಲ್ಲಿ ಬರುತ್ತದೆ. ಈಗ ಈ ಅಮೃತಮತಿ ತನ್ನ ಪತಿಯನ್ನ ಹೊರತುಪಡಿಸಿ ಯಾವುದೋ ಒಬ್ಬ ಮಹಾತ್ಮನೊಂದಿಗೆ ಅನೈತಿಕ ಸಂಬಂಧವನ್ನು ಹೊಂದಿದ್ದಳು ಅಂತ ಕೊಟ್ರು ಅಂತ ಹೇಳ್ಕೊರಿ. ಇಲ್ಲಿರುವ ವಿಮರ್ಶೆ ಯಾವ್ದಪ್ಪ? ಇಲ್ಲಿರೋದು ಸೈಕೋ ಅನಾಲಿಸಿಸ್ ಮೆಥಡ್, ಮನೋವಿಶ್ಲೇಷಣೆ ವಿಮರ್ಶೆ. ಯಾಕಂದ್ರೆ ಈ ಮನಸ್ಸು ವಿಕೃತ ಮನಸ್ಸನ್ನು ಹೇಳುತ್ತದೆ. ಅಂದ್ರೆ ಬರೀ ನೆಗೆಟಿವ್ ಪಾಯಿಂಟ್ಸ್ ಅನ್ನ ಹೇಳೋದು ಮಾತ್ರ ಸೈಕೋ ಅನಾಲಿಸಿಸ್ ಮೆಥಡ್ ಆಗೋದಿಲ್ಲ. ಸೈಕೋ ಅನಾಲಿಸಿಸ್ ಮೆಥಡ್ ಅದೇನ್ ಹೇಳ್ತದ? ಮನುಷ್ಯನ ವ್ಯಕ್ತಿತ್ವ, ಈ ಬಹಳ ಚಂದ ಓದಿದೆ ನಾನು ನಿನ್ನೆ ದಿವಸ. ಮನುಷ್ಯನ ವ್ಯಕ್ತಿತ್ವ ಅನ್ನೋದು ಅವನ ಅಂತರಂಗದಲ್ಲಿ ಅದುಮಿಟ್ಟುಕೊಂಡಿರ್ತಕ್ಕಂಥ ಭಾವಗಳ ಎಕ್ಸ್ಪ್ರೆಷನ್. ಹಾಗೆ ಅವನು ಹೇಳ್ತಾನೆ. ಅದಕ್ಕೆ ಕನಸುಗಳನ್ನು ವಿಶ್ಲೇಷಣೆ ಮಾಡ್ರಿ, ಮನುಷ್ಯನ ವ್ಯಕ್ತಿತ್ವ ಅರ್ಥವಾಗುತ್ತದೆ. ಸಮಾಜ ನನಗೆ ಅಡ್ಡಿಪಡಿಸ್ತದೆ ಅಂತಂದ್ರೆ ನಾನು ಹಲವಾರು ನನ್ನ ಸಮಾಜ ಘಾತುಕ ವಿಷಯಗಳನ್ನು ಮನಸ್ಸಿನಲ್ಲಿ ಒತ್ತಿಟ್ಟು ಬಿಟ್ಟಿರ್ತೀನಿ. ಅದಕ್ಕೆ ಲಿಬಿಡೋ ಅಂತ ಕರೀತಾರ. ಹೌದಾ? ಹೀಗೆಲ್ಲ ಹೇಳ್ತಾರ ಸೈಕೋ ಅನಾಲಿಸಿಸ್ ಮೆಥಡ್ ನಲ್ಲಿ. ಅದಕ್ಕೆ ಅದು ಮನೋವಿಶ್ಲೇಷಣೆ ಆಗುತ್ತೆ. ಹೆಸರು ಹೆಂಗದ? ಸೈಕೋ ಅನಾಲಿಸಿಸ್, ಮನಸ್ಸಿನ ವಿಶ್ಲೇಷಣೆ ಮಾಡುವಂಥದ್ದು ಸೈಕೋ ಅನಾಲಿಸಿಸ್. ಇದು ಸಿಗ್ಮಂಡ್ ಫ್ರಾಯ್ಡ್, ಕಾರ್ಲ್ ಯಂಗ್ ಮೊದಲಾದಂತ ವ್ಯಕ್ತಿಗಳು ಕೊಟ್ಟಿರ್ತಕ್ಕಂಥ ತತ್ವ. ಸಮಾಜ ವಿಮರ್ಶೆ, ಮಾರ್ಕ್ಸ್ವಾದಿ ಮೊದಲಾದಂತ ತತ್ವಗಳು ಇಲ್ಲಿ ಬರ್ತಾವೆ. ಇದು ನಮಗೆ ಗೊತ್ತಿರಬೇಕು. ಎಸ್, ಇಲ್ಲಿ ಬರ್ತ ನೋಡ್ರಿ, ಆಬ್ಜೆಕ್ಟಿವ್ ಕೋರಿಲೇಟಿವ್, ವಸ್ತು ಪ್ರತಿರೂಪ. ಈ ಪರಿಕಲ್ಪನೆಯನ್ನು ಯಾರು ಕೊಟ್ರು ಅಂತ ಕೇಳ್ಯಾರ? TS ಇಲಿಯಟ್ ಕೊಟ್ಟ. ಬಟ್ ಈ ಆಬ್ಜೆಕ್ಟಿವ್ ಕೋರಿಲೇಟಿವ್ ಅಂದ್ರೆ ಏನು? ಕೋರಿಲೇಟಿವ್ ಅಂದ್ರ, ಈಗ ಒಬ್ಬ ಭಯಂಕರ ಕೆಟ್ಟ ವ್ಯಕ್ತಿ ಅದನ್ನ, ಅವನಿಗೆ ಏನ್ ಮಾಡ್ತೀವಿ ನಾವು? ಕೆಟ್ಟ ವ್ಯಕ್ತಿ ಅನ್ನುವಂಥದ್ದನ್ನ ಹೆಂಗ್ ಎಕ್ಸ್ಪ್ರೆಸ್ ಮಾಡಬೇಕು? ಅವ ನಾಗರಾವ್ ಇದ್ದಂಗ್ಲೇ ಅವ ಅಂತ. ಅವ ನಾಗರಾವ್ ಇದ್ದಂಗ, ಇವ ರಾವಣ ಇದ್ದಂಗ, ಇವ ದುರ್ಯೋಧನ ಇದ್ದಂಗ ಅಂತ. ಒಬ್ಬ ಭಯಂಕರ ಚಾಡಿ ಕೋರ, ಒಬ್ಬ ಹುಡುಗಿ ಭಯಂಕರ ಚಾಡಿ ಹೇಳ್ತಾಳ, ಶಕುನ್ ಇದ್ದಂಗ್ಲೇ ಏಕಿಂತ, ಅವ ಶಕುನ್ ಇದ್ದಂಗ್ಲೇ ಅಂತೀವಿ. ಹೌದಾ? ಕೋರಿಲೇಟಿವ್ ಅಂದ್ರೆ ಬರೀ ನೆಗೆಟಿವ್ ಪಾಯಿಂಟ್ ಅಂತಲ್ಲ. ಇವನ್ ಧರ್ಮರಾಜ್ ಇದ್ದಂಗಪ್ಪ, ಇವನ್ ಸರಸ್ವತಿ ಅಪ್ಪ, ಇವನು ಪುರುಷ ಸರಸ್ವತಿ ಅಪ್ಪ. ಕೋರಿಲೇಟಿವ್ ಅಂದ್ರೆ ವಿಷಯ ಹೇಳಬೇಕಾದಾಗ ಆ ವಿಷಯದ ಸ್ಪಷ್ಟೀಕರಣಕ್ಕಾಗಿ ಉಪಮೆಗಳನ್ನ ತರುವುದು. ಹೌದಾ? ಉಪಮೆಗಳನ್ನು ತಂದು ಜೋಡಿಸಿಕೊಳ್ಳುವಿಕೆ. ಇಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಆಬ್ಜೆಕ್ಟಿವ್ ಕೋರಿಲೇಟಿವ್. ರಿಲೇಟ್ ಮಾಡಬೇಕು. ಏನು? ಅದೇ ತರದ ಗುಣಗಳಿರುವ ಇನ್ನೊಂದು ಪದವನ್ನು ತಂದು ಜೋಡಿಸಿ ವಸ್ತುವನ್ನು ಸ್ಪಷ್ಟಪಡಿಸುವಂತ ರೀತಿ. ಇದು ವಸ್ತು ಪ್ರತಿರೂಪ. ಹೌದಾ? ಇದನ್ನ ಯಾರು ಹೇಳಿದ್ರಪ್ಪ? ನೋಡ್ರಿ,
T.S. ಎಲಿಯಟ್ ಅವರು ಹೇಳಿರ್ತಕ್ಕಂಥದ್ದು. ಮತ್ತೆ ಬಂದು ನೋಡಿ, ಕೆಥಾರ್ಸಿಸ್ ಅನ್ನೋ ಪರಿಭಾಷೆನ ಯಾರು ತಂದ್ರು? ಅರಿಸ್ಟಾಟಲ್ ತಂದ. ಯಾವ ಪುಸ್ತಕದಲ್ಲಿದೆ? ಪೊಯೆಟಿಕ್ಸ್ ನಲ್ಲಿದೆ. ಹೌದಾ? ಆಮೇಲೆ ಇಲ್ಲಿ ಇಲ್ಲಿ ಒಂದು ಪದ ತಿಳ್ಕೋಬೇಕು. ಇಮಿಟೇಷನ್ ಎನ್ನುವ ಪದ ಮೈಮೆಸಿಸ್ ದಿಂದ ಬಂದಿದೆ. ಅದನ್ನು ಮಿಥ್ಯಾನುಕರಣೆ ಅಂತ ಹೇಳಿದವರು ಯಾರು? ಪ್ಲೇಟೋ. ಅದು ಸರಿ ಇದೆ, ಅದು ಸತ್ಯಾನುಕರಣೆ, ಸತ್ಯಸ್ಯ ಸತ್ಯ ಅಂತ ಹೇಳಿದವನು ಯಾರು? ಅರಿಸ್ಟಾಟಲ್. ಇಮಿಟೇಷನ್ ಫಿಲಾಸಫಿ, ಇಮಿಟೇಷನ್ ಪಾಯಿಂಟು ಫಸ್ಟ್ ಡಿಸ್ಕಸ್ಡ್ ಇನ್ ವಿಚ್ ಬುಕ್ ಅಂತಂದ್ರೆ ಯಾವುದು? ರಿಪಬ್ಲಿಕ್ನ 10ನೇ ಅಧ್ಯಾಯದಲ್ಲಿ ಇಮಿಟೇಷನ್ ಬರ್ತದೆ. ಮತ್ತೆ ಪೊಯಿಟಿಕ್ಸ್ನ ಯಾವುದೋ ಅಧ್ಯಾಯ ಇದೆ, ಅದು ಕೂಡ ಹೇಳ್ಬೇಕು. ನಾವು ಪೊಯಿಟಿಕ್ಸ್ ಅರಿಸ್ಟಾಟಲ್ ಬರೆದಿರ್ತಕ್ಕಂಥ ಪುಸ್ತಕದಲ್ಲೂ ಕೂಡ ಇಮಿಟೇಷನ್ ತತ್ವದ ಚರ್ಚೆ ಆಗಿದೆ. ಬಟ್ ಇಮಿಟೇಷನ್ ತತ್ವ ನಕಾರಾತ್ಮಕವಾಗಿ ಬಂದಿದ್ದು ಪ್ಲೇಟೋನಲ್ಲಿ, ಸಕಾರಾತ್ಮಕ ಬಂದಿದ್ದು ಅರಿಸ್ಟಾಟಲ್. ಸಕಾರಾತ್ಮಕವಾಗಿ ಬಂದಿದ್ದು ಪೊಯಿಟಿಕ್ಸ್ ನಲ್ಲಿ, ನಕಾರಾತ್ಮಕವಾಗಿ ಬಂದಿದ್ದು ರಿಪಬ್ಲಿಕ್ ನಲ್ಲಿ. ಹೌದಾ? ಓಕೆ. ಇನ್ನು ಕೆಥಾರ್ಸಿಸ್ ಅನ್ನುವಂಥ ತತ್ವ ಬಹುಶಃ ಅಂದ್ರೆ ಯಾವ್ದೋ ಪುಸ್ತಕನ ಹೆಸರು ಕೂಡ ನಾನು ಕೊಟ್ಟಿದ್ದೀನಿ. ಇದನ್ನು ಕೊಟ್ಟವನು ಯಾರು? ಅರಿಸ್ಟಾಟಲ್. ಇದು ಏನಂದ್ರೆ, ನಾಟಕವನ್ನು ನೋಡುತ್ತಾ ಕುಳಿತಿರ್ತಕ್ಕಂಥ ವ್ಯಕ್ತಿ ಸಂತಸ ಪಡುವುದನ್ನು ಸೂಚಿಸುತ್ತಾ ಆ ಸಂತಸ ಪಡುವಿಕೆ ಅಥವಾ ಸಹೃದಯ ಅಳುತ್ತಿರುವುದು ವ್ಯಕ್ತಿತ್ವದ ಶುದ್ಧೀಕರಣವಾಗುತ್ತದೆ ಅಂತ ಸೂಚಿಸುವುದಕ್ಕೋಸ್ಕರ ಕೊಟ್ಟಿರ್ತಕ್ಕಂಥ ಒಂದು ಮೆಡಿಕಲ್ ಮೆಟಾಫಾರ್. ನೋಡ್ರಿ, ಕೆಥಾರ್ಸಿಸ್ ಇಟ್ ಈಸ್ ಅ ಮೆಡಿಕಲ್ ಮೆಟಾಫಾರ್, ವೈಜ್ಞಾನಿಕ ರೂಪಕ. ಮೆಟಾಫಾರ್, ಇಟ್ ಈಸ್ ಅ ಮೆಟಾಫಾರ್. ವಿಚ್ ಟೈಪ್ ಆಫ್ ಮೆಟಾಫಾರ್ ಇದು? ವಾಟ್ ಟೈಪ್ ಆಫ್ ಮೆಟಾಫಾರ್? ಇಟ್ ಈಸ್ ಮೆಡಿಕಲ್ ಮೆಟಾಫಾರ್, ವೈದ್ಯಕೀಯ ಪರಿಭಾಷೆಯಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ತತ್ವ. ಎಸ್, ಮಹೋನ್ನತಿ ಸಿದ್ಧಾಂತದ ಪ್ರತಿಪಾದಕ ಯಾರು? ಲಾಂಜಿನಸ್ ಅಂತ ಕೊಟ್ಟಾರ. ಕೋಲ್ರಿಚ್ ಇಮ್ಯಾಜಿನೇಷನ್ ಕೊಡ್ತಾನ, ಪ್ಲೇಟೋ ಇಮಿಟೇಷನ್ ಕೊಟ್ಟ, ಹೋಮರ್ ಮಹಾಕಾವ್ಯ ಕೊಟ್ಟ, ಲಾಂಜಿನಸ್ ಭವ್ಯತೆಯನ್ನು ಕೊಟ್ಟ. ನೋಡ್ರಿ, ಇಟ್ ಈಸ್ ಲಾಂಜಿನಸ್, ಮಹೋನ್ನತಿ. ಭವ್ಯ ಅನ್ನೋದು ನೋಡ್ರಿ ಇದು 4-5 ಪಾಯಿಂಟ್ಸ್ಗಳಿಂದ ಸಂಭವಿಸುತ್ತದೆ. ಫಾರ್ಮಿಂಗ್ ಗ್ರೇಟ್ ಕನ್ಸೆಪ್ಷನ್ಸ್. ಮತ್ತೆ ನೋಡ್ರಿ, ದೊಡ್ಡ ಪರಿಕಲ್ಪನೆ ಕಟ್ಕೊಳ್ಳೋದು, ಶಬ್ದಾರ್ಥಗಳನ್ನು ಜೋಡಿಸುವುದು, ಜೊತೆಗೆ ಅದಕ್ಕೆ ಏನು ಅಲಂಕಾರಗಳನ್ನ ತಂದು ಜೋಡಿಸುವುದು, ಹೀಗೇನೇನೋ ಇದೆ. ಅದು ಒಂದು 5 ಪಾಯಿಂಟ್ಸ್ಗಳಿಂದ ಮಹೋನ್ನತಿ. ನಾನು ಭವ್ಯತೆ ಅನ್ನುವಂಥದ್ದು ಬಹಳ ದೊಡ್ಡದು ಪಾಯಿಂಟ್, ದೊಡ್ಡ ವಿಡಿಯೋ, 4-5 ವಿಡಿಯೋ ಮಾಡೀನಿ ಭವ್ಯತೆ ಬಗ್ಗೆ, ಬಹಳ ಬ್ಯೂಟಿಫುಲ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಮಹೋನ್ನತಿ ಅನ್ನುವಂಥದ್ದನ್ನ ಕೊಡುವಂತ ತತ್ವವನ್ನ ಯಾರು ಕೊಟ್ಟರು ಅಂದ್ರೆ ಲಾಂಜಿನಸ್ ಕೊಟ್ಟ. ಅಂದ್ರೆ ಒಂದು ಕೃತಿ, ಒಂದು ಕಲಾಕೃತಿ, ಅದರಲ್ಲಿ ಏನಂದ್ರೆ ಸಾಮಾನ್ಯಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥ ಭಾವ ಅಲ್ಲಿ ಮಹೋನ್ನತಿಯಲ್ಲಿ ಇದೆ. ಹೌದಾ? ಅದನ್ನ ಆತ ಕೊಟ್ಟಿರೋದನ್ನ ನೋಡ್ತೀವಿ. ನಾನು ಅದನ್ನ ವಿಡಿಯೋ ಹಾಕ್ತೀನಿ ನೋಡಿ. ನೆಕ್ಸ್ಟ್, ಆದರ್ಶ ಪ್ರಜಾರಾಜ್ಯದಿಂದ ಕವಿಗಳನ್ನು ಹೊರದೂಡಬೇಕು ಎಂದು ಹೇಳಿರುವ ವ್ಯಕ್ತಿ ಯಾರು? ಪ್ಲೇಟೋ. ಯಾಕೆ ಅವರನ್ನ ಹೊರದೂಡಬೇಕು ಆದರ್ಶ ರಾಜ್ಯದಿಂದ ಅಂದ್ರೆ, ಕವಿಗಳು ಸುಳ್ಳು ಹೇಳುತ್ತಾರೆ ಅನಿಸ್ಬಿಡ್ತು ಅವನಿಗೆ. ದಿ ಥಿಯರಿ ಆಫ್ ಇಮಿಟೇಷನ್, ಟೈಮ್ 6 ಗಂಟೆ ಆಗ್ಬಿಡ್ತು. ಇದು ಹೇಳಬೇಕಾಗಿತ್ತು ನಾನು. ಇದು ತಿಳ್ಕೊರಿ, ಪ್ಲೇಟೋ ಹೇಳ್ದ. ನೆಕ್ಸ್ಟ್ 25ಕ್ಕೆ ಬರೋಣ. ಸ್ತ್ರೀನಿಷ್ಠ ಚಿಂತನೆ ಪ್ರಾರಂಭವನ್ನು ಸಾಹಿತ್ಯಿಕ ಇತಿಹಾಸಕರು ಇವರ ಮೂಲಕ ಗುರುತಿಸುತ್ತಾರೆ. ಮೇರಿ ವೋರ್ಟ್ಲಿ ಮಾಂಟಿಗೋ ಮತ್ತು ಮೇರಿ ವುಲ್ಸ್ಟನ್ ಕ್ರಾಫ್ಟ್ ಇಬ್ರು ಹೆಸರು ನೆನ್ಪಿಟ್ಕೋರಿ. ಅಂದ್ರ ವುಮೆನ್ಸ್ ಕ್ರಿಟಿಸಿಸಮ್ ಏನ್ ಬರ್ತದಲ್ಲ, ಸ್ತ್ರೀವಾದಿ ವಿಮರ್ಶೆ ಶುರುವಾಗಿದ್ದು ಇವರಿಬ್ಬರ ಲೇಖನಗಳಿಂದ. ಮೇರಿ ವೋರ್ಟ್ಲಿ ಮಾಂಟಿಗೋ ಅಂಡ್ ಮೇರಿ ವುಲ್ಸ್ಟನ್ ಕ್ರಾಫ್ಟ್. ನಾನು ಮೊನ್ನೆ ನಿಮಗೆ ಮಹಿಳಾವಾದ ಅಂತ ಹಾಕಿದ್ದೆ. ಮಹಿಳಾವಾದ, ದ ಫಸ್ಟ್ ವೇವ್ ಆಫ್ ಫೆಮಿನಿಸಮ್ ಅಂತ ನೀವು ಓದ್ತಾ ಇರಬೇಕಾದ್ರೆ ಅಲ್ಲಿ ನೀವು ಓದಿದಿರಿ ಮೇರಿ ವೋರ್ಟ್ಲಿ ಮಾಂಟಿಗೋ, ಮೇರಿ ವುಲ್ಸ್ಟನ್ ಕ್ರಾಫ್ಟ್ ಬಗ್ಗೆ ಓದಿದ್ದೀರಿ. ಇದು ಇಲ್ಲಿರ್ತಕ್ಕಂಥ ಬಹಳ ಮುಖ್ಯವಾದ ತತ್ವ. ಇಲ್ಲಿ ನಾನು ಒಂದು ಪಾಯಿಂಟ್ ನಿಮಗೆ ಹೇಳಬೇಕಾಗಿತ್ತು, ನೋಡೋಣ. ಏನದು ಕ್ವಶನ್ ಇತ್ತಲ್ಲ, ಪ್ಲೇಟೋ ಹೇಳಿದ್ದಲ್ಲ. ಇಲ್ಲಿ ಒಂದು ಪಾಯಿಂಟ್, ಪ್ರಜಾರಾಜ್ಯದಿಂದ ಕವಿಗಳನ್ನು ಯಾಕೆ ಹೊರಗಿಡಬೇಕು ಅಂತ. ಈ ಪಾಯಿಂಟ್ ಅನ್ನ ನೀವು ಬಹಳ ಚೆನ್ನಾಗಿ ಗ್ರಹಿಸ್ಕೋಬೇಕು. ಇದನ್ನೊಂಚೂರು ಡಿಸ್ಕಷನ್ ಮಾಡೋಣ. ಎಸ್, ನೋಡ್ರಿ, ಕವಿಗಳನ್ನು ಏಕೆ ಆದರ್ಶ ರಾಜ್ಯದಿಂದ ದೂರ ಇಡಬೇಕು ಅಂತ ಪ್ಲೇಟೋ ಹೇಳ್ತಾ ಇದ್ದಾನೆ ಅಂದ್ರೆ, ಏನಿದೆ ಅದರಲ್ಲಿ ಅಂದ್ರೆ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಪಾಯಿಂಟ್ ಅಲ್ಲಿ ಇದೆ. ಕವಿಗಳು ಸುಳ್ಳು ಹೇಳುತ್ತಾರಾ? ಹೇಗೆ ಸುಳ್ಳು ಹೇಳುತ್ತಾರೆ? ಅದಕ್ಕ ಏನ್ ಹೇಳಿದೆ ಅದನ್ನ ನಾನು
ಯಾವ್ದು ಹೇಳಿದ್ನಲ್ಲ, ಒಂದು ಯಾವ್ದು ಕೇವದ ಒಂದು ಎಕ್ಸಾಂಪಲ್ ಇತ್ತಲ್ರಿ, ಅದು ಮರ್ತೇ ಬಿಟ್ಟೆ ನಾನು. ಒಂದು ಗುಹೆ ಇತ್ತು. ಅದು ಗುಹೆ ಹೇಗಿತ್ತು ಅಂತಂದ್ರೆ, ಅದು ಹೇಳಿದ್ನಲ್ಲ, ಅದು ಏನೋ ಕೇವ್ ಅಂತ ಹೇಳಿದ್ನಪ್ಪ, ಮರ್ತುಬಿಟ್ಟೆ ನೋಡ್ರಿ. ಅದೊಂದು ಗುಹೆ, ಒಂದು ಗುಹೆಯ ಒಂದು ಎಕ್ಸಾಂಪಲ್ ಕೊಡ್ತಾನ. ಈ ಜಗತ್ತು ಒಂದು ಗುಹೆ ಇದ್ದಂಗ, ಗುಹೆಯೊಳಗ ನಮ್ಮನ್ನೆಲ್ಲರನ್ನು ಕೂಡ ಬಂಧಿಸಿಟ್ಟು ಬಿಟ್ಟಿದ್ದಾರೆ. ಹೆಂಗ? ನಮ್ಮ ಪಕ್ಕದಲ್ಲಿ ಇದ್ದಂಥವ್ರನ್ನು ಕೂಡ ನಾವು ನೋಡ್ಲೇಬಾರ್ದು, ಆ ರೀತಿಯಲ್ಲಿ ನಮ್ಮನ್ನು ಬಂಧಿಸಿಟ್ಬಿಟ್ಟಿದ್ದಾರೆ. ಈ ಕಡೆ ಗೋಣು ತಿರ್ಗಂಗಿಲ್ಲ, ಈ ಕಡೆ ಗೋಣು ಮುಖ ತಿರ್ಗಂಗಿಲ್ಲ. ಹಾಗೆ ಇದೆ. ನಮ್ಮ ಎದುರಿಗೆ ಒಂದು ಗೋಡೆ ಇದೆ. ನಮ್ಮ ಎದುರಿಗೆ ಇದೇ ಜಗತ್ತು, ಹೊರಗಿನ ಜಗತ್ತು ಇದೆ, ಗೋಡೆ ಇದೆ. ಕವಿಗಳು ಏನ್ ಮಾಡ್ಯಾರ? ಒಂದು ಭ್ರಮಾಲೋಕವನ್ನ ಸೃಷ್ಟಿ ಮಾಡ್ಯಾರ. ನಮ್ಮ ಎದುರಿಗೊಂದು ಗೋಡೆ ಇದೆ, ನಮ್ಮ ಹಿಂದ್ ಒಂದು ದಪ್ಪಂದು ಗೋಡೆ ಇದೆ. ಗೋಡೆಯ ಮೇಲ್ಗಡೆಯಿಂದ ಯಾರು ಏನಪ್ಪಾ ಅಂತಂದ್ರೆ, ಈಗ ಬೇರೆ ಬೇರೆ ಕುದುರೆ ಚಿತ್ರ, ಇನ್ನೊಂದು ಚಿತ್ರ ಅವನು ಹಿಡ್ಕೊಂಡು ಹೋಗುವಂತ ಜನರು ಕಾಣ್ತಾ ಇರ್ತಾರೆ. ಅದು ಏನೋ ಇತ್ತಪ್ಪ, ಬಹಳ ಚೆನ್ನಾಗಿತ್ತು, ಅದು ಹೇಳ್ಬೇಕು ನಾನು ನಿಮಗೆ. ಗೋಡೆ ಹಿಂದ್ಗಡೆ ಬೆಂಕಿನೂ ಹಚ್ಚಾರ. ಆ ಬೆಂಕಿ ಹಚ್ಚಿದ್ದಾರೆ ಅನ್ನೋ ಕಾರಣಕ್ಕಾಗಿ ಗೋಡೆಯ ಮೇಲೆ ಏನ್ ಹಿಡ್ಕೊಂಡು ಹೋಗ್ತಾವ ಬೇರೆ ಬೇರೆ ಕುದುರೆ ಚಿತ್ರ, ಮನುಷ್ಯರ ಚಿತ್ರ, ಏನೇನೋ ಚಿತ್ರಗಳು ಹಿಂಗ್ ಹೋಗ್ತಾ ಇರ್ತಾವು. ಬೆಂಕಿಯ ಕಾರಣದಿಂದಾಗಿ ಅದ್ರ ಪ್ರತಿಬಿಂಬ ನಮ್ಮ ಎದುರಿನ ಗೋಡೆಗೆ ಬೀಳ್ತಾ ಇರ್ತದೆ. ನಮ್ಮ ಹಿಂದ್ಗಡೆ ಬೆಂಕಿ ಹಚ್ಚಾರ, ನಮ್ಮ ತಲೆ ಮ್ಯಾಲಿಂದ ಹಾದು ಹೋಗುವಂತೆ ಒಂದಿಷ್ಟು ವಸ್ತುಗಳನ್ನ ಹಿಡ್ಕೊಂಡು ಜನ ಹೋಗ್ತಾ ಇರ್ತಾರ. ಆಮೇಲೆ ಸೌಂಡ್ ಮಾಡ್ತಾ ಇರ್ತಾರೆ. ಇದನ್ನ ನಾವು ಗುಹೆಯೊಳಗೆ ಕೂತ್ಕೊಂಡ್ವಿ, ನಾವು ನೋಡ್ತಾ ಕೂತ್ಕೊಂಡ್ವಿ. ನಮಗೇನಂದ್ರ ಈ ಗೋಡೆ ಮೇಲೆ ಕಾಣ್ತಾ ಇರ್ತಕ್ಕಂಥದ್ದೇ ನಿಜವಾದ ಬದುಕು ಅಂತ ಅನಿಸ್ತಾ ಇದೆ. ಇದು ಪ್ರತಿಬಿಂಬವನ್ನು ಸೃಷ್ಟಿ ಮಾಡುವಂತಹ ಜನರು ಹಿಂದಿದ್ದಾರೆ. ಹೌದಾ? ಈ ಪ್ರತಿಬಿಂಬ ಅಷ್ಟೇ ಗೋಡೆ ಮೇಲೆ ಬೀಳ್ತಾ ಇದೆ ಅಷ್ಟೇ. ಅದು ನೋಡಿದ್ವಿ, ಹೀಗಿದೆ. ಅದು ಏನೋ ಬಂದ ತಕ್ಷಣ ಏನೋ ಸೌಂಡ್ ಮಾಡಿದ್ರು, ಈ ವಸ್ತುವಿನ ಸೌಂಡ್ ಹೀಗೆ ಇದೆ ಅಂತ ನಾವು ತಿಳ್ಕೊಂಡ್ವಿ. ಭ್ರಮಾಲೋಕದಲ್ಲಿ ನಾವಿದ್ದೀವಿ. ಹೌದಾ? ಹಾಗೆ ಗುಹೆಯಲ್ಲಿ ಕೂತ್ಕೊಂಡ್ವಿ, ಕೈಕಾಲೆಲ್ಲ ಕಟ್ಟಿಬಿಟ್ಟಿದ್ದಾರೆ. ಅಲ್ಲಿಂದ ಒಬ್ಬ ವ್ಯಕ್ತಿ ಬಿಡುಗಡೆ ಹೊರಗಡೆ ಬಂದ ಮೇಲೆ ನೋಡ್ರಿ, ಒಂದೇದು ಹೊರಗ್ ಬೆಳಕಿದೆ. ಗುಹೆಯಿಂದ ಹೊರಗೆ ಬೆಳಕಿದೆ. ಆ ಬೆಳಕನ್ನು ನೋಡೋದಕ್ಕೂ ಅವನ ಕೈಯಲ್ಲಿ ಸಾಧ್ಯವಾಗ್ತಿಲ್ಲ, ಅಷ್ಟು ತೀಕ್ಷ್ಣವಾದ ಬೆಳಕಿದೆ, ಕಣ್ಣಿಗೆ ಕುಕ್ಕುತ್ತಾ ಇದೆ ಭಯಂಕರ. ನೋಡಿ, ಅದು ನೋಡ್ದ, ಅವನಿಗನಿಸ್ತ, ಬೇಡಪ್ಪ, ನಾನು ವಾಪಸ್ ಗುಹೆದೊಳಗೆ ಹೋಗ್ಬೇಕು ಅಂತ ಅನಿಸ್ತು. ಹೊರಗೆ ಬಂದವನ ಯಾರು? ಫಿಲಾಸಫರ್. ಹೌದಾ? ಹೊರಗೆ ಬಂದ ಅವನು, ನೋಡ್ದ, ಏನಪ್ಪ ಎಷ್ಟು ಕಷ್ಟ ಇದೆ, ಬೇಡ, ವಾಪಸ್ ಹೋಗ್ಬೇಕು. ಆದ್ರೆ ನನ್ಗನಿಸ್ತು, ಒಳಗೇನೋ ಇದೆ, ಹೊರಗೇನೋ ಇದೆಯಲ್ಲ, ಕುತೂಹಲ. ಕಣ್ಣು ಕುಕ್ಕುವಂತಹ ಆ ಬೆಳಕನ್ನು ಸಹಿಸ್ಕೊಂಡು ಹೊರಗೆ ಬಂದ ಕೊನೆಗೆ ಕಣ್ಣು ಹೊರಗಿನ ಜಗತ್ತಿಗೆ ಅಡ್ಜಸ್ಟ್ ಆಯ್ತು. ಅವನಿಗನಿಸ್ತು, ಹೊರಗಡೆ ಬಂದ, ರಿಯಲ್ ಕುದುರೆ ನೋಡ್ದ, ರಿಯಲ್ ಮನುಷ್ಯನನ್ನು ನೋಡ್ದ, ರಿಯಲ್ ನೀರನ್ನು ನೋಡ್ದ, ರಿಯಲ್ ಸೌಂಡ್ ಕೇಳ್ದ, ರಿಯಲ್ ಸೂರ್ಯನನ್ನು ನೋಡ್ದ. ಎಲ್ಲವನ್ನ ನೋಡಿ ಅನಿಸ್ತವನಿಗೆ, ನಾವು ಇಷ್ಟು ದಿನಗಳವರೆಗೆ ಗುಹೆಯಲ್ಲಿ ಇದ್ದೀವಿ. ನಮ್ಮನ್ನ ಜನ ಬಂಧಿಸಿಟ್ಬಿಟ್ಟಿದ್ರು. ನೋಡಿ, ಬಂಧಿಸಿಟ್ಟವರು ಕವಿಗಳು, ಸರಿ ತಿಳ್ಕೊಳ್ಳಿ. ಕವಿಗಳು ಇವ್ರೇನ್ ಮಾಡ್ಯಾರ? ನಮ್ಮನ್ನು ಬಂಧಿಸಿಟ್ಬಿಟ್ಟಾರ. ಒಂದು ಭ್ರಮಾಲೋಕವನ್ನು ಸೃಷ್ಟಿ ಮಾಡ್ಯಾರ ಇವರೆಲ್ಲ. ನಮಗೆ ಅಲ್ಲಿ ಕಾಣೋದೇ ಸತ್ಯ ಅಂತ ತಿಳ್ಕೊಂಡ್ಬಿಟ್ಟಿವಿ. ಅದು ಪ್ರತಿಬಿಂಬ. ದಟ್ ಈಸ್ ನಾಟ್ ಟ್ರುತ್. ಇಟ್ ಈಸ್ ಲುಕಿಂಗ್ ಲೈಕ್ ಟ್ರುತ್. ಇಟ್ ಈಸ್ ನಾಟ್ ಟ್ರುತ್. ಸತ್ಯ ಅಲ್ಲ, ಸತ್ಯದಂತೆ ಕಾಣುತ್ತದೆ. ಅದನ್ನ ನಾವು ಸತ್ಯ ಅಂತ ತಿಳ್ಕೊಳ್ಳಿ. ಅದಕ್ಕೆ ಅವನು ಏನ್ ಮಾಡ್ದ? ಹೊರಗಿನ ಜಗತ್ತು ಸತ್ಯ ಇದೆ ಅಂತ ಅವನಿಗೆ ಅನಿಸ್ತು. ಈಸ್ ಅ ಫಿಲಾಸಫರ್. ಅವ ಬಂದ, ಫಿಲಾಸಫರ್ ಬಂದ, ಗುಹೆಯೊಳಗೆ ಪುನಃ ಬಂದ್ಮೇಲೆ, ಹುಚ್ಚರ, ತಪ್ಪೈತ್ಲೆ, ಇದು ಸುಳ್ಳೈತ್ಲೆ, ಇದೆಲ್ಲ ಸುಳ್ಳಿದೆ ನೋಡ್ರಿ, ಸುಳ್ಳಿದೆ ಅಂದ ಅವನು. ಇದು ಭ್ರಮಾಲೋಕದಲ್ಲಿ ಇದ್ದೀರಿ, ಇಲ್ಲಿ ಕವಿಗಳಿದ್ದಾರಲೇ ನಿಮ್ಮ ಹಿಂದ, ಇಲ್ಲಿ ನೋಡ್ರಲಿ, ಎಲ್ಲಾ ರೀತಿ ಹೇಳ್ದ. ಅವ್ರಿಗೆ ಏನಂತ, ಇಲ್ಲೇ ಹೊರಗೆ ಹೋದ್ನಲ್ಲ, ತಪ್ಸ್ಕೊಂಡು ಹೋಗಿದ್ನಲ್ಲ, ಇವ ಏನೋ ಕಲ್ಕೊಂಬನಲ್ಲಿ, ಇವನ್ನ ಕೊಂದ್ ಬಿಡ್ಬೇಕಂತ ತಿಳ್ಕೊಂಡು ಅವರೆಲ್ಲ ಇವನ ಮೇಲೆ ಅಟ್ಯಾಕ್ ಮಾಡಕ್ ಬರ್ತಾರೆ. ಸತ್ಯ ಹೇಳಿದಾಗ ಜನರು ಕೊಲ್ಲಲ್ಪಡುತ್ತಾರೆ. ಯಾಕಂದ್ರೆ ಪ್ಲೇಟೋ ಕಣ್ಣೆದುರಿಗೆ ನೋಡ್ಬಿಟ್ಟಿದ್ನಲ್ಲ ತನ್ನ ಸತ್ಯದ ತಮ್ಮ ಗುರುಗಳು ಸಾಕ್ರೆಟಿಸ್ನ ಕೊಲೆ ಮಾಡಿದ್ದ. ಅದಕ್ಕ ಫಿಲಾಸಫರ್ ನಿಜ ಬದುಕನ್ನು ಹೇಳಲು ಬಯಸಿದ, ಆದ್ರೆ ಅದನ್ನ ಜನ ನಂಬಲಿಲ್ಲ. ಕವಿಗಳು ಭ್ರಮಾಲೋಕವನ್ನು ಸೃಷ್ಟಿ ಮಾಡಿದ್ರು, ಇದನ್ನೇ ಜನ ನಂಬಿದ್ರು, ಇದೇ ಸತ್ಯ ಅಂತ ತಿಳ್ಕೊಂಡ್ರು. ಅದಕ್ಕ ಫಿಲಾಸಫಿ ಸತ್ಯ ಹೇಳುತ್ತದೆ, ಕವಿಗಳು ಸುಳ್ಳು ಹೇಳುತ್ತಾರೆ. ಕವಿ ಭ್ರಮಾಲೋಕವನ್ನು ಸೃಷ್ಟಿ ಮಾಡುತ್ತಾರೆ. ಹಾಗಾಗಿ ಕವಿಗಳು ನಮಗ್ ಬೇಡ, ಕವಿಗಳು ಬರೆಯುವಂತ ಕವನ ನಮಗ್ ಬೇಡ. ಅದು ಸತ್ಯವನ್ನ ಹೇಳೋದಿಲ್ಲ, ಮಿಥ್ಯವನ್ನ ಹೇಳುತ್ತದೆ. ಜನರು ದೇವತೆಗಳನ್ನ ಆದರ್ಶ ಅಂತ ತಿಳ್ಕೊಂಡಿರ್ತಾರ, ಆದ್ರೆ
ಕವಿಗಳು ದೇವತೆಗಳಿಗೆ ಮನುಷ್ಯನ ಗುಣಗಳನ್ನ ಆರೋಪ ಮಾಡಿ ಕೆಲವು ಕೆಟ್ಟ ದೇವತೆಗಳನ್ನ, ಕೆಲವರು ಒಳ್ಳೆ ದೇವತೆಗಳನ್ನ ಸೃಷ್ಟಿ ಮಾಡಿ ದೇವರಲ್ಲೂ ಕೆಟ್ಟ ಒಳ್ಳೆಯ ಗುಣಗಳನ್ನು ಬಿತ್ತರಿಸಿ ನೋಡುವ ಮನಸ್ಸುಗಳ ಮೇಲೆ ದೇವರು ಕೆಟ್ಟವರು ಇರುತ್ತಾರೆ ಒಳ್ಳೆಯವರು ಇರುತ್ತಾರೆ ಅಂತೇಳಿ ಚಿತ್ರಣ ಮಾಡೋದಕ್ಕೆ ಹೋಗ್ತಾರೆ. ಇಂತಹ ಕವಿಗಳಿಂದ ಆದರ್ಶ ರಾಜ್ಯದಲ್ಲಿ ಒಳ್ಳೆಯ ಪ್ರಜೆಗಳ ನಿರ್ಮಾಣ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇವರನ್ನ ಕವಿಗಳನ್ನ ಆದರ್ಶ ರಾಜ್ಯದಿಂದ ದೂರ ಇಡಬೇಕು ಅಂತ ಅವ್ನು ಮಾತಾಡ್ತಾರೆ ನೋಡಿ. ಇದು ಪ್ಲೇಟೋನ ರಿಪಬ್ಲಿಕ್, ಇಡೀ ಪುಸ್ತಕವನ್ನು ಓದಿದ್ದಾನೆ ರಿಪಬ್ಲಿಕ್. ಬಹಳ ಹೊಸ ರೀತಿಯಾಗಿರ್ತಕ್ಕಂಥ ಅಂಶ ಅಲ್ಲಿ ತಿಳಿದಿದ್ದನ್ನು ನಾವು ನೋಡ್ತೀವಿ. ಹೀಗೇನಂದ್ರೆ ಅದನ್ನ ತಿಳ್ಕೊಬೇಕು ನೋಡ್ರಿ. ಇವು ವಿಮರ್ಶೆಯ ಪ್ರಶ್ನೆಗಳು, ಹೌದಾ? ಈ ಪ್ರಶ್ನೆ ನೋಡ್ತಾ ನೋಡ್ತಾ ನೋಡ್ರಿ, ಆಬ್ಜೆಕ್ಟಿವ್ ಕೋ ರಿಲೇಟಿವ್ ಹೇಳಿದೆ ನಾನು, ಫ್ಯಾನ್ಸಿ ಲಘು ಕಲ್ಪನೆ ಎಲ್ಲ ಬಹಳ ಚಂದ ಇದೆ. ಇವನ್ನ ಇಷ್ಟ ಇದಾವ್ರಿ. ಇದು ಮೇನ್ ತಿಳ್ಕೊಬೇಕಾಗಿದ್ದು. ಇದು ಫ್ಯಾನ್ಸಿ ಯಾರು ಕೊಟ್ರು ಅಂತ ಓದೋದಲ್ಲ. ಫ್ಯಾನ್ಸಿ ಈಗ ಆಬ್ಜೆಕ್ಟಿವ್ ಕೋ ರಿಲೇಟಿವ್ ಯಾರು ಕೊಟ್ರಪ್ಪ, ಹೌದಾ? TS Eliot ಕೊಟ್ನಪ್ಪ ಅಂತ ಓದಿದ್ವಿ, ಅಷ್ಟೇ ಮುಗಿತಾ. ವಾಟ್ ಇಸ್ ದ ಮೀನಿಂಗ್ ಆಫ್ ಆಬ್ಜೆಕ್ಟಿವ್ ಕೋ ರಿಲೇಟಿವ್? ಆಬ್ಜೆಕ್ಟಿವ್ ಕೋ ರಿಲೇಟಿವ್ ನ ಕೊಡುವ ಉದ್ದೇಶ ಆದ್ರೂ ಏನು, ಯಾಕೆ ಕೊಡಬೇಕು ಆಬ್ಜೆಕ್ಟಿವ್ ಕೋ ರಿಲೇಟಿವ್? ಹೌದಿಲ್ಲ? ವಸ್ತುಗಳ ಸ್ಪಷ್ಟನೆ, ಹೌದಾ? ಇದು ಕೊಡಬೇಕು, ಹೌದಾ? ಹೀಗೆ ಪ್ರಶ್ನೆಗಳನ್ನ ಓದುವುದು ಎಂದರೆ ಇಡೀ ಪುಸ್ತಕವನ್ನು ಅರಗಿಸಿಕೊಳ್ಳುವುದು ಅಂತ ಅರ್ಥ. ಅದನ್ನ ಹಾಗೆ ನೋಡ್ಬೇಕು. ಎಲ್ಲ ಬಹಳ 20 ಕ್ವಶನ್ಸ್, 20 ತರದ ಹೊಸ ರೀತಿ ಆಗಿರ್ತಕ್ಕಂಥ ಅಂಶಗಳನ್ನ ನಾವಿಲ್ಲಿ ನೋಡ್ತಾ ಬಂದ್ವಿ. ಇಂಥ 1000 ಕ್ವಶನ್ ಅದ ಅಂತ ನಾನು ನೋಡ್ತಾ ಹೋದಿ, ಹೆಂಗಪ್ಪ ಕಲಿಸ್ಬೇಕು ಇದು ಅಂತ, ಹೌದಾ? ಅದ್ಭುತವಾದಂತ ತತ್ವ. ಬಟ್ ಈಗ ನೋಡ್ತಾ ಇದ್ದಂಗೆ ಈಗ 4 ಆಪ್ಷನ್ ಹೇಳ್ಬಹುದು, ಎಲ್ಲ ಹೇಳ್ಬಹುದು. ಸರಿ, ನಿಮ್ಮ ಪ್ರಶ್ನೆ ಏನಿದ್ರು ಈಗ ಹೇಳಬಹುದು. ಮಂಜುಳಾ ಮೇಡಮ್, ಹೇಳಿ ಮೇಡಮ್, ನಿಮ್ದು ಏನಾದ್ರು ಪ್ರಶ್ನೆ? ಎಲ್ಲಾ ಪರಿಕಲ್ಪನೆಗಳು ಚೆನ್ನಾಗಿ ಅರ್ಥ ಆಯ್ತು ಸರ್. ಈಗ ಆಲ್ರೆಡಿ ನಿಮ್ ಪಾಠಗಳಿಗೆ ಆಲ್ರೆಡಿ ಕೇಳಿರೋದ್ರಿಂದ ಇನ್ನೂ ಚೆನ್ನಾಗಿ ಅರ್ಥ ಆಯ್ತು ಸರ್ ಪಾಯಿಂಟ್ಸ್ಗಳು. ಸರ್ ಆಮೇಲೆ ಇದು ಹೇಳಿದ್ರಿ, ನೇಟಿವ್ ಜೀನಿಯಸ್ ಅಂಡ್ ಅಕ್ವರ್ಡ್ ಆರ್ಟ್ ಅಂತ ಹೇಳಿ, ಅದು ಲಾಂಜನೆಸ್ ಹೇಳಿರೋದು ಸರ್. ಪೆರಿಯುಪ್ಸಾಸ್ ಅನ್ನುವಂತ ಕೃತಿನಲ್ಲಿ ಅದನ್ನು ಹೇಳಿದೆ. ಕವಿತೆಗೆ ಕಾರಣ ಎರಡು ಶಕ್ತಿಗಳು ಆ ಕೃತಿ. ಲಾಂಜಿನಸ್ ಪೆರಿಹಿಪಾಸ್. ಸರಿ, ಮತ್ತೆ ಬೇರೆ ಪ್ರಶ್ನೆಗಳಿದ್ರೆ ಹೇಳ್ಬಹುದು ನೋಡ್ರಿ. ಇಲ್ಲಿ ಸಂಖ್ಯೆನೂ ಕಡಿಮೆ ಕ್ಲಾಸ್ ಹೇಳೋದ್ಬೇಕಾದ್ರೆ, ಅದಕ್ಕೆ ನಾನು ರೆಕಾರ್ಡ್ ಮಾಡಿ ಹಾಕಿಬಿಡ್ತೀನಿ ಮೇಡಮ್. ಇದು ಬೆಸ್ಟ್, ಇದು ಸರಳ ಆಗಿಬಿಡ್ತದೆ, ಆರಾಮ್ ಕೇಳ್ಬೋದು. ಬಹಳ ಬ್ಯೂಟಿಫುಲ್ ಕಾನ್ಸೆಪ್ಟ್ಗಳ್ರಿ ಇವೆಲ್ಲ. ಎಷ್ಟು ಅದ್ಭುತವಾದ ತತ್ವ ಇದೆ ಇದರಲ್ಲಿ ಅಂದ್ರೆ, ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನೋಡ್ಬೇಕಾದ್ರೆ ತಿಳ್ಕೊಳ್ಳುವಂತ ಅದ್ ಬೇಕು. ಆಮೇಲೆ ನನಗನ್ನಿಸ್ತು ಕಾನ್ಸಂಟ್ರೇಷನ್ ಹಿಡಿದಿಡೋದು ಬಹುಶಃ ಮ್ಯಾಕ್ಸಿಮಮ್ 100 ಕ್ಲಾಸಿಗೆ ಸಾಕಾಗುತ್ತೆ ಅಂತ ಅನಿಸ್ತದೆ ನನಗೆ. ಅದಕ್ಕಿಂತ ಹೆಚ್ಚು ಕ್ಲಾಸ್ಗಳಿಗೆ ಹೋದ್ರೆ ಏನ್ ಓದ್ತಾ ಇದೀನೋ ಏನ್ ಬಿಡ್ತಾ ಇದೀನೋ ಅಂತ ಅನ್ಸುತ್ತೆ ನೋಡ್ರಿ. ಇವೆಲ್ಲ ಬಹಳ ಬ್ಯೂಟಿಫುಲ್ ಕಾನ್ಸೆಪ್ಟ್ಸ್ಗಳಿಗೆಲ್ಲ ನಾವು ನೋಡ್ತಾ ಇರೋದು. ಸರಿ, ಮತ್ತೆ ಪ್ರಶ್ನೆ ರೇಖಾ ಮೇಡಮ್? ಇವತ್ತು ಕಾಲೇಜ್ ಸ್ಕೂಲ್ ರಜೆ ಇಲ್ಲ, ರಜೆ ಇದೆ, ಅದಕ್ಕೋಸ್ಕರ ಬಂದೆ. ಹೇಳ್ರಿ ಮೇಡಮ್. ಸರ್ ಏನಿಲ್ರಿ ಸರ್, ಈಗ ಒಂದ್ಸರಿ ನೋಡಿದೇವಿ, ಅಂದ್ರೆ 2-3 ಸರಿ ನೋಡಿದೇವಿ. ಚೆನ್ನಾಗಿತ್ತು ಸರ್, ಎಲ್ಲರಿಗಿಂತ ಡಿಫ್ರೆನ್ಸ್. ಸುನೀತಾ ಮೇಡಮ್? ಸರ್ ಅದು ಸಿಂಥೆಸಿಸ್. ಸರ್ ಅದು ಸಿಂಥೆಸಿಸ್ ಅಂತ ಹೇಳಿದ್ರಲ್ಲ ಸರ್, ಅದನ್ನ ಇನ್ನೊಂದ್ ಸ್ವಲ್ಪ ಹೇಳ್ರಿ. ಅದ್ರಲ್ಲಿ 2 ವಿಧ ಹೇಳಿದ್ರಲ್ಲ, ಒಂದ್ ಸ್ವಲ್ಪ ಅದ್ರ ಬಗ್ಗೆ. ಅದ್ರಾಗ ಏನೇನು ಹೇಳಿದೆ ಮೇಡಮ್ ಸಿಂಥೆಸಿಸ್ ನಲ್ಲಿ? ಅನರ್ಷನ್ಸ್ ಮತ್ತೆ ಇನ್ನೊಂದು ಏನ ಹೇಳಿದ್ನಲ್ಲ, ಏನ್ ಹೇಳಿದೆ? ಅನರ್ಷನ್ಸ್ ಅಂದ್ರ ಒಂದೇ ನೋಡ್ರಿ. ಅದ್ರ ಒಂದೇ ಭಾಗ ಏನಿತ್ತಂದ್ರ, ಕಾವ್ಯ ಸುಂದರವಾಗಿ ಕಾಣಲು ಏನೇನು ಬೇಕೋ ಎಲ್ಲವನ್ನು ತಂದು ಸೇರಿಸುವುದು ಒಂದು ಪಾಯಿಂಟ್, ಮೊದಲೇದು. ಅದು ಏನಾಯ್ತದು. ಆಮೇಲೆ ಅಪಿಟೆನ್ಸಿ ಅಂಡ್ ಅನರ್ಷನ್ಸ್ ಅಂತ 2 ಪಾಯಿಂಟ್ಗಳನ್ನ ಹೇಳಿದ್ದೀನಿ. ಅಪಿಟೆನ್ಸಿ ಏನ್ ಹೇಳ್ತದಂದ್ರೆ, ಕಾವ್ಯ ಸುಂದರವಾಗಿ ಕಾಣಲು ಯಾವ್ಯಾವ ವಸ್ತು ಬೇಕೋ ಎಲ್ಲವನ್ನು ಬಳಸುವುದು ಅಪಿಟೆನ್ಸಿ. ಅನರ್ಷನ್ಸ್ ಅಂತ ಏನ್ ಹೇಳ್ತದಂದ್ರೆ, ಕಾವ್ಯ ಅಸಹ್ಯ ಆಗುವ ಎಲ್ಲ ಪಾಯಿಂಟ್ಗಳನ್ನ ತೆಗೆದು ಹೋಗ್ಬಿಡ, ಹೌದಾ? ಬೇಕಾಗಿರುವುದನ್ನು ಸೇರಿಸುವುದು ಏನದು? ಅಪಿಟೆನ್ಸಿ. ಅನರ್ಷನ್ಸ್ ಬೇಡವಾದದನ್ನು ತೆಗೆದ್ಬಿಡೋದು. ಈಗ ನೋಡ್ರಿ,
ನನ್ ಬೆರಳು ಬಹಳ ಚಂದ ಕಾಣ್ಬೇಕಾಗ್ಯದ, ಉಗುರು ಭಯಂಕರ ಉದ್ದ ಬಂದವು, ಕತ್ತರಿಸ್ಬಿಡೋದು. ಅವಾಗ ಬೆರಳು ಬಹಳ ಚಂದ. ಸುಮ್ಮನೆ ಪೂರಾ ಕೆಳಗಿಂತನ ಕಟ್ ಮಾಡಿದ್ರೆ ರಕ್ತ ಬರ್ತದೆ. ಎಷ್ಟು ಬೇಕು ಅಷ್ಟು ಕಟ್ ಮಾಡೋದು. ನಾವು ಚೂರು ಜಾಸ್ತಿ ಕಟ್ ಮಾಡ್ತೀವಿ, ಲೇಡೀಸ್ ಇನ್ನೊಂದ್ ಚೂರು ಉದ್ದ ಬಿಡ್ಕಂತಾರ, ಅದಕ್ಕೆ ಮತ್ತೇನೋ ಏನೋ ಹಚ್ಕೋತಾರ. ನೋಡಿ ಏನಿದು, ಈ ಬೆರಳು ಸುಂದರ ಕಾಣ್ಬೇಕು, ಅದಕ್ಕೋಸ್ಕರ ನಾವು ಉಗುರು ಕಟ್ ಮಾಡಿದ್ವಿ. ಗಂಡ್ಮಕ್ಳು ಒಂಥರ, ಹೆಣ್ಮಕ್ಳು ಒಂಥರ ಕಟ್ ಮಾಡಿದ್ವಿ. ಮತ್ತ ಚಂದ ಮಾಡಕ್ ಮತ್ತೇನ್ ಮಾಡಿದ್ವಿ, ಏನ್ ಬೇಕು ಅದನ್ನ ಅಂಟಿಸ್ಬಿಟ್ಟಿವಿ, ಅದಕ್ಕೆ ಯಾವ್ದು ಬೇಕಾದ್ರು. ಹೌದಾ? ಹೀಗೆ ಕಾವ್ಯ ಸುಂದರ ಕಾಣ್ಬೇಕಾದ್ರೆ ನಾವು ಏನೇನ್ ಬೇಕೋ ಎಲ್ಲ ತರೋದು. ಅದಕ್ಕೆ ನಾನು ಸ್ತ್ರೀಯರ ಎಕ್ಸಾಂಪಲ್ ಅನ್ನು ಕೊಟ್ಟೆ. ಮುಖ ಇದೆ, ಚಂದ ಕಾಣ್ಬೇಕಾಗಿದೆ, ಏನೇನೋ ಹಚ್ಕೊಂಡವು. ಹೌದಾ? ಏನೇನೋ ತಂದು ಅಂಟಿಸ್ಕೊಳೋದು ಅಪಿಟೆನ್ಸಿ. ಅನರ್ಷನ್ಸ್ ಅಂದ್ರೆ ಏನು? ಹೌದಾ? ಭಯಂಕರ ಉದ್ದು ಕೂದಲು ಹೆಂಗ್ ಬೇಕಂಗ ಅಸಹ್ಯ ಬೆಳೆದು ನೀಟಾಗಿ ಕಟ್ ಮಾಡಿ ನೀಟಾಗಿ ಮಾಡ್ಕೊಳ್ಳೋದು. ಐಬ್ರೋ ಏನೋ ಕಣ್ಣಿಗೆ ಹಚ್ಕೊಳ್ಳೋದು, ಕಾಡಿಗೆ ಏನೋ ಕಿವಿಗೆ ಆಭರಣ, ಆರ್ನಮೆಂಟ್ಸ್ ಎಲ್ಲ ಏನಂದ್ರೆ ಹೊರಗಿನ ತಂದು ಅಂಟಿಸ್ಕೊಳ್ಳೋದು ಅಪಿಟೆನ್ಸಿ. ಇಲ್ಲಿಂದ ಕತ್ತರಿಸಿ ಹೋಗ್ಯದು ಅನರ್ಷನ್ಸ್. ಹೌದಾ? ಇದು ಸಿನೆಸ್ಥೆಸಿಸ್. ಕಾವ್ಯ ಸುಂದರವಾಗಿ ಕಾಣೋದಕ್ಕೆ ಮಾಡುವಂತ ಒಂದು ಆಕ್ಷನ್ ಇದನ್ನದು ಸೂಚಿಸುತ್ತದೆ. ಮತ್ತೆ ಬಾಲಾಜಿ ಸರ್ ಎಲ್ಲೋ ದೂರದಲ್ಲಿ ಏನೋ ಕೆಲಸ ಮಾಡ್ತಾ ಕೇಳ್ತಾ ಇರೋದು. ಬಾಲಾಜಿ ಸರ್ ಊರಿಗೆ ಬಂದ್ರಾ, ಅಲ್ಲೇ ಇದ್ದೀರಾ? ಇದೆ ಸರ್, ಇಲ್ಲೇ ಇದೆ ಸರ್. ಸರ್ ಚೆನ್ನಾಗಿ ಅರ್ಥ ಆಯ್ತು ಸರ್, ತುಂಬಾ ಚೆನ್ನಾಗಿತ್ತು ಕ್ಲಾಸು. ಪರಿಕಲ್ಪನೆಗಳು ತುಂಬಾ ಚೆನ್ನಾಗಿದೆ ಆಯ್ತು ಸರ್. ಚಂದ್ರಿಕಾ ಮೇಡಮ್ ಮಕ್ಕಳು ಪಾಪ ಮುಕ್ಕೊಂಡಿರ್ತಾವ. ಸರಿ, ಮತ್ತೇನಾದ್ರು ಪ್ರಶ್ನೆ ಇದ್ರೆ ಹೇಳ್ಬೋದು ಮಂಜುಳಾ ಮೇಡಮ್. ಸರ್ ಪ್ರಶ್ನೆಗಳೇನಿಲ್ಲ ಸರ್, ಎಲ್ಲ ಅರ್ಥ ಆಯ್ತು, ಚೆನ್ನಾಗಿತ್ತು ಸರ್. ವಿಷಯಗಳ ಕಾನ್ಸೆಪ್ಟ್ ಚೆನ್ನಾಗಿತ್ತು ಸರ್, ವಿವರಿಸಿದ ರೀತಿ ಎಲ್ಲ ತುಂಬಾ ಚೆನ್ನಾಗಿತ್ತು. ಸರಿ, ಇಂತ 1000 ಮೇಡಮ್ ಕ್ವಶನ್ ಇದರಲ್ಲಿ ವಿಮರ್ಶೆನಲ್ಲಿ ಏನೇನ್ ಪರಿಕಲ್ಪನೆಗಳಿದೆಯೋ ಅದೆಲ್ಲ ಸಾಕಷ್ಟು ಕವರ್ ಆಗಿದೆ ಸರ್. ವಿಷಯಗಳು ತುಂಬಾ ಚೆನ್ನಾಗಿದೆ, ಮತ್ತೆ ಕ್ವಶನ್ಸ್ ಗಳು ಸಾಕಷ್ಟು ಕೇಳಿದೆ ಸರ್ ಇದರಲ್ಲಿ. ಈಗ ಏನ್ ಮೇಡಮ್, ಇವು 1000 ಕ್ವಶನ್ ಈಗ ದಿನ 20 ಮಾಡ್ತಾ ಹೋದ್ರೆ 1000 ಕ್ವಶನ್ ಅಂದ್ರೆ ಎಷ್ಟು ದಿನ? 5ಕ್ಕೆ 100 ಆಯ್ತು. 50 ಕ್ಲಾಸಿಗೆ ಒಂದು ವಿಮರ್ಶೆ ಮುಗಿತದ. ನೋಡ್ರಿ ಹೆಂಗೈತೆ. ಮತ್ತೆ ಕ್ವಶನ್ ಆನ್ಸರ್ ಎಲ್ಲಾ ಅಷ್ಟೇ ಡಿಸ್ಕಷನ್ ಮಾಡಿದ್ರೆ ಎಲ್ಲವೂ ಚಂದ ಕಾಣ್ತಾವು, ಮಾತು ಬೇರೆ. ಹಿಂಗೈತಿ ಅಪ್ಲಿಕೇಶನ್ಸ್ ಗಳನ್ನ ಅರ್ಥೈಸಿ. ಇನ್ನು ದಿನಕ್ಕೆ ನಾನು 100 ಮಾಡಿಬಿಟ್ನೆ ಅಂತ ತಿಳ್ಕೊರಿ, ಸುಮ್ಮನೆ ಹೆಸರಿಗೆ ಮಾತ್ರ ಪಾಠ ಅದು ಅಷ್ಟೇ. 20 ಮಾಡಿದ್ರೆ 20ರಲ್ಲಿ 20 ಪರಿಕಲ್ಪನೆಗಳು ತಿಳಿತಾವೆ. ಬಟ್ 20 ಪರಿಕಲ್ಪನೆಗಳು ಕ್ಲಾಸ್ನಲ್ಲಿ ನಾವು ತಿಳಿಸಿರಲ್ಲ, ಇಲ್ಲಿ ತಿಳಿಸ್ಬೋದು. ಹೀಗಿರ್ತಕ್ಕಂಥ ಒಂದು ಹೊಸ ಇವಲ್ಲದೆ ವಿಚಿತ್ರದ ಇನ್ನು ಸಂಶೋಧಕರು, ವಿಮರ್ಶಕರು ಅವ್ರ ಪ್ರಶ್ನೆ ಉತ್ತರಗಳು ಬಹಳ ಮಾಡಿಬಿಟ್ಟಿದ್ದೀವಿ ಮೇಡಮ್ ನೋಟ್ಸ್. ನಾನು ನಿನ್ನೆ ನೋಡ್ತಾ ಇದ್ದೆ, ಇಷ್ಟೊಂದು ಐತಲ್ಲ, ಏನ್ ಹೇಳ್ಬೇಕು ಅಂತ. ಎಷ್ಟು ಸಾಧ್ಯ ಆಗುತ್ತೋ ನೋಡ್ತಾ ಹೋಗುವಂತ ಪ್ರಯತ್ನವನ್ನು ಮಾಡೋಣ. ರಿಪಿಟೇಷನ್ ಕ್ವಶನ್ ಇದ್ದು ತೇಲಿಸ್ಕೊಂಡು ಹೋಗ್ಬೋದು, ಏನ್ ತೊಂದ್ರೆ ಇಲ್ಲಿ. ಕೆಟಾರ್ಸಿಸ್ ಬಗ್ಗೆ 2-3 ಸಲ ಬಂತು, ಬಿಟ್ಬಿಡ. ಹಂಗೆ ಮಾಡ್ತಾ ಹೋಗಿ ಸಾಧ್ಯವಾದಷ್ಟು ತಿಳಿಸೋ ಪ್ರಯತ್ನ ಮಾಡೋಣ. ಮತ್ತೆ ಕೆಲವರಿಗೆ ಲೈವ್ ಕ್ಲಾಸ್ ಬೆಸ್ಟ್ ಸರ್ ಅಂತ, ಕೆಲವರು ರೆಕಾರ್ಡ್ ಮಾಡಿ ಹಾಕಿದ್ರು ಸರಿ ಸರ್ ಅಂತ. ಯಾವ್ದು ಮಾಡೋಣ ಅಂತೀರಿ ಮಂಜುಳಾ ಮೇಡಮ್? ಚೆನ್ನಾಗಿದೆ ಸರ್, ಎರಡು ವೇನು ಚೆನ್ನಾಗಿದೆ. ಈಗ ಜಾನಪದ ಬಿಡ್ತಿದ್ರಲ್ಲ ಸರ್, ಅದು ಓಕೆ ಅನ್ಸುತ್ತೆ ಸರ್. ಬಟ್ ವಿಮರ್ಶೆಗೆ ಈ ತರ ಶಾಸ್ತ್ರ ವಿಷಯ ಅಂದ್ರೆ ಸಬ್ಜೆಕ್ಟ್ ಇರೋದ್ರಿಂದ ಕೆಲವೊಮ್ಮೆ ಏನಾಗ್ತದೆ ಮೇಡಮ್, ಇಲ್ಲಿ ಎಲ್ಲೋ ಇರ್ತೀವಿ, ರೆಕಾರ್ಡ್ ಮಾಡಿ ಹಾಕ್ಬಿಟ್ರೆ ನಿಮಗ ಕಂಟಿನ್ಯೂಟಿ ಇರ್ತೈತಿ ಪಾಠ. ಈಗ ಜಾನಪದ ಹೆಚ್ಚು ಕಡಿಮೆ ಕಂಪ್ಲೀಟ್ ಆಗಕ್ ಒಂದು ಹೃದಯಂಗೆ ಲೆಕ್ಕದು, ಅಷ್ಟೊಂದು ವಿಷಯ ಕವರ್ ಆಗ್ಬಿಡ್ತು ಜಾನಪದ. ಹಂಗ ಇರೋದು, ಹೆಂಗಾಗುತ್ತೋ ನೋಡ್ತಾ ಹೋಗೋಣ. ಸರಿ ಮೇಡಮ್, ಇಷ್ಟು ಇವತ್ತಿನ ಪಾಠ. ನಾಳೆ ಮತ್ತೆ ನೋಡೋಣ, ಸಾಧ್ಯ ಆದ್ರೆ ಪುನಃ ಭೇಟಿ ಆಗೋಣ. ಸರ್ವರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.